ಸೊ ಫೈನಲಿ ವೆಲ್ಕಮ್ ಟು ದ ಲೆಕ್ಚರ್ ನಂಬರ್ 11. ಇವತ್ತು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ದ ಲೆಕ್ಚರ್ ನಂಬರ್ 11 ಐತಿ. ಇವತ್ತಿಂದ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಐತೆ ನಮ್ಮ ಕಡೆ, ಎರರ್ಸ್ ಅಂಥೇಳಿ. ಸೊ ಹಿಂದಿನ ಎಲ್ಲ ಲೆಕ್ಚರ್ಸ್ಗಳನ್ನು ನೀವು ಕಂಪ್ಲೀಟ್ ಮಾಡಿರ್ಬೋದು. ಇವತ್ತೊಂದು ಹೊಸ ಕಾನ್ಸೆಪ್ಟ. ಈ ಎರರ್ಸ್ ಅನ್ನೋ ಟಾಪಿಕ್ ಏನೈತಿಲ್ಲ, ಬಹಳಷ್ಟು ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ ಆಫ್ PUC ಏನು ಮಾಡ್ತಾರೆ ಅಂತಂದ್ರೆ ಇಗ್ನೋರ್ ಮಾಡ್ತಾರೆ ಇದನ್ನು. ಬಟ್ ಇದು ಎಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಐತೆ ಗೊತ್ತಾನ. ನೀವು ಫಸ್ಟ್ 11th ಕ್ಲಾಸ್ದಾಗ ಮತ್ತು 12th ಕ್ಲಾಸ್ದಾಗ ಲ್ಯಾಬ್ ಮಾಡ್ತೀರಿ, ಹೌದು. ಆ ಲ್ಯಾಬ್ದಾಗ ಭಾಳಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತೀರಿ. ಆ ಎಕ್ಸ್ಪೆರಿಮೆಂಟ್ದಾಗ ಎಲ್ಲ ಈ ಒಂದು ಥಿಯರಿ ಏನಾಗ್ತೈತಿ ಯೂಸ್ ಆಗ್ತೈತಿ. ಅದಕ್ಕಾಗಿ ಈ ಒಂದು ಕ್ಲಾಸನ್ನು ನೀವು ಕೇಳೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ಪ್ರಾಕ್ಟಿಕಲ್ ಲೈಫ್ದಾಗೂ ಈ ಥರ ಅಪ್ಲಿಕೇಶನ್ಸ್ ಅದಾವೆ. ಹೆಂಗಂತ ನಾನು ಹೇಳ್ತನೋ ಅದಕ್ಕಿಂತ ಮುಂಚೆ ಏನು ಮಾಡೋಣ ಅಂತಂದ್ರೆ ಈ ಎರರ್ಸ್ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಡು ನಾವು ನೋಡಿರಿ. ಕ್ಲಾಸ್ 11th ಮತ್ತು 12th ಏನೈತಿಲ್ಲ, ನಾವು ಏನು ಫಿಸಿಕ್ಸ್ ಕಲಿತೀವಲ್ಲ, ಆ ಫಿಸಿಕ್ಸ್ ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟಲ್ ಫಿಸಿಕ್ಸ್ ಐತಿ. ಒಂದಿರ್ತೈತಿ ಥಿರಾಟಿಕಲ್ ಫಿಸಿಕ್ಸ್, ಒಂದಿರ್ತೈತಿ ಎಕ್ಸ್ಪೆರಿಮೆಂಟಲ್ ಫಿಸಿಕ್ಸ್, ಹೌದು. ಫಿಸಿಕ್ಸ್ ಏನೈತಿಲ್ಲ ನಮ್ಗೆ ನೋಡ್ರಿ, ಎರಡು ರೀತಿಯಿಂದ ಫಿಸಿಕ್ಸ್ ಐತೆ ನಮ್ಮ ಕಡೆ. ಒಂದು ಥಿರಾಟಿಕಲ್ ಫಿಸಿಕ್ಸ್, ಒಂದು ಥಿರಾಟಿಕಲ್ ಫಿಸಿಕ್ಸ್, ಒಂದು ಎಕ್ಸ್ಪೆರಿಮೆಂಟಲ್ ಫಿಸಿಕ್ಸ್. ಏನು ಡಿಫ್ರೆನ್ಸ್ ಐತಿ ಇದ್ರ ನೋಡ್ಬಾರ್ಕ? ಸಿಂಪಲ್ ಡಿಫ್ರೆನ್ಸ್ ಐತಿ. ಹೆಂಗೆ ಹೇಳ್ರಿ, ಥಿರಾಟಿಕಲ್ ಫಿಸಿಕ್ಸ್ ಅಂತಂದ್ರೆ ಏನು ಫಿಸಿಕ್ಸ್ದು ಕಾನ್ಸೆಪ್ಟ್ ಅದಾವಲ್ಲ, ಅದು ಜಸ್ಟ್ ಪೇಪರ್ ಮೇಲೆ ಅಷ್ಟೇ ಬರ್ದಿದ್ದಿರ್ತೈತಿ, ಓಕೆ. ಅಂಥ ಒಂದು ಫಿಸಿಕ್ಸ್ಗೆ ಥಿರಾಟಿಕಲ್ ಫಿಸಿಕ್ಸ್ ಅಂತ ಹೇಳಿ ಕರಿತೀವಿ. ಅದರದ್ದು ಯಾವುದೇ ರೀತಿಯಿಂದ ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಇರೋಂಗಿಲ್ಲ. ಅದು ಜಸ್ಟ್ ಒಬ್ಬ ಸೈಂಟಿಸ್ಟ್ ಏನು ಮಾಡಿರ್ತಾನೆ ಹೇಳ್ರಿ, ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು ಪೇಪರ್ ಮೇಲೆ ಏನು ಮಾಡಿರ್ತಾನೋ ಬರ್ದಿರ್ತಾನೆ ಅಷ್ಟೆ. ಅದರದ್ದು ಯಾವುದೇ ರೀತಿಯಿಂದ ಏನಿರೋದಿಲ್ಲ, ಎಕ್ಸ್ಪೆರಿಮೆಂಟಲ್ ಪ್ರೂಫ್ ಇರೋಂಗಿಲ್ಲ. ಬಟ್ ಎಕ್ಸ್ಪೆರಿಮೆಂಟಲ್ ಫಿಸಿಕ್ಸ್ ಅಂತಂದ್ರೆ ಈ ಫಿಸಿಕ್ಸ್ ಎಂಥ ಫಿಸಿಕ್ಸ್ ಆಗಿರ್ತೈತೆ ಅಂದ್ರೆ ಅದರದ್ದು ಥಿರಾಟಿಕಲ್ ಪ್ರೂಫೂ ಇರ್ತೈತಿ, ಪೇಪರ್ ಮೇಲೂ ಬರ್ದಿರ್ತಾರೆ. ಬಟ್ ಎಕ್ಸ್ಪೆರಿಮೆಂಟಲಿ ಏನು ಮಾಡಿರ್ತಾರೋ ಪ್ರೂವ್ ಮಾಡಿರ್ತಾರೆ. ಅಂಥ ಒಂದು ಫಿಸಿಕ್ಸ್ಗೆ ನಾವು ಎಕ್ಸ್ಪೆರಿಮೆಂಟಲ್ ಫಿಸಿಕ್ಸ್ ಅಂತ ಹೇಳಿ ಕರಿತೀವಿ, ಓಕೆ. ಇನ್ನು ನಾವು ಕ್ಲಾಸ್ 11th ಮತ್ತು 12th ಏನು ಮಾಡೋರಿದ್ದೀವಿ ಗೊತ್ತಾನ, ಎಕ್ಸ್ಪೆರಿಮೆಂಟಲ್ ಫಿಸಿಕ್ಸನ್ನು ಕಲಿಯೋರ್ತೀವಿ. ನಾವು ಕ್ಲಾಸ್ 11th ಮತ್ತು 12th ಏನು ಮಾಡೋರಿದ್ದೀವಿ, ಎಕ್ಸ್ಪೆರಿಮೆಂಟಲ್ ಫಿಸಿಕ್ಸನ್ನು ನಾವು ಕಲಿಯೋರ್ತೀವಿ. ಥಿರಾಟಿಕಲ್ ಫಿಸಿಕ್ಸನ್ನು ನಾವು ಕಲಿಯೋದಿಲ್ಲ. ಕ್ಲಾಸ್ 11th ಆ್ಯಂಡ್ 12th ನಾವು ಕಲಿಯೋದು ಎಕ್ಸ್ಪೆರಿಮೆಂಟಲ್ ಫಿಸಿಕ್ಸ್. ನಮ್ಮ ಕ್ಲಾಸ್ 11th ಆ್ಯಂಡ್ 12th ಏನು ಫಿಸಿಕ್ಸ್ದು ಕಾನ್ಸೆಪ್ಟ್ ಬರ್ತಾವಲ್ಲ, ಆ ಎಲ್ಲ ಕಾನ್ಸೆಪ್ಟದು ಏನು ಮಾಡ್ಯಾರ ಅಂತಂದ್ರೆ ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡ್ಯಾರ. ಅಂಥ ಒಂದು ಫಿಸಿಕ್ಸನ್ನು ನಾವು ಸ್ಟಡಿ ಮಾಡಬೇಕಾಗಿದೆ. ಇವಾಗ ನಾನು ಒಂದು ಎಕ್ಸಾಂಪಲ್ ತೊಗೋತೀನಿ ನಿಮ್ಗೆ. ಇದಂತರೂ ಕ್ಲಾಸ್ 11 ಮತ್ತು 12th ಮಾತೈತಿ, ಓಕೆ. ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಒಂದು ಲೆಕ್ಚರ್ ಭಾಳ ಸ್ಮೂತ್ಲಿ ಹೋಗ್ತೈತಿ. ಸೊ ನೀವು ಕಂಟಿನ್ಯೂ ಮಾಡಿರಿ. ನೋಡ್ರಿ, ಒಂದು ಎಕ್ಸಾಂಪಲ್ ತೊಗೋದು ಇವಾಗ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿದೆ. ಸಿಂಪಲ್ ಎಕ್ಸ್ಪೆರಿಮೆಂಟ್ ಐತಿ, ಭಾಳ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಏನು ಮಾಡಬೇಕಾಗಿತ್ತು ಅಂತಂದ್ರೆ ಒಂದು ರಾಡ್ ಲೆಂತ್ ಕಂಡುಹಿಡಿಬೇಕಾಗಿತ್ತು, ಉದ್ದ, ಹೌದು. ಒಂದು ಸಿಂಪಲ್ ರಾಡ್ ತೊಗೋರಿ. ನನ್ನ ಕಡೆ ಇಲ್ಲಿ ಕಟ್ಟಿಗೆ ಐತಿ, ಇದು ಒಂಥರ ರಾಡನ್ನ. ಈ ರಾಡ್ನ ನಾನು ಲೆಂತ್ ಕಂಡುಹಿಡಿಬೇಕಾಗಿತ್ತು. ಸಿಂಪಲ್ ಎಕ್ಸ್ಪೆರಿಮೆಂಟ್, ಒಂದು ರಾಡದ ಲೆಂತ್ ಬೇಕಾಗಿತ್ತು ನನಗೆ. ಇದು ಭಾಳ ಉದ್ದೈತಿ. ನೀವೊಂದು ಸಣ್ಣ ರಾಡನ್ನು ತೊಗೋರಿ, ಆ ರಾಡ್ದು ಏನು ಮಾಡಿರಿ, ಲೆಂತ್ ಕಂಡುಹಿಡಿಯೋಕೆ ಟ್ರೈ ಮಾಡಿರಿ. ಇಲ್ಲಿ ನಾನು ರಾಡ್ ತೊಗೊಂಡಿನಿ, ಆ ರಾಡ್ದ ಲೆಂತ್ ಕಂಡುಹಿಡಿಬೇಕಾದ್ರೆ ಒಂದು ಸ್ಕೇಲ್ ತೊಗೋತೀರಿ, ಸೆಂಟಿಮೀಟರ್ ಸ್ಕೇಲೇ ತೊಗೋರಿ. ಆ ಸ್ಕೇಲ್ ತೊಗೊಂಡು ಅದ್ರ ಬಾಜುಗೆ ಹಚ್ಚಿದಾಗ ನಮಗೆ ಲೆಂತ್ ಎಷ್ಟು ಬರ್ತೈತೆ ಅನ್ನೋದು ಗೊತ್ತಾಗ್ತದೆ. ಇವಾಗ ನೋಡ್ರಿ, ಈ ರಾಡ್ ಲೆಂತ್ ಎಷ್ಟಿದ್ದಿರ್ಬೋದು ಹೇಳ್ರಿ ನೋಡು. ಒಬ್ಬ ಸ್ಟೂಡೆಂಟಿಗೆ ಕೇಳಿ ನಾನು, ಈ ರಾಡ್ ಲೆಂತ್ ಎಷ್ಟೈತಿಪ್ಪ ಹೇಳಿ ನೋಡಿ ಬೋರ್ಡ್ ಮೇಲೆ ಅಂತ ಕೇಳಿದಾಗ ಅವ ಇಲ್ಲಿ ರಿಸಲ್ಟ್ಗಳು ಏನೇನು ಹೇಳ್ತಾನೆ ನೋಡ್ರಿ. ಒಬ್ಬ ಏನು ಹೇಳಿದ ಅಂತಂದ್ರೆ ಸರ್ ಇದು 12 ಸೆಂಟಿಮೀಟ್ರ್ ಕಾಣೋದತ್ತಿರತ್ತೆ ಹೇಳಿದ್ದು ನನಗೆ. ಓಕೆ, 12 ಸೆಂಟಿಮೀಟ್ರ್ ಹೇಳತ್ತಿಪ್ಪ, ನಾನು ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಒಬ್ಬ ಸ್ಟೂಡೆಂಟ್ ಇದನ್ನು ಹೇಳಿದ್ದು ನಾನು. ಇನ್ನೊಬ್ಬ ಸ್ಟೂಡೆಂಟಿಗೆ ಕೇಳಿ ಎಷ್ಟು ನಿನಗೆ ಮೆಜರ್ಮೆಂಟ್ ಎಷ್ಟು ನಿಮಗೂ ಕಾಣತ್ತಿರ್ಬೇಕು. ಇಲ್ಲಿ ನೋಡ್ರಿ, ಅದನ್ನ ಇಲ್ಲಿ ತೆಗೆದ ನಾನು. ಈ ರಾಡ ಇಲ್ಲಿ ತನಕ ಬಂದೈತಿ, ಈ ಥರ ಅರ್ಥ ಈ ಥರದ್ದು ಏನೋ ಒಂದು 12 ಅಥವಾ 12.1 ಸೆಂಟಿಮೀಟ್ರ್ ಮೆಜರ್ಮೆಂಟ್ ಇರ್ಬೋದು ಈ ಥರದ್ದು. ಸ್ಟೂಡೆಂಟಿಗೆ ಕೇಳತ್ತೀನಿ ನಾನು. ಒಬ್ಬ ಹೇಳಿದ 12 ಸೆಂಟಿಮೀಟ್ರ್ ಅಂತ ಹೇಳಿ, ಇನ್ನೊಬ್ಬ ನನಗೆ 12.1 ಸೆಂಟಿಮೀಟ್ರ್ ಅಂತ ಹೇಳಿದ. ಇನ್ನೊಬ್ಬ ಸ್ಟೂಡೆಂಟಿಗೆ ಕೇಳಿ ನಾನು, ಏನಪ್ಪ ಇದರ ಮೆಜರ್ಮೆಂಟ್ ಎಷ್ಟು ಬರ್ಬೋದು ಅಂತ ಹೇಳಿ. ಒಂದು ಸೈಂಟಿಸ್ಟ್ ಲೆವೆಲ್ ಬ್ರೈನನ್ನು ಯೂಸ್ ಮಾಡಿ ಏನು ಹೇಳ್ತಾನೆ ಹೇಳ್ರಿ ಇಲ್ಲಿ, ಸರ್ ಇದು 12 ಇಲ್ಲರಿ, 12.1 ಇಲ್ಲ, ಆ ಥರ ನಡವರ್ಕಿಂದ ಯಾವುದೋ ಒಂದು ವ್ಯಾಲ್ಯೂವನ್ನು ಸ್ಯಾಟಿಸ್ಫೈ ಮಾಡಾಯ್ತು ಸೈಂಟಿಸ್ಟ್ ಲೆವೆಲ್ ಬ್ರೈನ್. ಅವೇನು ಹೇಳಿದ ಅಂತಂದ್ರೆ 12.05 ಸೆಂಟಿಮೀಟ್ರ್ ಐತ್ರಿ ಸರ್. ಇದು 12 ಅಲ್ರಿ, 12.1 ಅಲ್ಲ. ಇನ್ನೊಬ್ಬ ಇವನು ಫಾಲೋ ಮಾಡ್ಕೊ ತಾವೇನು ಹೇಳಿದ ಅಂತಂದ್ರೆ, ಸರ್ ಐ ಥಿಂಕ್ ಇಟ್ ವಿಲ್ ಬಿ 12.06 ಸೆಂಟಿಮೀಟ್ರ್. ನಮ್ಮ ಕಡೆ ಸೈಂಟಿಸ್ಟ್ಗಳು ಭಾಳ ತುಂಬ್ಯಾರ್ರಿ, ಅದ್ರ ಸಂಬಂಧ ಈ ರೀತಿ ಮೆಜರ್ಮೆಂಟ್ ಮಾಡತ್ತಾರ ಅವ್ರು.
ಇವಾಗ ಈ ರಾಡ್ ಲೆಂತದ ರಿಸಲ್ಟ 4 ಜನ 4 ಡಿಫ್ರೆಂಟ್ ಆನ್ಸರ್ಸನ್ನು ಕೊಟ್ರೆ ನಾನು ಇದ್ರಾಗ ಕರೆಕ್ಟ್ ಯಾವುದೇನು ಕರೆಕ್ಟ್ ಯಾವುದ್ರೆ ಒಂದು ಇದ್ದಿರ್ಬೋದಲ್ಲ. ಕರೆಕ್ಟ್ ಯಾವುದಾ ನೋಡ್ರಿ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈ ಸ್ಕೇಲನ್ನು ಭಾಳ ಲಕ್ಷ ಕೊಟ್ಟು ನೋಡ್ರಿ. ಈ ಸ್ಕೇಲ್ ಏನೈತ್ಲ 12 ಸೆಂಟಿಮೀಟ್ರ್ ಆದ ಬಳಿಕ ಡೈರೆಕ್ಟ್ 12.1 ಸೆಂಟಿಮೀಟ್ರನ್ನ ಅಳಿತೈತಿ ಅದು. ಓಕೆ, 12 ಆದ ಬಳಿಕ ಡೈರೆಕ್ಟ್ 12.1 ಅಳಿತೈತಿ. 12 ಮತ್ತು 12.1 ನಡವಾರ್ಕೆ ಏನು ವ್ಯಾಲ್ಯೂಸ್ ಬರ್ತಾವಲ್ಲ ಅದನ್ನು ಅಳ್ಯಾಕೆ ಸಾಧ್ಯ ಇಲ್ಲ ಈ ಸ್ಕೇಲ್. ಹೌದು, ಈ ಸ್ಕೇಲ್ ಮಿನಿಮಮ್ ಎಷ್ಟು ಅಳಿಬೋದು? 0.1 ಸೆಂಟಿಮೀಟ್ರನ್ನ ಅಳಿಬೋದು. ನೋಡಿರ್ಬೇಕಾದ್ರೆ ನೀವು 12 ಒಳಗೆ 0.1 ಆ್ಯಡ್ ಮಾಡಿರಿ ಅಂತಂದ್ರೆ 12.01 ಸೆಂಟಿಮೀಟ್ರ್. ಸೊ ಈ ಸ್ಕೇಲ್ ಮಿನಿಮಮ್ ಎಷ್ಟು ಮೆಜರ್ಮೆಂಟ್ ಮಾಡ್ಬೋದು? 0.1 ಸೆಂಟಿಮೀಟ್ರ್ ಅದ. ಅದಕ್ಕಿಂತ ಸಣ್ಣದ ಮೆಜರ್ಮೆಂಟನ್ನು ತೊಗೊಳಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ನಮ್ಮ ಕಡೆ ಏನು ಸೈಂಟಿಸ್ಟ್ ಲೆವೆಲ್ ಬ್ರೈನ್ಗಳದಾವಲ್ಲ 2 ಸ್ಟೂಡೆಂಟ್ಗಳು, ಅವ್ರು 12.05 ರಿಪೋರ್ಟ್ ಮಾಡ್ಯಾರು ಮತ್ತು 12.06 ಅಂದರೆ 0.1 ಸೆಂಟಿಮೀಟ್ರ್ಕಿಂತ ತಳಗಿನ ಮೆಜರ್ಮೆಂಟನ್ನು ಹೇಳತ್ತಾರ ಅವರು. ಈ ಮೆಜರ್ಮೆಂಟ್ ಹೆಂಗೆ ಹೇಳ್ರಿ ಗೊತ್ತಾನ ಅವ್ರು ಏನು ಮಾಡ್ರು, ತನ್ನ ಬ್ರೈನನ್ನು ಯೂಸ್ ಮಾಡಿ ಕಿಸಿಂದ ಇಮ್ಯಾಜಿನ್ ಮಾಡಿರಿ ಇಲ್ಲಿ 12 ಮತ್ತು 12.1 ನಡಬಾರ್ಕಿಂದ ಯಾವುದೋ ಒಂದು ವ್ಯಾಲ್ಯೂ ಇದ್ದಿರ್ಬೋದು ಅಂಥೇಳಿ. ಅದರಿಂದ ಅವ್ರು ಈ ರೀತಿ ರಿಪೋರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಎರಡೂ ರಾಂಗ್ ಅದಾವೆ. ಈ ರೀತಿ ನೀವು ಮಾಡೋಕ್ಕೆ ಬರೋದಿಲ್ಲ. ಒಂದು ಎಕ್ಸ್ಪೆರಿಮೆಂಟನ್ನು ಮಾಡೋದು ಮುಂದೆ ಟೋಟಲಿ ನೀವು ಏನಾಗಬೇಕಾಗ್ತೈತಿ, ಒಂದು ಇನ್ಸ್ಟ್ರೂಮೆಂಟ್ ಮೇಲೆ ಡಿಪೆಂಡ್ ಆಗಬೇಕಾಗ್ತೈತಿ. ನೀವು ತನ್ನ ಮನಸ್ಸಲ್ಲೇ ವ್ಯಾಲ್ಯೂಸನ್ನು ರಿಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸ್ಕೇಲ್ ಏನು ಹೇಳತ್ತೆ ಅದನ್ನ ನೋಡೋದು. 12.05 ಸೆಂಟಿಮೀಟ್ರನ್ನ ಈ ಸ್ಕೇಲ್ ಅಳ್ಯಾಕೆ ಸಾಧ್ಯನೇ ಇಲ್ಲ. ಮಿನಿಮಮ್ 0.1 ಸೆಂಟಿಮೀಟ್ರನ್ನ ಈ ಸ್ಕೇಲ್ ಅಳಿಬೋದು. ಬಟ್ ಇಲ್ಲಿ 0.1 ಸೆಂಟಿಮೀಟ್ರ್ಕಿಂತ ತಳಗಿಂದ 0.01 ಸೆಂಟಿಮೀಟ್ರದ ಮೆಜರ್ಮೆಂಟನ್ನು ಈ ಸ್ಟೂಡೆಂಟ್ ಹೇಳತ್ತಾನೆ. ಸೊ ನಮ್ಮ ಮನಸ್ಸಲ್ಲೇ ನಾವು ಯಾವುದೇ ರೀತಿಯಿಂದ ರೀಡಿಂಗ್ಸನ್ನು ರಿಪೋರ್ಟ್ ಮಾಡಂಗಿಲ್ಲ. ಇಲ್ಲಿ ಸ್ಕೇಲ್ ಏನು ಹೇಳ್ತತಿ, ಇನ್ಸ್ಟ್ರೂಮೆಂಟ್ ಏನು ಹೇಳ್ತತಿ ಅದನ್ನ ಕೇಳ್ಬೇಕು ನಾವು. ಸೊ ಸ್ಕೇಲ್ ಏನು ಹೇಳತ್ತಿ 12.1 ಅಥವಾ 12 ಸೆಂಟಿಮೀಟ್ರ್ ನಿಮಗೂ ಕಾಣತಿರ್ಬೇಕು. ಇಲ್ಲಿ ಒಂದು ಲೆಕ್ಕಲಿ ನೋಡ್ಬೇಕಾದ್ರೆ 12 ಅಥವಾ 12.1 ಸೆಂಟಿಮೀಟ್ರ್ ಏನಿಲ್ಲಿ ಕರೆಕ್ಟ್ ಅನ್ಬೋದು. ನಾವು ಒಂದು ಲೆಕ್ಕಲೆ ಕರೆಕ್ಟ್ ಅನ್ಬೋದು. ಪ್ರಾಬ್ಲಮ್ ಏನಾಗತ್ತೆ ಗೊತ್ತಾನೆ, ಇಲ್ಲಿ ನಾವು ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವು ಅಂತಂದ್ರೆ ಅದ್ರ ಪ್ರಾಬ್ಲಮ್ ಏನಾಗತ್ತಿ, ಒಂದು ಮನುಷ್ಯ ಜಾತಿ ನಾವೇನು ಮನುಷ್ಯರದಿವಲ್ಲ, ನಾವು ಎಕ್ಸ್ಟ್ರಾಡಿನರಿ ಥಿಂಕ್ ಮಾಡ್ತೀವಿ. ಅದಕ್ಕಾಗಿ 4 ಡಿಫ್ರೆಂಟ್ ಆನ್ಸರ್ಸ್ ಒಂದು ಕ್ವಶನಿಗೆ. ಓಕೆ, ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕೆ, ಈ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿ ಬಳಿಕ ಮನುಷ್ಯ ಏನು ಮಾಡತ್ತಾನೋ 4 5 ಡಿಫ್ರೆಂಟ್ ಆನ್ಸರ್ಗಳನ್ನು ಕೊಡತ್ತಾನ. ಒಂದು ಕರೆಕ್ಟ್ ಆ್ಯಕ್ಯುರೇಟ್ ವ್ಯಾಲ್ಯೂ ಅಂತೂ ಅವಂಗಂತೂ ಗೊತ್ತಾಗತ್ತ. ಇನ್ನೊಂದೇನು ಪ್ರಾಬ್ಲಮ್ ಗೊತ್ತಾನ, ಈ ಎಲ್ಲ ಆನ್ಸರ್ ಬಂದು ಬಳಿಕ ರಿಪೋರ್ಟ್ ಮಾಡೋದಿರ್ತೈತ್ಲೆ, ಬರೀದಿರ್ತೈತ್ಲೆ, ಅಲ್ಲಿಯೂ ತಪ್ಪು ಮಾಡ್ತಾನೆ. ಲಕ್ಷ್ಯ ಎಲ್ಲೋ ಬೇರೆ ಕಡೆ ಇರ್ತೈತಿ. 12 ಸೆಂಟಿಮೀಟ್ರ್ ಬರೀ ಜಾಗದಾಗ 102 ಸೆಂಟಿಮೀಟ್ರ್ನೂ ಬರೆಯುವಂಥ ದೀಡ್ ಪಂಡಿತರದಾರ ನಮ್ಮ ಕಡೆ. 112 ಸೆಂಟಿಮೀಟ್ರು ಬರೆಯೋರಂಥ ದೀಡ್ ಪಂಡಿತರದಾರ. ಓಕೆ, ಇಲ್ಲೂ ತಪ್ಪುಗಳಾಗ್ಬೋದು. ಎರರ್ಸ್ ಅಂದ್ರೆ ಆ್ಯಕ್ಚುಲಿ ತಪ್ಪುಗಳು. ಎರರ್ಸ್ ಅಂತಂದ್ರೆ ಕನ್ನಡ ಮೀಡಿಂಗ್ ನೋಡ್ಬೇಕಾದ್ರೆ ನಾವು ಎರರ್ಸ್ ಅಂತಂದ್ರೆ ಏನು ಹೇಳ್ರಿ, ತಪ್ಪುಗಳು. ಎರರ್ಸ್ ಅಂತಂದ್ರೆ ಮಿಸ್ಟೇಕ್ಸ್. ಸೊ ಇಲ್ಲಿ ಮನುಷ್ಯನ ಕಡೆ ಅಂತರೂ ತಪ್ಪು ಆಗಬಹುದು. ಮನುಷ್ಯ ಪ್ರತಿ ಸಲ ತಪ್ಪು ಮಾಡ್ತಾನೆ. ಸೊ ಯಾವ ಸಿಚುವೇಶನ್ದಾಗ ತಪ್ಪು ಮಾಡ್ತಾನೆ ಹೇಳಕ್ಕೆ ಬರೋದಿಲ್ಲ. ಇನ್ನೊಂದೇನು ಪ್ರಾಬ್ಲಮ, ಇನ್ಸ್ಟ್ರೂಮೆಂಟದ ಪ್ರಾಬ್ಲಮ್ ಐತೆ ನಮಗೆ. ಓಕೆ, ಈ ರಾಡ್ ಲೆಂತನ್ನು ಮೆಜರ್ಮೆಂಟ್ ಮಾಡೋಕೆ ಇನ್ನೂ ಸಣ್ಣ ಇನ್ಸ್ಟ್ರೂಮೆಂಟ್ ಬೇಕು ನಮಗೆ. ಈ ಸ್ಕೇಲ್ ನಡೆಯುವತ್ತಿಲ್ಲಿ ಈ ಸ್ಕೇಲ್ ಮಿನಿಮಮ್ 0.1 ಸೆಂಟಿಮೀಟ್ರನ್ನ ಮೆಜರ್ ಮಾಡ್ಬೋದು. ಇದಕ್ಕಿಂತ ಸಣ್ಣ ಸ್ಕೇಲ್ ತಂದು ಅಂತಂದ್ರೆ ಅವಾಗ ನಾವು ಒಂದು ಎಕ್ಯುರೇಟ್ ಮೆಜರ್ಮೆಂಟನ್ನು ತೊಗೋಬೋದು. ಒಂದು ಮನುಷ್ಯನ ಕೈಲಿ ತಪ್ಪಾಗತ್ತೆ, ಹ್ಯೂಮನ್ನಿಂದ ತಪ್ಪಾಗತ್ತೆ. ಇನ್ನೊಂದು ನಮ್ಮ ಕಡೆ ಒಂದು ಎಕ್ಯುರೇಟ್ ಇನ್ಸ್ಟ್ರೂಮೆಂಟು ಇಲ್ಲಿ. ಓಕೆ, ಇನ್ಸ್ಟ್ರೂಮೆಂಟಿಂದಾಗ ಕೂಡ ಏನು ಮಾಡ್ಬೋದು, ಮಿಸ್ಟೇಕ್ಸ್ ಬರ್ಬೋದು. ಮನುಷ್ಯನ ಕಡೆಯಿಂದ ಮಿಸ್ಟೇಕ್ಸ್ ಬರ್ಬೋದು. ಸೊ ಮಿಸ್ಟೇಕ್ಸ್ ಭಾಳ ಕಡೆಯಿಂದ ಬರ್ತಾವೆ, ಎರರ್ಸ್ ಭಾಳ ಕಡೆಯಿಂದ ಆಗ್ತಾವೆ. ನಾವಿನ್ನು ನಮ್ಮ ಫಿಸಿಕ್ಸ್ದಾಗ ನಿಮಗೆ ಗೊತ್ತಿರ್ಬೋದು ಭಾಳಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತೀವಿ. ಆ ಎಕ್ಸ್ಪೆರಿಮೆಂಟ್ದಾಗ ಎರರ್ಸ್ ಬರ್ಬೋದು. ಹೌದು, ಆ ಎರರ್ಸನ್ನು ನಾವು ಯಾವ ರೀತಿ ಕಡಿಮೆ ಮಾಡಾರ್ದೀವಿ ಅದ ಒಂದು ಎರರ್ಸ್ ಬಗ್ಗೆ ಇವತ್ತು ನಾವು ಈ ಲೆಕ್ಚರನ್ನು ಕಲಿಯಾತೀವಿ. ಓಕೆ, ನಮ್ಮ ಡೈಲಿ ಲೈಫ್ದಾಗೂ ಭಾಳ ಈ ಥರದ್ದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅದಾವೆ. ಯಾವ ರೀತಿ ಅಂತಂದ್ರೆ ನಾವು ಎರರ್ಸ್ ಕಲಿಲಿಕ್ಕೆ ತಿಳ್ಕೊರಿ. ನೀವು ರೋಡ್ ಮೇಲದು ಗಾಡಿಗಳೊಳಗೆ ಕುತ್ಕಿಸಿಂದ ಓಡಾಡೇ ಇರಬೇಕು. ಈ ರೀತಿ ಒಂದು ರೋಡ್ ಐತೆ ತಿಳ್ಕೊರಿ. ಈ ರೋಡ್ ಮೇಲೆ ಇಲ್ಲಿ ಏನು ಮಾಡ್ಯಾರ ಅಂತಂದ್ರೆ ಈಗಿನ ಟೈಮ್ ಒಳಗೆ ಗಾಡಿಗಳು ಏನು ಓಡ್ತಿರ್ತಾವಲ್ಲ, ಇದೊಂದು ಗಾಡಿ ತಿಳ್ಕೊರಿ, ಇದೊಂದು ಕಾರ್ ಹೊಂಟೈತಿ ಇಲ್ಲಿ. ಒಂದು ಸ್ವಲ್ಪ ವಿಚಿತ್ರವಾದ ಕಾರ್ ಐತಿ ನಂದ. ಈ ಕಾರ್ ಹೊಂಟೈತಿ, ಗಾಲಿನ ಇಲ್ಲ ಅದಕ್ಕೆ. ಈ ಕಾರ್ ಹೊಂಟೈತಿ ತಿಳ್ಕೊರಿ, ಒಂದು 40 km/h. ಇಲ್ಲಿ ಏನು ರೋಡ್ ದಂಡಿಗೆ ವೆಹಿಕಲ್ಸ್ದ ಸ್ಪೀಡ್ ಚೆಕ್ ಮಾಡೋಕ್ಕೇನು ಇನ್ಸ್ಟ್ರೂಮೆಂಟನ್ನು ಇಲ್ಲಿ ರೋಡಿದಾಗ ಹಚ್ಚಿರ್ತಾರಲ್ಲ, ಈ ಇನ್ಸ್ಟ್ರೂಮೆಂಟ್ ಎಲ್ಲರೇ 40 km/h ರೀಡ್ ಮಾಡೋ ಜಾಗದಾಗ ಇದನ್ನ 150 km ರೀಡ್ ಮಾಡಿತಂದ್ರೆ ಇದು ಮಿಸ್ಟೇಕ್ಸ್, ಎರರ್ಸ್. ಈ ಇನ್ಸ್ಟ್ರೂಮೆಂಟ್ದಾಗೂ ಎರರ್ ಆಗೋ ಸಾಧ್ಯತೆ ಐತಿ.
ಇದು ಎಲ್ಲರ ಇನ್ಸ್ಟ್ರೂಮೆಂಟ್ ಕೆಟ್ಟ ಈ ಕಾರ್ದ 40 km/h ಜಾಗದಾಗ 150 km/h ಎಲ್ಲರೂ ರೀಡ್ ಮಾಡಿತಂದ್ರೆ ಪಾಪ ಕಾರ್ದವ್ಗೆ ಏನಾಗ್ತೈತಿ ಚಲಾನ್ ಕಟ್ ಮಾಡ್ತಾರೆ ಪೊಲೀಸರು, ದಂಡ ಹಾಕ್ತಾರೆ ಆ ಕಾರ್ದವ್ನ ಮೇಲೆ. ಸೊ ಇನ್ಸ್ಟ್ರೂಮೆಂಟ್ದಾಗ ಏನಾದರೂ ಎರರ್ ಬತ್ತಂದ್ರೆ ಭಾಳಷ್ಟು ಏನಾಗ್ತೈತಿ ನಮ್ಮ ಡೈಲಿ ಲೈಫ್ದಾಗ ಎಲ್ಲ ಕಡೆ ಪ್ರಾಬ್ಲಮ್ಸ್ ಬರಕತ್ತಾವೆ. ವಾಚ್ಗಳು ಸರಿಯಾಗಿ ಕೆಲಸ ಮಾಡ್ಲಿಕ್ಕಂತಂದ್ರೆ ನಿಮ್ಗೆ ಟೈಮ್ ಹೆಂಗೆ ಗೊತ್ತಾಗೋದು? ವಾಚ್ದಾಗ ಎರರ್ ಬಂತಂದ್ರೆ ಸ್ಕೇಲ್ದಾಗ ಎರರ್ ಬರಕೈತಂದ್ರೆ ಏನು ಮಾಡ್ತೀರಿ? ಸೊ ಎರರ್ಸ್ ಅನ್ನೋ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಐತೆ ನಮ್ಮ ಡೈಲಿ ಲೈಫ್ದಾಗ. ಇನ್ನು ನಮ್ಮ ಫಿಸಿಕ್ಸ್ದಾಗಂತರೂ ನಾವು ಎಷ್ಟು ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಇಲ್ಲಿ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡೋಕೆ ಮುಂದೆ ಏನಾಗತ್ತಿ ಇಷ್ಟೊಂದು ಎರರ್ಸ್ ಬರತ್ತಾವೆ. ಹ್ಯೂಮನಿಂದ ಎರರ್ ಆಗತ್ತಿ, ಇನ್ಸ್ಟ್ರೂಮೆಂಟಿಂದ ಎರರ್ ಆಗತ್ತಿ. ಇನ್ನು ನಾವು ಫಿಸಿಕ್ಸ್ದಾಗ ಭಾಳಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತೀವಿ. ಆ ಎಕ್ಸ್ಪೆರಿಮೆಂಟ್ದಾಗೂ ಏನಾಗ್ತೈತಿ ಎರರ್ಸ್ ಬರೋ ಸಾಧ್ಯತೆ ಇರ್ತೈತಿ. ಆ ಎರರ್ಸನ್ನು ಕಡಿಮೆ ಮಾಡೋ ಸಂಬಂಧ ಏನು ಮಾಡಬೇಕಾಗ್ತೈತಿ, ನಾವು ಇದ್ರ ಬಗ್ಗೆ ಭಾಳಷ್ಟು ಏನು ಮಾಡಬೇಕಾಗ್ತೈತಿ, ಕಲಿಬೇಕಾಗ್ತೈತಿ. ಸೊ ನೋಡಿರಿ, ನಮ್ಮ ಕಡೆ ಎರರ್ಸ್ ಏನದಾವಲ್ಲ, ತಪ್ಪುಗಳು 3 ಟೈಪ್ಸ್ದು ಎರರ್ಸ್ ಬರ್ತಾವೆ. ಎಷ್ಟು ಬರ್ತಾವೆ? 3 ಟೈಪ್ಸ್ ಆಫ್ ಎರರ್ಸ್ ನಾವು ನೋಡ್ಬೋದು. ನಿಮ್ಮ ಸ್ಕೂಲ್ದಾಗ, ನಿಮ್ಮ ಕಾಲೇಜ್ದಾಗ ಅಥವಾ ನಿಮ್ಮ ಎಕ್ಸಾಮಿನೇಷನ್ದಾಗ ಕೇಳೋ ಸಾಧ್ಯತೆ ಇರ್ತೈತೆ. ನೋಡ್ರಿ, ನಮ್ಮ ಕಡೆ ಫಸ್ಟ್ ಟೈಪ್ ಆಫ್ ಎರರ್ ಯಾವುದಂತಂದ್ರೆ ಸಿಸ್ಟಮೆಟಿಕ್ ಎರರ್ ಅಂತೀವಿ. ಸಿಸ್ಟಮೆಟಿಕ್ ಎರರ್ಸ್. ಸೆಕೆಂಡ್ ಯಾವುದಂತಂದ್ರೆ ರ್ಯಾಂಡಮ್ ಎರರ್ಸ್. ಥರ್ಡ್ ಟೈಪ್ ಆಫ್ ಎರರ್ ಯಾವುದಂತಂದ್ರೆ ಗ್ರಾಸ್ ಎರರ್ಸ್. ಇದ್ರ ಬಗ್ಗೆ ಕಲಿನೂ ಸ್ವಲ್ಪ ಥಿಯರಿ ಐತಿದ. ಸಾರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್. ಯಾವಾಗಾರೆ ಆಗ್ತಾವೆ ನಮ್ಮ ಕಡೆ ಅಂದು. ಸೊ ನಮ್ಮ ಕಡೆ 3 ಟೈಪ್ ಆಫ್ ಎರರ್ಸ್ ಅದಾವೆ. ಒಂದು ಸಿಸ್ಟಮೆಟಿಕ್ ಎರರ್ಸ್, ಒಂದು ರ್ಯಾಂಡಮ್ ಎರರ್ಸ್ ಮತ್ತು ಒಂದು ಗ್ರಾಸ್ ಎರರ್ಸ್. ಇವು ಯಾವ ರೀತಿ ವರ್ಕ್ ಮಾಡ್ತಾವೆ ಅನ್ನೋದ ಸ್ವಲ್ಪ ನೋಡ್ಕೊಂಡು ಬರೋಣ ಬರ್ರಿ ನಾವು. ನೋಡಿರಿ, ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಎರರ್ ನಮ್ಮ ಕಡೆ 3 ಟೈಪ್ದು ಅದಾವೆ. ಒಂದು ಸಿಸ್ಟಮೆಟಿಕ, ಇನ್ನೊಂದು ರ್ಯಾಂಡಮ, ನೆಕ್ಸ್ಟ್ ಥರ್ಡ್ ಒನ್ ಈಸ್ ಗ್ರಾಸ್ ಎರರ್ ಅಂತ ಹೇಳಿ. ಓಕೆ, 3 ಅದಾವೆ: ಸಿಸ್ಟಮೆಟಿಕ್ ಎರರ್, ರ್ಯಾಂಡಮ್ ಎರರ್, ಗ್ರಾಸ್ ಎರರ್. ಈಗ ನೋಡ್ರಿ, ಹಿಂಗಂತಂದ್ರೆ ಏನು ಅನ್ನೋದ ನಮಗೆ ಗೊತ್ತಿರಬೇಕಾಗ್ತೈತಿ. ಫಸ್ಟ್ ಆಫ್ ಆಲ್ ಸಿಸ್ಟಮೆಟಿಕ್ ಎರರ್ಸ್ ಏನದಾವಲ್ಲ, ನಿಮ್ಗೆ ಒಂದು ಇಲ್ಲಿ PPT ಕಾಣ್ತಿರ್ಬೋದು, ಇಲ್ಲಿ ಹಿಡ್ದು ನೀವು ನೋಟ್ಸನ್ನು ರೆಡಿ ಮಾಡ್ಕೋಬೋದು. ಓಕೆ, ಸಿಸ್ಟಮೆಟಿಕ್ ಎರರ್ ಬಗ್ಗೆ ಹೇಳ್ಬೇಕಾದ್ರೆ, ಸಿಸ್ಟಮೆಟಿಕ್ ಎರರ್ಸ್ ಆರ್ ದಿ ಎರರ್ಸ್ ಹೂಸ್ ಕಾಸಸ್ ಆರ್ ನೋನ್. ಸಿಸ್ಟಮೆಟಿಕ್ ಎರರ್ ಏನದಾವಲ್ಲ, ಅವು ಎಲ್ಲಿಂದ ಬರ್ತಾವೆ ಅನ್ನೋದು ನಮ್ಗೆ ಗೊತ್ತಿರ್ತೈತಿ. ಅಂಥ ಒಂದು ಎರರ್ಸ್ಗೆ ನಾವು ಸಿಸ್ಟಮೆಟಿಕ್ ಎರರ್ ಅಂತ ಕರಿತೀವಿ. ಈ ಎರರ ಇದೇ ಒಂದು ಕಾರಣದಿಂದ ಎರರ್ಸ್ ಬರತ್ತೆ ಅಂಥೇಳಿ ನಮ್ಗೆ ಗೊತ್ತಾಗ್ತದೆ. ಎಕ್ಸಾಂಪಲ್ ಆಗಿ, ಇವಾಗ ನೀವು ವೇಯಿಂಗ್ ಸ್ಕೇಲ್ ನೋಡಿರ್ಬೋದು. ವೇಯಿಂಗ್ ಸ್ಕೇಲ್ ಅಂತಂದ್ರೆ ತೂಕ ಮಾಡೋ ಮೆಷಿನ್ ಇರ್ತದಲ್ಲ, ನೀವು ಲೋಕಲಾಗಿ ನೋಡಿರ್ಬೋದು. ಸೊ ಅದ್ರಾಗ ಏನಾಗ್ತೈತೆ, ಒಂದೊಂದು ಸಲ ನಾವು ಏನೂ ತೂಕ ಮಾಡತ್ತಿಲ್ಲ ಅದ್ರಾಗ, ನಾರ್ಮಲಾಗಿ ಅದನ್ನು ಬಿಟ್ಟಿವಿ, ಯಾವುದೇ ಒಂದು ವಸ್ತುವನ್ನು ಅದ್ರ ಮೇಲೆ ಇಟ್ಟಿಲ್ಲ ನಾವು. ಆವಾಗ ರೀಡಿಂಗ್ ಏನು ಮಾಡಿರ್ತೈತೆ, ಅದ 200 ಗ್ರಾಮ 300 ಗ್ರಾಮ ತೋರಿಸ್ತಿರ್ತೈತೆ. ನಮಗೆ ಗೊತ್ತೈತಿ ಇನ್ಸ್ಟ್ರೂಮೆಂಟ್ದಾಗ ಏನೋ ಫಾಲ್ಟ್ ಐತೆ ಅಂಥೇಳಿ. ಹೌದು, ಅದು 200 ಗ್ರಾಮನ್ನು ಒಂದನ್ನ ನಾವು ಸರಿಪಡಿಸ್ಕೋಬೇಕಿಲ್ಲ, ಆವಾಗ ನಮ್ಮ ರೀಡಿಂಗ್ ಸರಿ ಬರೋಕ್ಕೆ ಸಾಧ್ಯ ಐತೆ ಫೈನಲ್. ಇಲ್ಲತ್ತಂದ್ರೆ ಅದ 200 ಗ್ರಾಮ್ ಮೇಲೆ ನೀವು ಯಾವುದೇ ಒಂದು ವಸ್ತು ಇಟ್ರಿ ಅಂತಂದ್ರೆ, ಹಂಗೆ ಅದ ಮಷಿನ್ ಮೇಲೆ ಆ 200 ಗ್ರಾಮನ್ನು ಹಿಡ್ಕೊಂಡು ತೋರಿಸ್ತೈತೆ ಅದು. ಹೌದಿಲ್ಲ, ಆ 200 ಗ್ರಾಮನ್ನು ಕನ್ಸಿಡರ್ ಮಾಡ್ಕಿಸಿಂದ ಆಮೇಲೆ ತೂಕ ತೋರಿಸ್ತೈತಿ ಲಾಸ್ಟಿಗೆ. ಸೊ ಇದ್ರಾಗ ಪ್ರಾಬ್ಲಮ್ ಐತಿ, ನಮಗೆ ಗೊತ್ತೈತೆ ಅದು 200 ಗ್ರಾಮ್ ಮೊದಲ ತೋರಿಸತ್ತೆ ಅಂಥೇಳಿ. ಅದನ್ನು ನಾವು ಸರಿಪಡಿಸ್ಬೋದಿಲ್ಲ. ಈ ಒಂದು ಎರರ್ಗೆ ನಾವು ಏನಂತ ಕರಿಬೋದು, ಸಿಸ್ಟಮೆಟಿಕ್ ಎರರ್ ಅಂತ ಹೇಳಿ ಕರಿಬೋದು. ಇದ್ರಾಗ ಏನು ಮಿಸ್ಟೇಕ್ ಆತಲ್ಲ, ಈಗ ಇಂಥ ಒಂದು ಮಿಸ್ಟೇಕ್ಸ್ಗಳಿಗೆ ನಾವು ಸಿಸ್ಟಮೆಟಿಕ್ ಎರರ್ ಅಂತ ಕರಿಬೋದು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಯಾವುದೋ ಒಂದು ಲ್ಯಾಬ್ದಾಗ ಎಕ್ಸ್ಪೆರಿಮೆಂಟ್ ಮಾಡತ್ತೀರಿ ಅಂತ ತಿಳ್ಕೊರಿ. ಆ ಎಕ್ಸ್ಪೆರಿಮೆಂಟ್ದಾಗ ಏನು ಮಾಡ್ತಿರ್ತೀರಿ, ಒಂದೊಂದು ಸಲ ಅಮ್ಮೀಟ್ರ್ ಯೂಸ್ ಮಾಡ್ತಿರ್ತೀರಿ, ಒಂದೊಂದು ಸಲ ವೋಲ್ಟ್ ಮೀಟ್ರನ್ನ ಯೂಸ್ ಮಾಡ್ತಿರ್ತೀರಿ. ಸೊ ಎಕ್ಸ್ಪೆರಿಮೆಂಟ್ ಮಾಡತ್ತೀರಿ ಒಂದೊಂದು ಸಲ ಏನು ಬರ್ತಾರೋ ಅಲ್ಲಿ ಟೀಚರ್ಸ್ ಬಂದು ಏನು ಹೇಳ್ಬಿಡ್ತಾರೆ ಅಂತಂದ್ರೆ, ಈ ಒಂದು ಅಮ್ಮೀಟ್ರ್ ಅಥವಾ ವೋಲ್ಟ್ ಮೀಟ್ರ್ ಅದು ಬಾದಾಗೈತಿ, ನೀವು ಅದನ್ನು ರಿಪ್ಲೇಸ್ ಮಾಡ್ಕೊರಿ ಅಂಥೇಳಿ. ಸೊ ಬಾದಾಗಿದ್ದ ಅಮ್ಮೀಟ್ರ್ ಅಥವಾ ವೋಲ್ಟ್ ಮೀಟ್ರ್, ಬಾದಾಗಿದ್ದ ಇನ್ಸ್ಟ್ರೂಮೆಂಟಿಂದ ನೀವು ರೀಡಿಂಗನ್ನು ತೊಗೊಂಡ್ರಿ ಅಂತಂದ್ರೆ ನಿಮ್ಮ ಲಾಸ್ಟ್ ಫೈನಲ್ ಆನ್ಸರ್ದಾಗೂ ಏನಾಗ್ತೈತಿ, ಎರರ್ಸ್ ಬರ್ತಾವೆ. ಸೊ ಅದಕ್ಕಾಗಿ ಆ ಒಂದು ಇನ್ಸ್ಟ್ರೂಮೆಂಟನ್ನು ನೀವು ರಿಪ್ಲೇಸ್ ಮಾಡಿಕಿಸಿಂದ ಒಂದು ಹೊಸ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿ ಅಲ್ಲಿ ರೀಡಿಂಗ್ ತೊಗೊಂಡ್ರಿ ಅಂತಂದ್ರೆ ಎರರ್ಸ್ ಬರೋ ಸಾಧ್ಯತೆ ಏನಾಗ್ತೈತಿ, ಕಡಿಮೆ ಆಗ್ತೈತಿ. ಸೊ ಬೇಸಿಕಲಿ ನಾನು ಏನು ಹೇಳತ್ತೀನಿ ಅಂತಂದ್ರೆ, ಸಿಸ್ಟಮೆಟಿಕ್ ಎರರ್ಸ್ ಅಂತಂದ್ರೆ ಎಂಥ ಎರರ್ಸ್ ಆಗಿರ್ತಾವೆ ಅಂತಂದ್ರೆ, ಅವುಗಳು ಎಲ್ಲಿಂದ ಬರ್ತಾವೆ, ಯಾವ ಕಾರಣದಿಂದ ಬರ್ತಾವೆ ಅನ್ನೋದು ನಮಗೆ ಗೊತ್ತಿರ್ತೈತಿ. ಓಕೆ, ನಾನು ಸಿಂಪಲ್ 2 ಎಕ್ಸಾಂಪಲ್ ತೊಗೊಂಡಿನಿ, ಬಹಳಷ್ಟು ಎಕ್ಸಾಂಪಲ್ಸ್ ಅದಾವಿದ್ರು. ಓಕೆ, ಇನ್ನೊಂದು ಎಕ್ಸಾಂಪಲ್ ಯಾವುದಂತಂದ್ರೆ ಬೈಕ್. ಇದಂತರೂ ಕಾಮನ್ ಆಗಿ ಎಲ್ಲರ ಮನ್ಯಾಗ ನೋಡೇ ಇರ್ತೀರಿ ನೀವು. ನೋಡ್ರಿ, ನಿಮ್ಮ ಮನ್ಯಾಗ ಎಲ್ಲರೂ ಹಳಿ ಬೈಕ್ ಇದ್ದು ಅಂತಂದ್ರೆ
ಬೈಕ್ ನಿಂತಿದ್ರೂ ಕೂಡ ಏನಾಗ್ತೈತಿ, ಬೈಕ್ದೇನು ಸ್ಪೀಡೋಮೀಟ್ರ್ ಇರ್ತೈತಲ್ಲ, ಬೈಕ್ ಎಷ್ಟು ಸ್ಪೀಡ್ಲಿ ಹೊಂಟೈತೆ ಅನ್ನೋದು ಅದ್ರಾಗ ಗೊತ್ತಾಗ್ತೈತೆ ನಮಗೆ. ಸೊ ಹಳಿ ಬೈಕ್ ಅದು ಇತ್ತಂದ್ರೆ ನಮ್ಮ ಮನ್ಯಾಗ ಐತಿ, ಓಕೆ, ಆ ಬೈಕ್ದಾಗ ಏನಾಗ್ತೈತಿ ನಿಮಗೆ ಕಾಣ್ತೈತಿ, ಬೈಕ್ ನಿಂತೈತಿ 40 km/h. ಅಂದ್ರೆ ನಿಂತದ ಬೈಕ 40 km ಸ್ಪೀಡ್ಲಿ ಓಡಾಕತ್ತೈತೆ ಅಂಥೇಳಿ ಅದರ ಸ್ಪೀಡೋಮೀಟ್ರ್ ತೋರಿಸೈತಿ. ಇದರ ಅರ್ಥ ಏನ, ಆ ಸ್ಪೀಡೋಮೀಟ್ರ್ ಅನ್ನೋದು ಇನ್ಸ್ಟ್ರೂಮೆಂಟ್ ಏನಾಗೈತಿ, ಬಾದಾಗೈತೆ. ಅದನ್ನು ನಾವು ಏನು ಮಾಡ್ಬೋದು, ರಿಪ್ಲೇಸ್ ಮಾಡಿಕೇಶನ್ ಆಮೇಲೆ ಚೆಕ್ ಮಾಡ್ಬೋದು, ಅವಾಗ ಕರೆಕ್ಟ್ ರೀಡಿಂಗ್ ತೋರಿಸ್ತೈತೆ. ಅದು ನಮಗೆ ಆ್ಯಕ್ಚುಲಿ ಸಿಸ್ಟಮೆಟಿಕ್ ಎರರ್ಸ್ ಬಗ್ಗೆ ಈ ಎರರ್ ಯಾವ ಕಾರಣದಿಂದ ಬರತ್ತೆ ಅನ್ನೋದು ಗೊತ್ತಿರ್ತೈತೆ, ಅದನ್ನು ನಾವು ಸರಿಪಡಿಸ್ಬೋದು. ಅಂಥ ಒಂದು ಎರರ್ಸ್ಗೆ ನಾವು ಸಿಸ್ಟಮೆಟಿಕ್ ಎರರ್ಸ್ ಅಂತ ಹೇಳಿ ಕರಿತೀವಿ. ನೋಡಿರಿ ನೆಕ್ಸ್ಟ್ ಓದೋದು, ದೇ ಕ್ಯಾನ್ ಬಿ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಡ್ಯೂ ಟು ದ ನೋನ್ ಕಾಸಸ್. ದೀಸ್ ಎರರ್ಸ್ ಕ್ಯಾನ್ ಬಿ ಮಿನಿಮೈಸ್ಡ್. ಇನ್ಕಡೆ ನಾನು ತೂಕದ ಮಷಿನ್ ತೊಗೊಂಡು ಎಕ್ಸಾಂಪಲ್ ಹೇಳಿಲ್ಲ. ಒಂದೊಂದು ಸಲ 200 ಗ್ರಾಮ್ ಪ್ಲಸ್ದಾಗೂ ತೋರಿಸ್ತಿರ್ತೈತೆ, ಅದು ಒಂದೊಂದು ಸಲ 200 ಗ್ರಾಮ್ ಮೈನಸ್ದಾಗೂ ತೋರಿಸಿರ್ತೈತೆ. ನೀವು ಭಾಳಷ್ಟು ಜನ ಮಾಡಿರ್ತೀರಿ, ಒಬ್ಬೊಬ್ಬರು ಮಾಡಿರೋದಿಲ್ಲ, ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ನಾನು ಏನು ಹೇಳತ್ತೀನಿ ಅಂತಂದ್ರೆ, ಅದು ಏನು ತೂಕ ಮಾಡೋ ಮಷಿನ್ ಐತ್ಲ, ಒಂದೊಂದು ಸಲ ಏನೂ ಇಡಲ್ದನ ಅದ್ರ ಮೇಲೆ ಯಾವುದೇ ಒಂದು ವಸ್ತುವನ್ನು ಇಟ್ಟಿಲ್ಲ ನೀವು, ಪೈಲಾನ ಏನು ಮಾಡತ್ತದ 200 ಗ್ರಾಮನ್ನು ಪ್ಲಸ್ದಾಗ ತೋರಿಸೈತೆ, ಒಂದೊಂದು ಸಲ 200 ಗ್ರಾಮನ್ನು ಮೈನಸ್ದಾಗ ತೋರಿಸಿರ್ತದೆ. ಅದನ್ನು ನಾವು ಸರಿಪಡಿಸ್ಕಿಸನ್ 0ಗೆ ತಂದು ಕಿಸಿನ ಆಮೇಲೆ ಏನು ಮಾಡ್ಬೋದು, ತೂಕ ಮಾಡ್ಬೋದಿಲ್ಲ. ನೀವು ಎರರ್ಸನ್ನು ಸರಿಪಡಿಸತ್ತೀರಿ. ಇಲ್ಲಿ ನಿಮಗೆ ಗೊತ್ತೈತಿ ಎರರ್ಸ್ ಎಲ್ಲಿಂದ ಬರತ್ತಿ ಮತ್ತು ಆ ಎರರ್ಸನ್ನು ಯಾವ ರೀತಿ ಸರಿಪಡಿಸ್ಬೋದು ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗತ್ತೆ. ಈ ಒಂದು ಎರರ್ಸಿಗೆ ನಾವು ಸಿಸ್ಟಮೆಟಿಕ್ ಎರರ್ಸ್ ಅಂತ ಕರಿತೀವಿ. ಇವು ನಾರ್ಮಲ್ ಎಕ್ಸಾಂಪಲ್ಸಾ. ಸಿಸ್ಟಮೆಟಿಕ್ ಎರರ್ಸ್ ಕ್ಯಾನ್ ಫರ್ದರ್ ಬಿ ಕ್ಲಾಸಿಫೈಡ್ ಇಂಟು 2 categories. ಇವು ಸಿಸ್ಟಮೆಟಿಕ್ ಎರರ್ಸ್ ಏನದಾವಲ್ಲ, 2 ಕ್ಯಾಟಗರಿ ಒಳಗೆ ಏನು ಮಾಡ್ತಾರೋ ಡಿವೈಡ್ ಮಾಡ್ತಾರೆ. ಒಂದು ಇನ್ಸ್ಟ್ರೂಮೆಂಟಲ್ ಎರರ್ಸ, ಒಂದು ಇನ್ವೈರಮೆಂಟಲ್ ಎರರ್ಸ್ ಅಂತೇಳಿ. ಇನ್ಸ್ಟ್ರೂಮೆಂಟಲ್ ಎರರ್ಸ್ ಇನ್ಕಡೆ ನಾವು ನೋಡಿದ್ದಿಲ್ಲ. ನಾವು ಇನ್ಕಡೆ ಒಂದು ಎಕ್ಸಾಂಪಲ್ ತೊಗೊಂಡಿದ್ದು ಗೊತ್ತೇನ್ರಿ ನಿಮಗೆ, ರಾಡ್ ಲೆಂತನ್ನು ಮೆಜರ್ ಮಾಡತ್ತಿದ್ದಿಲ್ಲ. ಆ ಒಂದು ಎಕ್ಸ್ಪೆರಿಮೆಂಟ್ದಾಗ ಏನಾಗತ್ತಿತ್ತು, ಅದೇನು ಸ್ಕೇಲ್ ಐತ್ಲ, ಮಿನಿಮಮ್ 0.1 cm ಅಳಿಬೋದು. ಅದಕ್ಕಿಂತ ಸಣ್ಣ ಸ್ಕೇಲ್ ತಂದು ಅಂತಂದ್ರೆ ನಾವು ಆ ರಾಡದ ಲೆಂತ್ ಇನ್ನೂ ಒಂದು ಸ್ವಲ್ಪ ಎಕ್ಯುರೇಟ್ಲಿ ನಾವೇನು ಮಾಡ್ಬೋದು, ಮೆಜರ್ಮೆಂಟ್ ತೊಗೋಬೋದು. ಇದರ ಅರ್ಥ ನಮಗೆ ಗೊತ್ತೈತಿ ಎರರ್ ಎಲ್ಲಿಂದ ಬರತ್ತಿ, ಆ ಸ್ಕೇಲ್ ದೊಡ್ಡದೈತೆ. ಅದು ಅದಕ್ಕಿಂತ ಸಣ್ಣ ಸ್ಕೇಲ್ ತಂದು ಹಚ್ಚಿದ್ದು ಅಂತಂದ್ರೆ ಎರರನ್ನು ಮಿನಿಮೈಸ್ ಮಾಡ್ಬೋದು, ಎರರನ್ನು ಕಡಿಮೆ ಮಾಡ್ಬೋದು ನಾವು. ಇವೆಲ್ಲ ಎಕ್ಸಾಮ್ದಾಗ ಕೇಳುವಂಥ ಟಾಪಿಕ್ಸ್ ಅದಾವೆ, ಅದಕ್ಕಾಗಿ ನೀವು ನೋಟ್ ಮಾಡ್ಕೊರಿ, ನಿಮಗೆ PPT ಒಳಗೆ ಕಾಣತಿರ್ಬೇಕಿದೆ. ಸೊ ನೆಕ್ಸ್ಟ್ ನೋಡಿರಿ, ಇನ್ಸ್ಟ್ರೂಮೆಂಟಲ್ ಎರರ್ಸ್ ಏನು ಬರ್ದಾರೋ ನೋಡಿ ಇಲ್ಲಿ. ದೀಸ್ ಎರರ್ಸ್ ಆರ್ ಡ್ಯೂ ಟು ದ ಇನ್ಪರ್ಫೆಕ್ಟ್ ಡಿಸೈನ್ ಆರ್ ಮಿಸ್ಯೂಸ್ ಆಫ್ ದ ಮೆಜರಿಂಗ್ ಇನ್ಸ್ಟ್ರೂಮೆಂಟ್. ಇನ್ನು ಇನ್ಸ್ಟ್ರೂಮೆಂಟ್ ಹಳಿದಾಗಿರ್ಬೋದು, ಹೌದು, ಅದರಿಂದನೂ ಎರರ್ಸ್ ಬರೋ ಸಾಧ್ಯತೆ ಐತಿ. ಇನ್ನು ಇನ್ಸ್ಟ್ರೂಮೆಂಟ್ ಹಳಿದಾಕಿಸಿಂದ ಏನಾದರೂ ಅದ್ರಾಗ ಏನಾದರೂ ಮಷಿನ್ರಿ ಆಗಿರ್ಬೋದಲ್ಲ, ಅದರಿಂದ ಎರರ್ಸ್ ಬರೋ ಸಾಧ್ಯತೆ ಇರ್ತೈತಿ. ದೀಸ್ ಕ್ಯಾನ್ ಬಿ ರಿಡ್ಯೂಸ್ಡ್ ಬೈ ಯೂಸಿಂಗ್ ಮೋರ್ ಆ್ಯಕ್ಯುರೇಟ್ ಇನ್ಸ್ಟ್ರೂಮೆಂಟ್ಸ್. ಇನ್ಸ್ಟ್ರೂಮೆಂಟಲ್ ಎರರ್ಸನ್ನು ಕಡಿಮೆ ಮಾಡೋಕ್ಕೆ ನೀವು ಏನು ಮಾಡ್ಬೋದು ಅಂತಂದ್ರೆ, ಇನ್ಸ್ಟ್ರೂಮೆಂಟನ್ನು ರಿಪ್ಲೇಸ್ ಮಾಡ್ಬೋದು. ಒಂದು ಹೊಸ ಇನ್ಸ್ಟ್ರೂಮೆಂಟನ್ನು ಅದರ ಜಾಗದಾಗ ಹಚ್ಕಿಸಿಂದ ಅದರಿಂದ ಏನಾಗ್ತೈತಿ, ಎರರ್ ಬರೋ ಸಾಧ್ಯತೆ ಕಡಿಮೆ ಆಗ್ತೈತಿ. ಮೊದಲು ಚೆಕ್ ಮಾಡಿರಿ, ಓಕೆ. ಸೊ ನೆಕ್ಸ್ಟ್ ಇನ್ವೈರಮೆಂಟಲ್ ಎರರ್ಸ್ ನೋಡಿರಿ, ಪರಿಸರದಿಂದ ಕೂಡ ಎರರ್ಸ್ ಬರೋ ಸಾಧ್ಯತೆ ಐತಿ. ಹೆಂಗಂತಂದ್ರೆ, ದೀಸ್ ಎರರ್ಸ್ ಆರ್ ಡ್ಯೂ ಟು ದ ಚೇಂಜಸ್ ಇನ್ ಎಕ್ಸ್ಟರ್ನಲ್ ಎನ್ವೈರಮೆಂಟಲ್ ಕಂಡೀಷನ್ಸ್ ಸಚ್ ಆಸ್ ಟೆಂಪರೇಚರ್, ಪ್ರೆಷರ್, ಹ್ಯೂಮಿಡಿಟಿ, ಡಸ್ಟ್, ವೈಬ್ರೇಷನ್ಸ್ ಆರ್ ಮ್ಯಾಗ್ನೆಟಿಕ್ ಆ್ಯಂಡ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ಸ್. ನೋಡಿರಿ, ಎನ್ವೈರಮೆಂಟಲ್ ಎರರ್ಸ್ ಅಂತಂದ್ರೆ ಪರಿಸರದಿಂದ ಬರುವಂಥ ಎರರ್ಸ. ಇದರ ಒಂದು ಎಕ್ಸಾಂಪಲ್ ತೊಗೊತೀನಿ ನಾನು. ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ಗಳು ಎಂಥವು ಇರ್ತಾವೆ ಅಂತಂದ್ರೆ ಅದ್ರ ಪ್ರಿಕಾಷನ್ಸ್ ನೀವು ಮೊದಲು ಗೊತ್ತಿರ್ಬೇಕು ನಿಮಗೆ. ಈ ಒಂದು ಟೆಂಪ್ರೇಚರ್ದಾಗ ಈ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತೇಳಿ ಇಲ್ಲ, ನಾನು 45-50 ಡಿಗ್ರಿ ಸೆಲ್ಸಿಯಸ್ದಾಗ ಎಕ್ಸ್ಪೆರಿಮೆಂಟ್ ಮಾಡಿದ್ನಂತಂದ್ರೆ ರಿಸಲ್ಟ್ದಾಗ ಎರರ್ ಬಂತು ಬರುವ. ಹೌದು, ಒಂದಿಷ್ಟು ಎಕ್ಸ್ಪೆರಿಮೆಂಟಿಗೆ ಇದೇ ಒಂದು ಟೆಂಪ್ರೇಚರ್ ಅಂತ ಇರ್ತೈತಿ, ಅದೇ ಟೆಂಪ್ರೇಚರ್ದಾಗ ಮಾಡ್ಬೇಕು ನೀವು. ಎಲ್ಲ ಬಿಟ್ಟಿಗಿಸಿಂದ ಬೇಸಿಗೆ ಕಾಲದಾಗ ಬೇಸಿಗೆಗೆ ಏನು ಮಾಡ್ತೀನಂತಂದ್ರೆ 42 ಡಿಗ್ರಿ ಸೆಲ್ಸಿಯಸ್ದಾಗ ಎಕ್ಸ್ಪೆರಿಮೆಂಟ್ ಮಾಡ್ತೀನಂತಂದ್ರೆ ಆಗೋದಿಲ್ಲ. ಹೌದು, ಅದು ಕೂಡ ಇದೊಂದು ಎಕ್ಸಾಂಪಲ್ ಅಷ್ಟೇ. ಹೌದು, ಎನ್ವೈರಮೆಂಟಲ್ ಎರರ್ಸಿಗೆ ಇದನ್ನು ನೀವು ಸರಿಪಡಿಸ್ಬೋದು. ಇದರಿಂದ ನೀವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿಂತ ಮುಂಚೆ ಆ ಎಕ್ಸ್ಪೆರಿಮೆಂಟ್ ಯಾವ ಒಂದು ಕಂಡೀಷನ್ ಒಳಗೆ ಮಾಡ್ಬೇಕಂಥೇಳಿ ಅದ್ರ ಪ್ರಿಕಾಷನ್ಸ್ ಎಲ್ಲ ನೀವು ಮೊದಲು ಓದಬೇಕು. ಹೌದು, ಅದ್ರ ಬಗ್ಗೆ ತಿಳ್ಕೊಬೇಕು ಮೊದಲು, ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗ್ಬೇಕು. ಇಲ್ಲಾಂತಂದ್ರೆ ಭೂಕಂಪ ಆಗತೈತಿ, ಭೂಕಂಪದ ನಡಬಾರ್ಕೆ ಎಕ್ಸ್ಪೆರಿಮೆಂಟ್ ಮಾಡ್ಕೊತ ಕೂತದಿ. ಹೌದು, ಪ್ರಾಬ್ಲಮ್ ಕ್ರಿಯೇಟ್ ಆಗ್ತೈತಿಲ್ಲ. ನೀವು ವೈಬ್ರೇಷನ್ ಆಗತ್ತಿ ಭೂಮಿ ಒಳಗೆ, ನೀವು ಎಕ್ಸ್ಪೆರಿಮೆಂಟ್ ಮಾಡತ್ತೀರಿ ಮ್ಯಾಗ. ಎರರ್ಸ್ ಬರೋಕೆ ಬೇಕು, ಎರರ್ಸ್ ಬರತ್ತಾವು. ಸೊ ಇದನ್ನೆಲ್ಲ ಇಗ್ನೋರ್ ಮಾಡಬೇಕಾದ್ರೆ ಒಂದಿಷ್ಟು ಎಕ್ಸ್ಪೆರಿಮೆಂಟ್ಗಳಿಗೆ ಒಂದಿಷ್ಟು ಕಂಡೀಷನ್ಸ್ ಇರ್ತಾವೆ. ಆ ಕಂಡೀಷನ್ಸ್ ನಿಮಗೆ ಗೊತ್ತಿರಬೇಕು. ಹೌದು, ಅಲ್ಲಿಂದ ನೀವೇನು ಮಾಡ್ಬೋದು, ಎರರ್ಸನ್ನು ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಎರರ್ಗೆ ಹೋಗೋಣ ನಾವು, ರ್ಯಾಂಡಮ್ ಎರರ್ಸ್ ಅಂತೇಳಿ. ಸೊ ರೀಡ್ ಮಾಡಿರಿ, ಅಲ್ಲಿ ನಿಮಗೆ PPT ಕಾಣತಿರಬೇಕು. ದೀಸ್ ಎರರ್ಸ್ ಆರ್ ಡ್ಯೂ ಟು ಅನ್ನೋನ್ ಕಾಸಸ್.
ರ್ಯಾಂಡಮ್ ಎರರ್ಸ್ ಏನದಾವಲ್ಲ ಇವು ಎಲ್ಲಿಂದ ಬರ್ತಾವೆ ಅನ್ನೋದು ಗೊತ್ತಾಗಂಗಿಲ್ಲ ನಮಗೆ. ಈಗ ಗೊತ್ತಾಗತ್ತಿತ್ತು, ಹೌದು ಸಿಸ್ಟಮೆಟಿಕ್ ಎರರ್ಸ್ ಒಳಗೆ ಏನಾಗತ್ತಿತ್ತು, ಈ ಎರರ್ ಇಲ್ಲಿಂದ ಬರತ್ತೆ ಅಂತೇಳಿ ಗೊತ್ತಾಗ್ತಿತ್ತು. ಬಟ್ ರ್ಯಾಂಡಮ್ ಎರರ್ ಒಳಗೆ ಆ ರೀತಿ ಆಗೋದಿಲ್ಲ, ನಮಗೆ ಎರರ್ ಎಲ್ಲಿಂದ ಬರ್ತಿತ್ತು ಅನ್ನೋದು ಗೊತ್ತಾಗಂಗಿಲ್ಲ. ಓಕೆ, ದೇರ್ ಫಾರ್ ದೇ ಅಕ್ಕರ್ ಇರ್ರೆಗ್ಯುಲರ್ಲಿ ಆ್ಯಂಡ್ ಆರ್ ವೇರಿಯಬಲ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಸೈನ್. ಇವು ಏನಾಗ್ತಾವೆ ಅಂತಂದ್ರೆ ರ್ಯಾಂಡಮ್ಲಿ ಬರ್ತಾವೆ, ಎಷ್ಟು ಬೇಕಾದಷ್ಟು ಬರ್ಬೋದು ಇವ, ಹೌದು. ನೆಕ್ಸ್ಟ್, ಸಿನ್ಸ್ ದ causes of these errors are not known precisely, they cannot be eliminated completely. ಇವು ಹೆಂಗೆ ಬರ್ತಾವೆ, ಎಷ್ಟು ಬರ್ತಾವೆ, ಎಲ್ಲಿಂದ ಬರ್ತಾವೆ ಅನ್ನೋದು ಗೊತ್ತಿರಂಗಿಲ್ಲ. ಅದಕ್ಕಾಗಿ ಇವುಗಳನ್ನು ನಾವು ಎಕ್ಸ್ಪೆರಿಮೆಂಟ್ದಿಂದ ತೆಗ್ಯಾಕೆ ಬರೋದಿಲ್ಲ. ಇವಂತರೂ ಇರುವ ರ್ಯಾಂಡಮ್ ಎರರ್ಸ್ ಅಂತರೂ ಇರುವ ಖಾಯಂ ಇರ್ತವೆ. ಸೊ ದೇ ಕ್ಯಾನಾಟ್ ಬಿ eliminated completely. For example, when the same person repeats the same observation in the same conditions, he may get different readings different times. ನೋಡಿರಿ, ಒಂದು ಎಕ್ಸಾಂಪಲ್ ಹೇಳಿದ್ನ, ಇನ್ನು ಕಡೆ ನಾವು ರಾಡದ ಲೆಂತನ್ನು ಮೆಜರ್ ಮಾಡತ್ತಿದ್ದು, ಹೌದು. ಆ ಮೆಜರ್ಮೆಂಟ್ ಮಾಡೋಕೆ ಮುಂದೆ ನನಗೆ ಕೇಳ್ರಿ ಅಂತಂದ್ರೆ ಯಾರ್ರಿ, ನಾನು ಏನು ಹೇಳ್ತೀನಿ, 100 ಸೆಂಟಿಮೀಟರ್ ರಾಡದ ಲೆಂತ್ ಐತಿ, 12.1 ಸೆಂಟಿಮೀಟರ್ದ ರಾಡ್ ಲೆಂತ್ ಐತಿ, ಆಮೇಲೆ 12.05 12.06 ಡಿಫ್ರೆಂಟ್ ರೀಡಿಂಗ್ಸನ್ನು ನಾನು ಹೇಳತ್ತೀನಿ ನಿಮಗೆ, ಹೌದು. ರ್ಯಾಂಡಮ್ ಎರರ್ಸನ್ನು ನೀವು ಯಾವ ರೀತಿ ತಿಳ್ಕೊಬೇಕಂತಂದ್ರೆ, ಒಬ್ಬ ಮನುಷ್ಯ ಸೇಮ್ ಪರ್ಸನ ಅದೇ ಎಕ್ಸ್ಪೆರಿಮೆಂಟನ್ನು ಸೇಮ್ ಕಂಡೀಷನ್ದಾಗ ರಿಪೀಟ್ ಮಾಡಿದಂತಂದ್ರೆ ಅವ್ನು ಬೇರೆ ರೀಡಿಂಗ್ಸನ್ನು ಫೈಂಡ್ ಔಟ್ ಮಾಡ್ಬೋದಲ್ಲಿ. ಇದರ ಅರ್ಥ ಏನೋ ಒಂದು ಎರರ್ಸ್ ಬರತ್ತಾವು, ಬಟ್ ಎಲ್ಲಿಂದ ಬರತ್ತಾವೆ ನಮಗೆ ಗೊತ್ತಾಗಂಗಿಲ್ಲ. ಸೊ ಇಂಥ ಎರರ್ಸ್ಗೆ ನಾವು ರ್ಯಾಂಡಮ್ ಎರರ್ಸ್ ಅಂತೇಳಿ ಕರಿತೀವಿ. ಎಲ್ಲರೇ ನಿಮಗೆ ಎಕ್ಸಾಮಿನೇಷನ್ದಾಗ ಕೇಳ್ರು ಮಾಡ್ರು ಅಂತಂದ್ರೆ ನೀವು ಇದನ್ನ ಬರಿಬೋದು. ಇನ್ನೊಂದು ಎನ್ವೈರಮೆಂಟಲ್ ಡಿಸ್ಟರ್ಬೆನ್ಸ್ ಅಂತಂದ್ರೆ ನೋಡಿರಿ, ರ್ಯಾಂಡಮ್ ಎರರ್ಸಿಗೆ ಇನ್ನೊಂದು ಎಕ್ಸಾಂಪಲ್, ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಎಕ್ಸ್ಪೆರಿಮೆಂಟ್ ಮಾಡತ್ತೀರಿ, ಸಣ್ಣಂಗಿ ಗಾಳಿ ಬರತ್ತಲ್ಲಿ, ಸಣ್ಣಂಗಿ ಏರ್ ಬರತೈತಿ, ಏರ್ ಪಾರ್ಟಿಕಲ್ಸ್ ಏನಾಗತ್ತವು ಅಲ್ಲ ಜೋರ್ಲಿ ತಿರುಗಾಡತ್ತವು, ನಿಮ್ಗೆ ಗೊತ್ತಾಗತ್ತದು. ಇನ್ನು ಆ ಏರ್ ಪಾರ್ಟಿಕಲ್ಸ್ ಡಿಸ್ಟರ್ಬೆನ್ಸ್ಲಿ ಏನಾಗ್ಬೋದು, ನಿಮ್ಮ ಎಕ್ಸ್ಪೆರಿಮೆಂಟ್ ಮೇಲೂ ಅಫೆಕ್ಟ್ ಆಗ್ಬೋದು. ಅದು ನಿಮ್ಮ ಎಕ್ಸ್ಪೆರಿಮೆಂಟ್ದು ಏನು ರಿಸಲ್ಟ್ ಬರೋದಿಲ್ಲ ಅದ್ರಾಗ ಸ್ವಲ್ಪ ಏನಾಗ್ಬೋದು, ಅಫೆಕ್ಟ್ ಆಗ್ಬೋದು. ಅಲ್ಲಿಂದ ಕೂಡ ಎರರ್ಸ್ ಬರ್ತಾವೆ, ಅದು ನಮಗೆ ಗೊತ್ತಾಗಂಗಿಲ್ಲ. ಇನ್ನು ಹೆಂಗೆ ಗೊತ್ತಾಗ್ತದೆ, ನಾವೇನು ದೇವ್ರೇನ ಸಣ್ಣ ಏರ್ ಪಾರ್ಟಿಕಲ್ಸ್ ಎಲ್ಲ ಅಲ್ಲಿ ತಿರುಗಾಡ್ತಿರ್ತಾವೆ ಜೋರ್ಲಿ, ಅದರಿಂದ ನಮ್ಮ ಎಕ್ಸ್ಪೆರಿಮೆಂಟ್ ಮೇಲೆ ಅಫೆಕ್ಟ್ ಆಗತ್ತೈತಿ. ಇನ್ನು ನಾವು ಹೆಂಗೆ ಕಂಡುಹಿಡಿಯೋಕ್ಕೆ ಸಾಧ್ಯತೆ ಅದನ್ನೇ ಬರತ್ತಿಲ್ಲ ಅಂತೇಳಿ ಎರರ್. ಸೊ ರ್ಯಾಂಡಮ್ ಎರರ್ಸ್ ಅಕ್ಕರ್ ಇರ್ರೆಗ್ಯುಲರ್ಲಿ, ಅವು ಹೆಂಗೆ ಬೇಕಾದಂಗೆ ಬರ್ಬೋದು, ಅವುಗಳನ್ನ ನಾವು ಫೈಂಡ್ ಔಟ್ ಮಾಡೋಕ್ಕಾಗೋದಿಲ್ಲ, ಅವಂತರೂ ಇರುವ. ಇನ್ನು ನೋಡಿರಿ, ಲಾಸ್ಟ್ ಟೈಪ್ ಆಫ್ ಎರರ್ ಐತೆ ನಮ್ಮ ಕಡೆ, ಗ್ರಾಸ್ ಎರರ್ ಅಂತೇಳಿ. ಗ್ರಾಸ್ ಎರರ್ಸ್ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಗ್ರಾಸ್ ಎರರ್ಸ್ ಅರೈಸ್ ಡ್ಯೂ ಟು ಹ್ಯೂಮನ್ ಕೇರ್ಲೆಸ್ನೆಸ್ ಆ್ಯಂಡ್ ಮಿಸ್ಟೇಕ್ಸ್ ಇನ್ ಟೇಕಿಂಗ್ ರೀಡಿಂಗ್ ಆರ್ ಕ್ಯಾಲ್ಕುಲೇಟಿಂಗ್ ಆ್ಯಂಡ್ ರೆಕಾರ್ಡಿಂಗ್ ದ ಮೆಜರ್ಮೆಂಟ್ಸ್ ರಿಸಲ್ಟ್ಸ್. ಗ್ರಾಸ್ ಎರರ್ಸ್ ಅಂತರೂ ನಮಗೆ ಸಂಬಂಧಪಟ್ಟದ್ದು ಅವು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸಿಂಪಲಾಗಿ ಹೇಳ್ತೀನಿ ನಾನು. ಗ್ರಾಸ್ ಎರರ್ಸ್ ನೋಡ್ರಿ, ಒಬ್ಬ ಪರ್ಸನ್ ಅಥವಾ ನಾವಂತ ತಿಳ್ಕೊರಿ, ಮನುಷ್ಯ ಯಾವತ್ತೂ ಏನು ಮಾಡ್ತಾನೋ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಮುಂದಲ್ಲಿ ಏನಾದರೂ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡ್ತಾನೆ, ಹೌದು. ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಮುಂದೆ ಲಕ್ಷ ಕೊಟ್ಟಿರೋದಿಲ್ಲ ನೆಟ್ಗೆ, ಏನರೇ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ತಾನೋ, ಅಲ್ಲಿ ರೀಡಿಂಗ್ ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಿಲ್ಲ, ಕೇರ್ಲೆಸ್ನೆಸ್ ಮತ್ತು ಆಲಸ್ಯತನದಿಂದ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾನೆ. ನಾನು ನೋಡಿ ನನ್ನ ಪಾರ್ಟ್ನರ್ಗಳೇ ಇದ್ರೆ ಭಾಳ ಸಲ, ಓಕೆ, ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಮುಂದೆ ನಮ್ಮ ಫ್ರೆಂಡ್ಸ್ ಏನು ಮಾಡ್ತಿರಂತಂದ್ರೆ ಲಕ್ಷಣ ಬೇರೆ ಕಡೆ ಇರ್ತಿತ್ತು ಅವರು. ನಮ್ಮದು ಒಂದೊಂದು ಸಲ ಬೇರೆ ಕಡೆ ಇರ್ತಿತ್ತು. ಅವ್ರದ್ದಷ್ಟೇ ಕೆಟ್ಟದೇ ಕೇಳಿ, ನಮ್ಮದು ಹೇಳ್ತೀನಿ ಕೇಳ್ರಿ ಇಲ್ಲಿ. ಸೊ ನಾವು ಏನಾಗ್ತೈತಿ, ಕೇರ್ಲೆಸ್ನೆಸ್ಸಿಂದ ನಾವು ಏನು ಮಾಡ್ತೀವಿ, ಒಂದೊಂದು ಸಲ ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡೋಕ್ಕೆ ಹೋಗ್ತೀವಿ. ಆವಾಗ ಏನಾದರೂ ಪ್ರಾಬ್ಲಮ್ಗಳು ಹಾಕಿಸಿಂದ ಎರರ್ಸ್ ಬರೋ ಸಾಧ್ಯತೆ ಇರ್ತೈತಿ. ರೀಡಿಂಗ್ ಇನ್ಸ್ಟ್ರೂಮೆಂಟ್ ವಿತೌಟ್ ಪ್ರಾಪರ್ ಇನಿಷಿಯಲ್ ಸೆಟ್ಟಿಂಗ್ಸ್. ನೋಡಿರಿ, ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿಂತ ಮೊದಲು ಇನ್ಸ್ಟ್ರೂಮೆಂಟ್ ಸರಿಯಾಗಿ ಸೆಟಪ್ ಆಗೈತಿಲ್ಲೋ ಎಲ್ಲ ನೋಡಬೇಕಲ್ಲ, ಅದನ್ನೆಲ್ಲ ನೋಡೋದಿಲ್ಲ, ಒಟ್ಟು ಬರ ಜೋಡಿಸೋದು, ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಚಾಲೂ ಮಾಡೋದು. ಎರರ್ಸ್ ಬರಾಕಬೇಕು ಅಂಥ ಸಿಚುವೇಶನ್ದಾಗ ಬರತ್ತಾವ. ಮತ್ತು ನೀವು ಎಕ್ಸ್ಪೆರಿಮೆಂಟನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ಸ್ಟ್ರೂಮೆಂಟ್ ಸರಿಯಾಗಿ ಸೆಟಪ್ ಆಗೈತಿಲ್ಲೋ, ಎಲ್ಲ ಬರೋಬ್ಬರ ಐತಿಲ್ಲೋ, ರೀಡಿಂಗ್ಸ್ ತೊಗೊಳಕ್ಕೆಲ್ಲ ನಮ್ಮ ಕಡೆ ಬರೋಬ್ಬರ ಐತಿಲ್ಲೋ, ಎಲ್ಲರೂ ಬರೋಬ್ಬರ ನೋಡತ್ತಾರಲ್ಲೋ ಎಲ್ಲ ನೋಡ್ಬೇಕಲ್ಲ. ಅದನ್ನೆಲ್ಲ ಬಿಟ್ಟು ಡೈರೆಕ್ಟ್ ಎಲ್ಲ ಜೋಡಿಸಿರಿ, ಚಾಲೋ ಎಕ್ಸ್ಪೆರಿಮೆಂಟ್ ಚಾಲೋ, ಇನ್ನು ಅದನ್ನೆಲ್ಲ ರೀಡಿಂಗ್ ತೊಗೊಳಕ್ಕೆ ಚಾಲೂ ಮಾಡಿ, ಪ್ರಾಬ್ಲಮ್ಸ್ ಬರುವನ. ಸೊ ಅದಕ್ಕಾಗಿ ನೀವು ಕೇರ್ ತೊಗೋಕ್ಕೆ ಭಾಳ ಅಲರ್ಟ್ನೆಸ್ಸಿಂದ ಎಕ್ಸ್ಪೆರಿಮೆಂಟನ್ನು ಮಾಡಬೇಕು. ನೆಕ್ಸ್ಟ್ ನೋಡಿರಿ, ಟೇಕಿಂಗ್ ದ ಅಬ್ಸರ್ವೇಷನ್ಸ್ ರಾಂಗ್ಲಿ ವಿತೌಟ್ ಟೇಕಿಂಗ್ ನೆಸಸರಿ ಪ್ರಿಕಾಷನ್ಸ್. ಹೇಳಿಲ್ಲ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿಂತ ಮೊದಲು ಅದ್ರ ಪ್ರಿಕಾಷನ್ಸ್ ಇರ್ತಾವೆ, ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಇರ್ತಾವೆ, ಅದನ್ನೆಲ್ಲ ನಿಮಗೆ ಗೊತ್ತಿಲ್ಲದ ಡೈರೆಕ್ಟ್ ಚಾಲೂನ ಮಾಡ್ತಾರೆ. ನನಗೆ ಗೊತ್ತೈತೆ,
ನಮ್ಮ ಲ್ಯಾಬ್ದಾಗ ಆಗ್ತಿತ್ತು ಇಂಥ ಘಟನೆಗಳು. ಹೌದು, ಏನೂ ಗೊತ್ತಿರಂಗಿಲ್ಲ, ಚಾಲೋನ ಎಕ್ಸ್ಪೆರಿಮೆಂಟ್ ಮಾಡೋಕೆ. ರೀಡಿಂಗ್ ನೆಟ್ಗೆ ಬರಂಗಿಲ್ಲ, ಎರರ್ಸ್ ಅಂತೂ 100% ಎರರ್. ಓಕೆ, 100% ಎರರ್ ಬರಬಾರ್ದು, ಬಟ್ ಬರ್ತಿತ್ತಿಲ್ಲಿ. ಯಾರ್ದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡತ್ತಾರೆ ಬೇರೆದವ್ರು, ಅವ್ರದ್ದು ರೀಡಿಂಗ್ ಎಲ್ಲ ಬರ್ಕೊಂಡು ಬಂದಾರ ಬುಕ್ದಾಗ. ಕೇರ್ಲೆಸ್ನೆಸ್, ಹ್ಯೂಮನ್ ಕೇರ್ಲೆಸ್ನೆಸ್. ಏನು ಹೇಳಿ ನಾನು ಇದ್ರಾಗಿನ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿಂತ ಮೊದಲು ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಇರ್ತಾವೆ, ಪ್ರಿಕಾಷನ್ಸ್ ಇರ್ತಾವೆ. ಆ ಥರ ನೀವು ಏನು ಮಾಡಬೇಕು, ಕೇರ್ಫುಲ್ಲಿಯಾಗಿ ಫಾಲೋ ಮಾಡಬೇಕು. ಆವಾಗ ಏನು ಮಾಡ್ಬೋದು, ನಾವು ಗ್ರಾಸ್ ಎರರ್ಸನ್ನು ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ಗ್ರಾಸ್ ಎರರ್ಸ್ ಅಂತಂದ್ರೆ ಸಿಂಪಲಿ ತಿಳ್ಕೊಂಡ್ಬಿಡ್ರಿ, ಮನುಷ್ಯನ ಅಲಸತನದಿಂದ ಬರುವಂಥ ಎರರ್ಸ್ ಇವು, ಮತ್ತೇನೂ ಅಲ್ಲ. ನೆಕ್ಸ್ಟ್ ಕಮಿಟಿಂಗ್ ಮಿಸ್ಟೇಕ್ಸ್ ಇನ್ ರೆಕಾರ್ಡಿಂಗ್ ದ ಅಬ್ಸರ್ವೇಷನ್ಸ್. ಹೇಳಿನ ನಾನು, ಎಕ್ಸ್ಪೆರಿಮೆಂಟ್ ಮಾಡಿರಿ, ಎಲ್ಲ ಬರೋಬ್ಬರ ಏನೋ ತನಕ ಭಾಳ ಕೇರ್ಫುಲ್ಲಿಯಾಗಿ ಮಾಡ್ಯಾರ, ಎಲ್ಲ ಬರೋಬ್ಬರಾಗೈತೆ. ಇನ್ನು ರಿಸಲ್ಟ್ ಬರೋದು ನೋಟ್ ಮಾಡ್ಕೋಬೇಕಲ್ಲ, ರಿಸಲ್ಟ್ ಏನು ಬರ್ತದೆ ಹೇಳಿ ಎಕ್ಸ್ಪೆರಿಮೆಂಟದ. ಆ ನೋಟ್ ಮಾಡ್ಕೊಳ್ತ ಮುಂದೆ 12 ಜಾಗದಾಗ 13 ಬರೆದ್ನೆ, ಆಮೇಲೆ ವೋಲ್ಟೇಜ್ ಜಾಗದಾಗ ಅಂಪಿಯರ್ ಬರೆದ್ನೆ, ಕರೆಂಟ್ ಜಾಗದಾಗ ವೋಲ್ಟೇಜ್ ಬರೆದ್ನೆ, ವೋಲ್ಟೇಜ್ ಜಾಗದಾಗ ಕರೆಂಟ್ ಬರೆದ್ನೆ. ಮಿಸ್ಟೇಕ್ಸ್ ಮಾಡ್ತಾರೆ, ನಾನು ಮಾಡಿ, ನೀವು ಮಾಡ್ಬೋದು. ಓಕೆ, 0.5 ಜಾಗದಾಗ 0.15 ಬರೆದ್ನೆ. ಸೊ ವೆನ್ ಯು ಆರ್ ಅಬ್ಸರ್ವಿಂಗ್ ದ ಅಬ್ಸರ್ವೇಷನ್ಸ್, ನೀವು ಯಾವಾಗ ಅಬ್ಸರ್ವೇಷನ್ಸ್ಗಳನ್ನು ಕೇರ್ಫುಲ್ಲಿಯಾಗಿ ನೋಡ್ತಿರ್ತಿರಲಿಲ್ಲ, ಅವಾಗ ರಿಸಲ್ಟನ್ನು ನೋಟ್ ಮಾಡೋ ಸಿಚುವೇಶನ್ ಬಂದಾಗ, ನೀವು ಫೈನಲ್ ರಿಸಲ್ಟನ್ನು ನೋಟ್ ಮಾಡೋ ಸಿಚುವೇಶನ್ ಬಂದಾಗ ಪ್ರತಿಯೊಂದು ಕ್ಯಾಲ್ಕುಲೇಷನನ್ನು ಸರಿಯಾಗಿ ನೋಡ್ಬೇಕು ನೀವು. ಅದಕ್ಕಾಗಿ ಗ್ರಾಸ್ ಎರರ್ಸನ್ನು ನೀವು ಯಾವ ರೀತಿ ಕಡಿಮೆ ಮಾಡ್ಬೋದು, ಭಾಳ ಅಕ್ಯುರೇಟ್ಲಿ ನೀವು ಮೆಜರ್ಮೆಂಟನ್ನು ತೊಗೊಂಡು ಕಿಶಿಂದ ನಿಮ್ಮ ನೋಟ್ಬುಕ್ದಾಗ ಏನು ಮಾಡಬೇಕು, ಆ ರೀಡಿಂಗನ್ನು ನೋಟ್ ಮಾಡ್ಕೋಬೇಕು. ಆ ನೋಟ್ ಮಾಡ್ಕೊಳ್ಳೋದ್ರಾಗ ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಮಾಡಬಾರ್ದು. ಪ್ರಾಬ್ಲಮ್ ಮಾಡಿರಿ, ಗ್ರಾಸ್ ಎರರ್ಸ್ ಚಾಲೋ ಆಗ್ತಾರೆ. ಗ್ರಾಸ್ ಎರರ್ಸ್ ಇಟ್ ಈಸ್ ಅ ಹ್ಯೂಮನ್ ಕೇರ್ಲೆಸ್ನೆಸ್ ಎರರ್ ಅಂಥೇಳಿ ನಾವು ಅನ್ಬೋದು. ನೆಕ್ಸ್ಟ್ ಪುಟ್ಟಿಂಗ್ ದ ಇಂಪ್ರಾಪರ್ ವ್ಯಾಲ್ಯೂಸ್ ಆಫ್ ದ ಅಬ್ಸರ್ವೇಷನ್ ಆ್ಯಂಡ್ ಕ್ಯಾಲ್ಕುಲೇಷನ್. ಸೇಮ್ ಟು ಸೇಮ್ ಈಗ ಏನು ಹೇಳಿಲ್ಲ ಅದೇ ರೀತಿಯಿಂದ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಮುಂದೆ ಮಿಸ್ಟೇಕ್ಸ್ ಆಗೋ ಸಾಧ್ಯತೆ ಇರ್ತೈತಿ. ಭಾಳ ಕೇರ್ಫುಲ್ಲಿಯಾಗಿ ಪ್ಲೀಸ್ ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡಿರಿ. ನೆಕ್ಸ್ಟ್ ಗ್ರಾಸ್ ಎರರ್ಸನ್ನು ನೀವು ಯಾವ ರೀತಿ ಕಡಿಮೆ ಮಾಡ್ಬೋದು ಅಂದ್ರೆ, ದೀಸ್ ಎರರ್ಸ್ ಕ್ಯಾನ್ ಬಿ ಮಿನಿಮೈಸ್ಡ್ ಬೈ ಇನ್ಕ್ರೀಸಿಂಗ್ ದ ಸಿನ್ಸಿಯರಿಟಿ ಆ್ಯಂಡ್ ಅಲರ್ಟ್ನೆಸ್ ಆಫ್ ದ ಅಬ್ಸರ್ವರ್. ಯಾರು ಆ ಎಕ್ಸ್ಪೆರಿಮೆಂಟನ್ನು ಕೇರ್ಫುಲ್ಲಿಯಾಗಿ ಅಬ್ಸರ್ವ್ ಮಾಡ್ತಿರ್ತಾರಲ್ಲ, ನೋಡ್ತಿರ್ತಾರಲ್ಲ, ಅವ್ರು ಭಾಳ ಸಿನ್ಸಿಯರ್ಲಿ ಅಂತಂದ್ರೆ ಅಲರ್ಟ್ನೆಸ್, ಯಾವತ್ತೂ ಲಕ್ಷ್ಯ ಆ ಎಕ್ಸ್ಪೆರಿಮೆಂಟ್ ಮೇಲೆ ಇರಬೇಕು. ರೀಡಿಂಗನ್ನು ನೋಟ್ ಮಾಡೋದ್ರ ಮೇಲೆ ಏನು ಇರಬೇಕು, ನೀವು ನಿಮ್ಮ ಅಲರ್ಟ್ನೆಸ್ಸನ್ನು ಅಲ್ಲಿ ಲಕ್ಷ್ಯನ ಅಲ್ಲೇ ಇಡಬೇಕು. ಆವಾಗ ನೀವು ಗ್ರಾಸ್ ಎರರ್ಸನ್ನು ಕಡಿಮೆ ಮಾಡ್ಬೋದು. ನಮ್ಮ ಕಡೆ 3 ಟೈಪ್ದು ಎರರ್ಸ್ ಅದಾವೆ: ಸಿಸ್ಟಮೆಟಿಕ್ ಎರರ್ಸ್, ರ್ಯಾಂಡಮ್ ಎರರ್ಸ್, ಗ್ರಾಸ್ ಎರರ್ಸ್. ಇವುಗಳ ಬಗ್ಗೆ ಸ್ವಲ್ಪ ಕೇಳ್ಬೋದು, ನೀವು ನೋಟ್ ಮಾಡ್ಕೋಬೋದು. ನಾನು PPT ಕೊಟ್ಟೆ ನಿಮಗೆ ಇಲ್ಲಿ ಕಾಣತಿರಬೇಕು. ನೆಕ್ಸ್ಟ್ ನಾವು ಮುಂದೆ ಟಾಪಿಕನ್ನು ಕಂಟಿನ್ಯೂ ಮಾಡೋಣ. ಸೊ ನೋಟ್ ಮಾಡ್ಕೊರಿ. ಓಕೆ, ಈಸಿ ಇತ್ತು, ಭಾಳ ಏನಿಲ್ಲ. ಸ್ವಲ್ಪ ಥಿಯರಾಟಿಕಲ್ ಪಾರ್ಟ್ ಇತ್ತು, ನನ್ನ ಬೋರ್ ಅನ್ನಿಸ್ಬೋದು, ಬಟ್ ಕ್ಯಾಲ್ಕುಲೇಷನ್ ಪಾರ್ಟ್ ಬರ್ತೈತಿ. ನೆಕ್ಸ್ಟ್ ತಲೆ ಕೆಡಿಸೋವಂಥದ್ದು, ಚಿಂತೆ ಮಾಡಬೇಡ್ರಿ. ಓಕೆ, ಕಂಟಿನ್ಯೂ ಮಾಡೋದು ನಾವು. ಓಕೆ, ಇವಾಗ ಒಂದು ಎಕ್ಸ್ಪೆರಿಮೆಂಟನ್ನು ನಾವು ಮಾಡಿದ್ದಾದ್ರೆ ಆ ಎಕ್ಸ್ಪೆರಿಮೆಂಟ್ ಒಳಗೆ ಎರರ್ಸನ್ನು ನಾವು ಯಾವ ರೀತಿ ತೆಗಿತೀವಿ ಅನ್ನೋದು ನೋಡೋಣ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊತೀನಿ ನಾನು. ಕ್ಲಾಸ್ 11ದಾಗ ಏನೈತೆ ಅಂತಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಐತಿ, ಸಿಂಪಲ್ ಪೆಂಡುಲಮ್ ಅಂಥೇಳಿ. ನಿಮ್ಗೆ ಕಾಲೇಜ್ದಾಗೂ ಮಾಡಿಸ್ತಾರೋ, ಬಟ್ ನೀವು ಇನ್ನೂ ಆ ಎಕ್ಸ್ಪೆರಿಮೆಂಟನ್ನು ಏನು ಮಾಡಿರೋದಿಲ್ಲ. ಅದಕ್ಕಾಗಿ ನಾನು ಸಿಂಪಲ್ ಮ್ಯಾಗಿಂದ ಹೇಳ್ಬಿಡ್ತು ಆ ಎಕ್ಸ್ಪೆರಿಮೆಂಟನ್ನು ಹೆಂಗೆ ಮಾಡ್ತಾರೆ ಅಂಥೇಳಿ. ಬೇಸಿಕಲಿ ಏನು ಮಾಡ್ತಾರಂತ ಆ ಎಕ್ಸ್ಪೆರಿಮೆಂಟ್ದಾಗ ಟೈಮನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಟೈಮನ್ನು ಏನು ಮಾಡ್ತಾರೋ ಆ ಎಕ್ಸ್ಪೆರಿಮೆಂಟ್ದಾಗ ಕ್ಯಾಲ್ಕುಲೇಟ್ ಮಾಡ್ತಾರೋ. ಆ್ಯಕ್ಚುಲಿ ಆ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಕಾಣ್ತದೆ ಅಂದ್ರೆ ನೋಡೋಕೆ ಒಂದು ಈ ರೀತಿ ಏನಿರ್ತೈತಿ, ಒಂದು ಸ್ಟ್ಯಾಂಡ್ ಇರ್ತೈತಿ. ಈ ಸ್ಟ್ಯಾಂಡಿಗೆ ಏನು ಮಾಡಿರ್ತಾರೆ ಅಂತಂದ್ರೆ ನೋಡ್ರಿ, ಇಲ್ಲಿ ಒಂದು ಬಾಲನ್ನು ಕಟ್ಟಿರ್ತಾರೆ ಒಂದು ದಾರಲ್ಲಿ. ಓಕೆ, ಇದಕ್ಕೆ ಬಾಬ್ ಅಂತ ಹೇಳಿ ಕರಿತೀವಿ ನಾವು. ಈ ಬಾಬನ್ನು ಏನು ಮಾಡ್ತಾರೆ ಅಂತಂದ್ರೆ ನೋಡ್ರಿ, ಈ ರೀತಿ ನಾನು ನೋಡ್ರಿ, ಒಂದು ದಾರಕ್ಕೆ ಒಂದು ಬಾಲನ್ನು ಕಟ್ಟ್ಯಾರ. ಆ ಬಾಲನ್ನು ಈ ರೀತಿ ಹಿಡಿದು ಕಿಸಿಂದ ಬಿಟ್ರ ಅಂತಂದ್ರೆ ಆ ಬಾಲ್ ಹೆಂಗೆ ಮಾಡ್ತತಿ, ಈ ಕಡೆ ಹೋಗಿ ವಾಪಸ್ ಬರ್ತತಿ ಇಲ್ತನ. ಇದು ಹೋಗಿ ವಾಪಸ್ ಬರ್ತಂದ್ರೆ ಇದಕ್ಕೆ ಒಂದು ಆಸೋಲೇಷನ್ ಅಂತ ಹೇಳಿ ಕರಿತೀವಿ. ಇನ್ನು ಈ ಒಂದು ಆಸೋಲೇಷನ್ ಆಗಕ್ಕೆ ಏನು ಟೈಮ್ ತೊಗೋತೈತ್ಲೆ ಅದು ಆ ಬಾಲ್ ಇದ್ದದ, ಅದಕ್ಕೆ ನಾವು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಓಕೆ, ಟೈಮ್ ಪೀರಿಯಡ್ ಅಂತಂದ್ರೆ ಏನು, ಈ ಬಾಲ್ ಇದ್ದದ ಒಂದು ಆಸೋಲೇಷನ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೋದತ್ಲೆ ಆ ಟೈಮಿಗೆ ನಾವು ಏನಂತ ಕರಿತೀವಿ, ಟೈಮ್ ಪೀರಿಯಡ್ ಕರಿತೀವಿ. ಈ ಎಕ್ಸ್ಪೆರಿಮೆಂಟ್ದಾಗ ಬೇಸಿಕಲಿ ನಾವು ಈ ಬಾಲ್ದ ಟೈಮ್ ಪೀರಿಯಡ್ ಕಂಡುಹಿಡಿಯಿರ್ತೀವಿ. ಓಕೆ, ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಐತಿ, ಅಂಜೋದು ಅವಶ್ಯಕತೆ ಇಲ್ಲಿ. ನಾವು ಈ ಎಕ್ಸ್ಪೆರಿಮೆಂಟ್ದಾಗ ಎರರ್ಸನ್ನು ತೆಗೆದು ಕಲಿಯೋರ್ತೀವಿ. ಎರರ್ಸ್ ಅನ್ನೋ ಏನು ಕಾನ್ಸೆಪ್ಟ್ ಐತ್ಲ, ಬರೀ ಇದೇ ಎಕ್ಸ್ಪೆರಿಮೆಂಟಿಗಲ್ಲ, ನೀವು ಎಷ್ಟೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರಲಿಲ್ಲ, ಆ ಎಲ್ಲ ಎಕ್ಸ್ಪೆರಿಮೆಂಟ್ದಾಗ ಕೂಡ ಏನಾಗ್ತತಿ, ಈ ಒಂದು ಕಾನ್ಸೆಪ್ಟನ್ನು ನೀವು ಯೂಸ್ ಮಾಡಿ ಕೇಸಿಂದ ಎರರ್ಸನ್ನು ಏನು ಮಾಡ್ಬೋದು,
ತೆಗಿಬೋದು. ಸಿಂಪಲ್ ಐತಿ. ನಾನು ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ರಿಸಲ್ಟ್ಸ್ಗಳನ್ನು ಇದ್ರದ್ದು ಇಲ್ಲಿ ನೋಟ್ ಮಾಡ್ಕೋತೀನಿ. ಇವಾಗ ನೀವು ಏನು ಮಾಡತ್ತೀರಿ, ನಾನು ಯಾವ ರೀತಿ ಹೇಳತ್ತಿಲ್ಲ ನೀವು ಕನೆಕ್ಟ್ ಆಗಕ್ಕೆ ಟ್ರೈ ಮಾಡಿರಿ. ಈ ಬಾಲನ್ನು ಬಿಟ್ಟರೆ ಇಲ್ಲಿ ಹಿಡಿದು ಕಿಸಿಂದ ಬಿಟ್ಟಾಗ ಬಾಲ್ ಏನು ಮಾಡ್ತೈತಿ, ಈ ಕಡೆ ಹೋಗಿ ವಾಪಸ್ ಬರ್ತೈತಿ. ಅದಕ್ಕೆ ಒಂದು ಆಸೋಲೇಷನ್ ಅಂತ ಹೇಳಿ ಕರಿತೀವಿ. ಆ ಆಸೋಲೇಷನ್ ಕಂಪ್ಲೀಟ್ ಆಗಕ್ಕೆ ಟೈಮ್ ಬೇಕಲ್ಲ, ಅದಕ್ಕೆ ಟೈಮ್ ಪೀರಿಯಡ್ ಅಂತ ಕರಿತೀವಿ. ಬಾಜುಕೊಂದು ವಾಚ್ ಹಿಡ್ಕೋತೀರಿ, ವಾಚ್ ಹಿಡ್ಕೊಂಡು ಕಿಸಿಂದ ಟೈಮನ್ನು ಕ್ಯಾಲ್ಕುಲೇಟ್ ಮಾಡತ್ತಾರೆ. ಸ್ಟೂಡೆಂಟ್ಸ ಮಾಡತ್ತಾರೆ ಅಂತ ತಿಳ್ಕೊರಿ. ಓಕೆ, ಅದರದ್ದು ರಿಸಲ್ಟ್ ಏನು ಮಾಡ್ಬೇಕಂತಂದ್ರೆ ನೀವು ಇಲ್ಲಿ ಏನು ಮಾಡಬೇಕು, ನೋಟ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಅಬ್ಸರ್ವೇಷನ್ ನಂಬರ್ ಅಂತ ಹಾಕ್ರಿ ಇಲ್ಲಿ. ಅಂದರೆ ಎಷ್ಟನೇ ಅಬ್ಸರ್ವೇಷನ್ ಐತೆ ಅಂತ ಹೇಳಿ ಗೊತ್ತಾಗಬೇಕಲ್ಲ. ಅಬ್ಸರ್ವೇಷನ್ ನಂಬರ್, ಆಮೇಲೆ ಟೈಮ್ ಪೀರಿಯಡ್. ಇನ್ನೊಂದು ನಿಮಗೆ ಏನು ಹೇಳ್ಬೇಕಂತಂದ್ರೆ, ನಾನು ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡ್ರ ಒಂದೇ ಸಲ ಅದರದ್ದು ಒಂದೇ ಸಲ ರೀಡಿಂಗನ್ನು ತೊಗೋಬಾರ್ದು ನೀವು. ಅಂತಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡತ್ತೀರಿ, ಇವಾಗ ಈ ಎಕ್ಸ್ಪೆರಿಮೆಂಟನ್ನು ಮಾಡಿರಿ, ಏನಾಯ್ತು, ಹೋಗಿ ಬತ್ತು, ಒಂದು ಆಸೋಲೇಷನ್ ಕಂಪ್ಲೀಟ್ ಆಯ್ತು, ಏನೋ ಒಂದು ಟೈಮ್ ಪೀರಿಯಡ್ ಬತ್ತು. ಅದನ್ನ ಒಂದೇ ಸಲ ಅಂತ ತಿಳ್ಕೊಬಾರ್ದು ನೀವು. ಅದು ಒಂದೇ ಸಲ ಎಕ್ಸ್ಪೆರಿಮೆಂಟನ್ನು ಮಾಡಿ ಬಿಟ್ಟು ಬಿಡಬಾರ್ದು. ಅದನ್ನು ಮಲ್ಟಿಪಲ್ ಟೈಮ್ಸ್ ಎಕ್ಸ್ಪೆರಿಮೆಂಟನ್ನು ಏನು ಮಾಡಬೇಕು, ಮಾಡಬೇಕು. ಅದಕ್ಕೆ ಹೇಳ್ರಿ, ಇವಾಗ ನಾನು ಈ ಬಾಲ್ ಬಿಟ್ಟು ಇಲ್ಲಿ ಹಿಡಿದು ಬಿಟ್ನಿ, ಹೋಯ್ವತ್ತು ಏನೋ ಒಂದು ಟೈಮ್ ತೊಗೋತ ಅದು ಕಂಪ್ಲೀಟ್ ಆಗಕ್ಕೆ. ಎಷ್ಟು ಟೈಮ್ ತೊಗೋತಂದ್ರೆ, ಫಸ್ಟ್ ಅಬ್ಸರ್ವೇಷನ್ ಮಾಡೀನಿ ನಾನು, ಒಂದೇ ಎಕ್ಸ್ಪೆರಿಮೆಂಟ್ ಮಾಡೀನಿ ಒಂದೇ ಸಲ. ಅವಾಗ ಟೈಮ್ ಪೀರಿಯಡ್ ಎಷ್ಟು ಬಂತಂದ್ರೆ ಐತರದ 1.8 ಸೆಕೆಂಡ್ ಬಂದದ್ದು ತಿಳ್ಕೊರಿ. ಅಂದ್ರೆ 1.8 ಸೆಕೆಂಡ್ದಾಗ ಈ ಬಾಲ ಇಲ್ಲಿ ಬಿಟ್ಟಾಗ ಇಲ್ಲಿ ಹೋಗಿ ಕಿಸಿಂದ ಇಲ್ಲಿ ಬರ್ತಿದ್ದು. ಹೌದು, ಒಂದು ಸಲ ತೊಗೊಂಡು ಈಗ ಟೀಚರ್ ಕೇಳ್ತಾರೆ ನಿಮ್ಗೆ, 1.8 ಸೆಕೆಂಡ್ ಇದು ಅಕ್ಯುರೇಟ್ ಮೆಜರ್ಮೆಂಟ್ ಬಂದತ್ತೇನ? ಅಕ್ಯುರೇಟ್ ಬಂದತಿ? ಇಲ್ಲ, ಏನಾದರೂ ಇದ್ರಾಗ ಏನಾಗಿರ್ತೈತಿ, ಮಿಸ್ಟೇಕ್ಸ್ ಆಗಿರ್ತಾವೆ. ಏನೋ ವಾಚದಾಗರೆ ಮಿಸ್ಟೇಕ್ ಆಗಿರ್ತೈತಿ, ಬಾಜುಕ್ ಎನ್ವೈರನ್ಮೆಂಟದಿಂದ, ಪರಿಸರದಿಂದ ಕೂಡ ಏನಾದರೂ ಮಿಸ್ಟೇಕ್ಸ್ ಆಗಿರ್ಬೋದು. ಅವಾಗ ಏನೋ ರೀಡಿಂಗ್ ಗಡ್ಬಡಾಯಿಸ್ಬೋದು ಇಲ್ಲಿ. ಅದಕ್ಕಾಗಿ ಏನು ಮಾಡ್ಬೇಕಂತಂದ್ರೆ, ನೀವು ಒಂದೇ ಅಬ್ಸರ್ವೇಷನ್ ತೊಗೊಂಡು ಕಿಸಿನ ಬಿಡಬಾರ್ದು. ಇನ್ನೊಂದು 5 ಸಲ ಏನು ಮಾಡಬೇಕು, ಈ ಎಕ್ಸ್ಪೆರಿಮೆಂಟನ್ನು ವಾಪಸ್ ಮಾಡಬೇಕು. ಅದರಿಂದ ಮಲ್ಟಿಪಲ್ ಟೈಮ್ಸ್ ರೀಡಿಂಗ್ ಸಿಗ್ತಾವೆ ನಿಮಗೆ. ಎರರ್ಸ್ ಆಗೋಕ್ಕೆ ಸಾಧ್ಯತೆ ಏನಾಗ್ತೈತಿ, ಕಡಿಮೆ ಆಗ್ತೈತಿ ಇದರಿಂದ. ಓಕೆ, ನಾವೇನು ಮಾಡಬೇಕು, ಒಂದು 5 ಸಲ ಏನು ಮಾಡೇನಂತಂದ್ರೆ, ನಾನು ಎಕ್ಸ್ಪೆರಿಮೆಂಟ್ ಮಾಡೇನೆ ತಿಳ್ಕೊಂಡ ಒಂದು ರಿಸಲ್ಟ್ಗಳನ್ನು ಬರ್ಕೋತೀನಿ ಇಲ್ಲಿ ನೋಡ್ರಿ. ಸೆಕೆಂಡ್ ಟೈಮ್ ನೀವು ಈ ಎಕ್ಸ್ಪೆರಿಮೆಂಟನ್ನು ಪರ್ಫಾರ್ಮ್ ಮಾಡಿದಾಗ ಇದ್ರದ್ದು ಟೈಮ್ ಪೀರಿಯಡ್ ಎಷ್ಟು ಬಂದೈತೆ ಅಂದ್ರೆ 1.9 ಸೆಕೆಂಡ್ ಬಂದೈತಿ. ನಾನು ಜಸ್ಟ್ ರಿಸಲ್ಟ್ಗಳನ್ನು ನಾನು ಮಾಡತ್ತಿಲ್ಲ ಎಕ್ಸ್ಪೆರಿಮೆಂಟ್. ಆ್ಯಕ್ಚುಲಿ ನನ್ನ ಕಡೆ ಇನ್ಸ್ಟ್ರೂಮೆಂಟ್ ಇಲ್ಲ, ಬಟ್ ನೀವು ಮಾಡ್ತೀರಿ ಮುಂದೋಗಿ. ನಾನು ರಿಸಲ್ಟ್ ಬರ್ಕೊಳತ್ನ ಅಷ್ಟ. ಓಕೆ, ಇಮ್ಯಾಜಿನ್ ಮಾಡಿ. ಇಲ್ಲಿ ನೆಕ್ಸ್ಟ್ 2.0 ಸೆಕೆಂಡ್ ಬಂದೈತಿ. ಫೋರ್ತ್ ಅಬ್ಸರ್ವೇಷನ್ದಾಗ 2.1 ಸೆಕೆಂಡ್ ಬಂದೈತಿ ತಿಳ್ಕೊರಿ. ಆಮೇಲೆ ಫಿಫ್ತ್ ಅಬ್ಸರ್ವೇಷನ್ದಾಗ 2.2 ಸೆಕೆಂಡ್ ಬಂದೈತಿ. ಓಕೆ, ನೀವು ಈ ಒಂದು ಎಕ್ಸ್ಪೆರಿಮೆಂಟನ್ನು 5 ಸಲ ರಿಪೀಟ್ ಮಾಡಿಕೆಸಿಂದ ರೀಡಿಂಗ್ಸ್ಗಳನ್ನು ನೋಟ್ ಮಾಡ್ಕೊಂಡ್ರಿ. ಓಕೆ, 5 ಸಲ ಡಿಫ್ರೆಂಟ್ ರೀಡಿಂಗ್ಸ್ ಬಂದಾವೆ ಇಲ್ಲಿ. 5 ಸಲ ಏನೈತಿ, ಡಿಫ್ರೆಂಟ್ ರೀಡಿಂಗ್ಸ್ ಬಂದಾವೆ. ಇದರ ಅರ್ಥ ಈ ಎಕ್ಸ್ಪೆರಿಮೆಂಟ್ದಾಗ ಏನೋ ಒಂದು ಎರರ್ ಆಗೈತಿ. ಎರರ್ ಆತಿರ್ಕಿಲ್ಲ ಅಂತಂದರೆ ಎಲ್ಲ ರೀಡಿಂಗ್ ಸೇಮ್ ಅವ್ರ ಬರಬೇಕಲ್ಲ. ಪ್ರತಿ ಸಲ 1.8 ಸೆಕೆಂಡನ್ನು ಬರಬೇಕಲ್ಲ. ಪ್ರತಿ ಸಲ 1.8 ಸೆಕೆಂಡ್ ಬಂದಿಲ್ಲ, ಬೇರೆ ಬೇರೆ ರೀಡಿಂಗ್ಸ್ ಬರತ್ತಾವೆ. ಇದರ ಅರ್ಥ ಏನೋ ಒಂದು ಎರರ್ ಆಗತ್ತೈತಿ ಇಲ್ಲಿ. ಆ ಎರರನ್ನು ನಾವು ಏನು ಮಾಡಬೇಕಾಗೈತಿ, ಫೈಂಡ್ ಔಟ್ ಮಾಡಬೇಕಾಗೈತಿ. ಓಕೆ, ಸಿಂಪಲ್ಲಾಗಿ ಏನು ಮಾಡ್ತೀರಿ ಅಂತಂದರೆ, ಈ ಟೀಚರ್ ಬಂದರೆ ನಿಮ್ಮ ಕಡೆ, ಟೀಚರ್ ಬಂದು ಏನು ಕೇಳ್ತಾರಂತಂದ್ರೆ, ಓಕೆ ನೀವು ಎಕ್ಸ್ಪೆರಿಮೆಂಟನ್ನು ಮಾಡಿರಿ, ಈ ಎಕ್ಸ್ಪೆರಿಮೆಂಟದ ರಿಸಲ್ಟ್ ಏನು ಬಂದೈತೆ, ಟೈಮ್ ಪೀರಿಯಡ್ ಎಷ್ಟು ಬಂದೈತೆ ಅಂತ ಕೇಳ್ತಾರೆ. ಬಟ್ ನಿಮಗೆ ಟೈಮ್ ಪೀರಿಯಡನ್ನು ಆನ್ಸರ್ ಮಾಡೋಕೆ ಇಲ್ಲಿ 5 ಟೈಮ್ ಪೀರಿಯಡ್ ಅದಾವೆ. ಇನ್ನು ಇದ್ರಾಗ ಯಾವ್ದು ಕರೆಕ್ಟ್ ಐತಿ? ಆವಾಗ ನೀವು ಟೈಮ್ ಪೀರಿಯಡನ್ನು ಹೇಳಬೇಕಾದ್ರೆ ಏನು ಮಾಡ್ಬೇಕು ಗೊತ್ತಾ, ನೀವು ಈ ಎಲ್ಲ ಟೈಮ್ ಪೀರಿಯಡ್ಸ್ ನೀವು ಎಷ್ಟು ಸಲ ತೊಗೊಂಡ್ರಲ್ಲ ಇದ್ರದ್ದು ಎವರೇಜ್ ತಗೋಬೇಕು. ಎವರೇಜ್ ಹೆಂಗೆ ತೆಗಿತೀರಿ ನೋಡ್ರಿ ಇಲ್ಲಿ. ಎವರೇಜ್ ಆರ್ ಮೀನ್ ಅಂತ ಹೇಳಿ ಕರಿಬೋದು ನಾವು. ಡೈರೆಕ್ಟಾಗಿ ಈ ಥರಂದು ಯಾವ್ದಾರು ತೊಗೊಂಡು ಕಿಶನ್ ಹೇಳೋದಲ್ಲ ಅವ್ರಿಗೆ. ಈ ಎಲ್ಲ ಅಬ್ಸರ್ವೇಷನ್ಸ್ದ ಎವರೇಜ್ ತಗೊಳ್ಳಿ ನಾವು ಹೇಳಕ್ಕಂತೇಳಿ. ಎವರೇಜ್ ಆರ್ ಮೀನ್ ಟೈಮ್ ಪೀರಿಯಡ್ ಅಂತ ಹೇಳಿ ಕರಿತೀವಿ ನಾವು. ಟೈಮ್ ಪೀರಿಯಡ್ಸ್ದ ಎವರೇಜ್ ತಗೊಳ್ಳಿ ನಾವು. ಇದನ್ನು ನಾನು ಯಾತ್ರಿಂದ ಡಿನೋಟ್ ಮಾಡ್ತಾರಂತಂದ್ರೆ, ಟಿ ಅನ್ನೋದು ಟೈಮ್ ಪೀರಿಯಡ್ ಆದ್ರೆ ಇದರದ್ದು ಎವರೇಜ್ ಬರೀತ ಮುಂದೆ ಏನು ಮಾಡ್ಬೇಕು, ನೀವು ಬಾರನ್ನು ಬರಿಬೇಕು ಮ್ಯಾಗ. ಬಾರ್ ಅಂದ್ರೆ ಏನಿದೆ, ಎವರೇಜನ್ನು ಹೇಳತ್ತೀರಿ ಅಂತ ಹೇಳಿ ಅರ್ಥ ಆಗ್ತೈತಿ ಈ ಥರದ. ಸೊ ಎವರೇಜ್ ತಗೋಬೇಕಾದ್ರೆ ಏನು ಮಾಡ್ತೀರಿ ನೋಡ್ರಿ, ಇಲ್ಲಿ 5 ಟೈಮ್ ಪೀರಿಯಡ್ ಅದಾವೆ ಬೇರೆ ಬೇರೆ. ನಾನು ಒಂದನೇದಕ್ಕೆ T1 ಅಂತ ಹೇಳಿ ತಿಳ್ಕೊತ್ನು, ಎರಡನೇದ T2 ಅಂತ ಹೇಳಿ ತಿಳ್ಕೊತ್ನು, T3 ಅಂತ ಹೇಳಿ ತಿಳ್ಕೊತ್ನು ಥರ್ಡ, ಆಮೇಲೆ T4 ಅಂತ ತಿಳ್ಕೊತ್ನು, T5 ಅಂತ ತಿಳ್ಕೊತ್ನು. 5 ಟೈಮ್ ಪೀರಿಯಡ್ ಅದಾವೆ ನಮ್ಮ ಕಡೆ. ಈ ಥರ ಎವರೇಜ್ ತೆಗಿಬೇಕಾದ್ರೆ ಏನು ಮಾಡ್ತೀರಿ, ಎಲ್ಲ ಟೈಮ್ ಪೀರಿಯಡ್ಸನ್ನು ನೀವು ಆ್ಯಡ್ ಮಾಡಬೇಕು. T1 ಪ್ಲಸ್ T2 ಪ್ಲಸ್ T3
ಪ್ಲಸ್ T4 ಪ್ಲಸ್ T5. ಜಾಗ ಸಾಲಿಲ್ಲ ನನಗಿಲ್ಲಿ, ಬಟ್ ನೀವು ತಿಳಿದಿರ್ಬೇಕು ನಿಮಗೇನು ಹೇಳತ್ತನ ಅಂಥೇಳಿ. ಓಕೆ, ಎಲ್ಲ ಪ್ಲಸ್ ಮಾಡ್ಕೊಂಡ್ರಿ, ಏನು ಅಬ್ಸರ್ವೇಷನ್ ರಿಸಲ್ಟ್ಸ್ ಅದಾವಲ್ಲ ಎಲ್ಲ ಪ್ಲಸ್ ಮಾಡ್ಕೊಂಡು ಏನು ಮಾಡಬೇಕು ನೀವು ನಂಬರ್ ಆಫ್ ರೀಡಿಂಗ್ಸ್ಲೆ ಏನು ಮಾಡಬೇಕು ಡಿವೈಡ್ ಕೊಡ್ಬೇಕು ತಳಗೆ. ನಂಬರ್ ಆಫ್ ರೀಡಿಂಗ್ಸ್ ಆರ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂತ ಹೇಳಿ ಕೂಡ ಬರ್ಕೋಬೋದು ನೀವು. ನಂಬರ್ ಆಫ್ ಅಬ್ಸರ್ವೇಷನ್ಸ್. ಓಕೆ, ನಮ್ಮ ಕಡೆ ಟಿ ಬಾರ್ ತೆಗಿಯಾಕತ್ತೀವಿ ನಾವು ಈಗ. ಎವರೇಜ್ ಟೈಮ್ ಪೀರಿಯಡ್ ಆರ್ ಮೀನ್ ಟೈಮ್ ಪೀರಿಯಡ್ ಅಂತ ಹೇಳಿ ಕೂಡ ಕರಿಬೋದು ನೀವು. T1 ಎಷ್ಟೈತೆ ನಮ್ಮ ಕಡೆ 1.8, T2 1.9 ಪ್ಲಸ್ 2.0 ಪ್ಲಸ್ 2.1 ಪ್ಲಸ್ 2.2. ನೆಕ್ಸ್ಟ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಎಷ್ಟು ಸಲ ನೀವು ಎಕ್ಸ್ಪೆರಿಮೆಂಟನ್ನು ರಿಪೀಟ್ ಮಾಡಿರಿ? ಇದನ್ನು 5 ಸಲ ಮಾಡಿದ್ರಿ, ಹೌದು. ಇಲ್ಲಿ ಡಿವೈಡ್ ಬೈ 5 ಆಗ್ತದೆ. ಮ್ಯಾಗ ನೀವೆಲ್ಲ ಆ್ಯಡ್ ಮಾಡಿರಿ ಅಂತಂದ್ರೆ ನೋಡಿರಿ 10.0 ಬರ್ತದೆ. ಡಿವೈಡೆಡ್ ಬೈ 5, 2.0 ಸೆಕೆಂಡ್ಸ್. ಸೊ ಇವಾಗ ನಿಮ್ಗೆ ಟೀಚರ್ ಕೇಳ್ರಿ ಅಂತಂದ್ರೆ ಟೈಮ್ ಪೀರಿಯಡ್ ಎಷ್ಟು ಬತ್ತಂತ ಕೇಳಿದಾಗ ನೀವು ಆ್ಯಾವ್ರೇಜನ್ನು ರಿಪೋರ್ಟ್ ಮಾಡ್ಬೇಕು. ಅದನ್ನು ಬಿಟ್ಟು ಕಿಸಿಂದ ಯಾವುದಾರೇ ಒಂದು ರೀಡಿಂಗ್ ತೊಗೊಂಡು ಕಿಸಿಂದ ಹೇಳೋದಲ್ಲ. ಓಕೆ, ನೀವೇನು ಎಕ್ಸ್ಪೆರಿಮೆಂಟ್ ಮಾಡಿ ಕಿಸಿಂದ ರಿಸಲ್ಟನ್ನು ನೋಟ್ ಮಾಡ್ಕೊಂಡ್ರಲ್ಲ, ಆ ರಿಸಲ್ಟದು ಏನು ಮಾಡಬೇಕು ಆ್ಯಾವ್ರೇಜ್ ತೆಗೆದು ಕಿಸಿಂದ ಟೀಚರ್ಗೆ ಹೇಳ್ಬೇಕು ನೀವು, ಹೌದು. ನೋಡ್ರಿ ಇಲ್ಲಿ ಆ್ಯಾವ್ರೇಜ್ ಟೈಮ್ ಪೀರಿಯಡ್ ಎಷ್ಟು ಬತ್ತು ನಮ್ದು 2 ಸೆಕೆಂಡ್ಸ್. ನೋಟ್ ಮಾಡ್ಕೋಬೇಕಿದ್ದೀನಿ ನೀವು. ಓಕೆ, ನಮಗೇನು ಗೊತ್ತಾಯ್ತು ಆ್ಯಾವ್ರೇಜ್ ಅವ್ರ ಮೀನ್ ಟೈಮ್ ಪೀರಿಯಡ್ ಗೊತ್ತಾಯ್ತು. ಆ್ಯಾವ್ರೇಜ್ ವ್ಯಾಲ್ಯೂ ಅಂತ ಹೇಳಿ ಕೂಡ ಕರಿತೀವಿ. ಇನ್ನು ಎರರ್ ಎಷ್ಟಾಗೈತಿ ಇದ್ರಾಗ ಮೇನ್ ಟಾಪಿಕ್ ಅಂತೂ ಆದೈತೆ ನಮ್ಮದು. ಎರರ್ ಹೆಂಗೆ ತೆಗಿದು ನೋಡ್ರಿ ಇಲ್ಲಿ. ಎರರ್ ತೆಗಿಬೇಕಾದ್ರೆ ಏನು ಮಾಡ್ಬೇಕು ನಾವು? ಫಸ್ಟ ಒಂದು ಟರ್ಮ್ ಬರ್ತೈತೆ ಎರರ್ಸ್ ಒಳಗೆ, ಆಬ್ಸಲ್ಯೂಟ್ ಎರರ್ ಅಂಥೇಳಿ. ಇದನ್ನು ಆ್ಯಾವ್ರೇಜ್ ವ್ಯಾಲ್ಯೂನ ನೋಟ್ ಮಾಡ್ಕೊರಿ ನೀವು ಫಸ್ಟ್ ಈ ಕಡೆ, ಆಮೇಲೆ ಮುಂದೆ ಹೋಗೋಣ ಅಂಥೇಳಿ. 2.0 ಸೆಕೆಂಡ್ಸ್ ಥರದ್ದು ಏನು ಬಂದೈತಿ ಆ್ಯಾವ್ರೇಜ್ ಆರ್ ಮೀನ್ ಟೈಮ್ ಪೀರಿಯಡ್ ಅಂಥೇಳಿ ಕರಿಬೋದು ನೀವು. ನೆಕ್ಸ್ಟ್ ಒಂದು ಟರ್ಮ್ ಬರ್ತೈತೆ ಯಾವುದಂತಂದ್ರೆ ಆಬ್ಸಲ್ಯೂಟ್ ಎರರ್ ಅಂಥೇಳಿ. ಏನು ಸಿಂಪಲ್ ಐತೆ, ಭಾಳ ಏನಿಲ್ಲ. ಒಂದು 2-3 ಎಕ್ಸ್ಪೆರಿಮೆಂಟದ ರಿಸಲ್ಟನ್ನು ಬರ್ಕೊಂಡು ನೀವು ಎಲ್ಲರೂ ಪ್ರಾಕ್ಟೀಸ್ ಮಾಡಿರ್ತೀವೋ ಈಸಿಲಿ ನೀವು ಏನು ಮಾಡ್ಬೋದು, ಈ ಒಂದು ಕಾನ್ಸೆಪ್ಟನ್ನು ಕಲಿಬೋದು. ಒಂದು ಟರ್ಮ್ ಯಾವುದೈತಿ ಆಬ್ಸಲ್ಯೂಟ್ ಎರರ್ ಅಂಥೇಳಿ. ಆಬ್ಸಲ್ಯೂಟ್ ಎರರ್ ಅಂತಂದ್ರೆ ನೀವೇನು ಅಬ್ಸರ್ವೇಷನ್ಗಳು ತೊಗೊಂಡರಲ್ಲ, ಏನು ರೀಡಿಂಗ್ಸ್ ತೊಗೊಂಡರಲ್ಲ, 5 ಸಲ ತೊಗೊಂಡರೆ ಪ್ರತಿ ಸಲ ರೀಡಿಂಗ್ ತೊಗೊಂಡಾಗ ಏನು ಎರರ್ ಆಗಿರ್ತೈತಿಲ್ಲ ಅದಕ್ಕೆ ನಾವು ಆಬ್ಸಲ್ಯೂಟ್ ಎರರ್ ಅಂಥೇಳಿ ಕರಿತೀವಿ. ಓಕೆ, ಪ್ರತಿ ಅಬ್ಸರ್ವೇಷನ್ದಾಗ ಏನು ಎರರ್ ಬಂದೈತಿಲ್ಲ ಆ ಎರರ್ಗೆ ನಾವು ಆಬ್ಸಲ್ಯೂಟ್ ಎರರ್ ಅಂತ ಕರಿತೀವಿ. ಇದನ್ನು ಹೆಂಗೆ ತೆಗೆಯೋದು ಕೂಡ ನಾನು ಹೇಳ್ತೀನಿ. ಫಸ್ಟ್ ನೀವೇನು ಮಾಡಿರಿ, ಈ ಥರ ಡೆಫಿನೇಷನ್ ನೋಟ್ ಮಾಡ್ಕೋಬೋದು ನೀವು. ಎರರ್ ಇನ್ ಈಚ್ ರೀಡಿಂಗ್, error in each reading is called absolute error. Absolute error. ಓಕೆ, ಜಾಗಿಲ್ ತಳಗೆ ಬರೀ ಆಗತ್ತೆ ಇಲ್ಲಿ ನೋಡ್ರಿ. ಇದನ್ನು ಎದರಿಂದ ಡಿನೋಟ್ ಮಾಡ್ತೀರಿ ಅಂತಂದ್ರೆ ನೀವು ಈಗ ಟೈಮ್ ಪೀರಿಯಡ್ ನಾವು ಆಬ್ಸಲ್ಯೂಟ್ ಎರರ್ ತೆಗಿತೀವಿ ತಿಳ್ಕೊರಿ. ಟಿ ಅನ್ನೋದೇನಿದೆ ಟೈಮ್ ಪೀರಿಯಡ್, ಇದ್ರದ್ದು ಆಬ್ಸಲ್ಯೂಟ್ ಎರರ್ ಅಂತಂದ್ರೆ ಡೆಲ್ಟಾ ಟಿಲೇ ರಿಪ್ರೆಸೆಂಟ್ ಮಾಡ್ತೀವಿ ಇದನ್ನು ನಾವು. ಆಬ್ಸಲ್ಯೂಟ್ ಎರರ್ನ ಡೆಲ್ಟಾ ಟಿ ಅಥವಾ ಈ ಟೈಮ್ ಪೀರಿಯಡ್ ಐತೆ ಡೆಲ್ಟಾ ಟಿ ಬರೆಯತ್ತೀರಿ. ಎಲ್ಲರೇ ಒಂದು ಎಕ್ಸ್ಪೆರಿಮೆಂಟದಾಗ ಲೆಂತನ್ನು ಕಂಡು ಹಿಡಿಯತ್ತೀರಿ ತಿಳ್ಕೊರಿ. ಇಲ್ಲಿ ಡೆಲ್ಟಾ ಎಲ್ ಬರೀಬೇಕು. ಡೆಲ್ಟಾ ಏನು ಹೇಳ್ತೈತಿ ಆಬ್ಸಲ್ಯೂಟ್ ಎರರ್ ಇನ್ ಲೆಂತ್ ಅಂತ ಹೇಳಿ. ಇಲ್ಲಿ ಡೆಲ್ಟಾ ಟಿ ಏನು ಹೇಳೈತಿ ಆಬ್ಸಲ್ಯೂಟ್ ಎರರ್ ಇನ್ ಟೈಮ್ ಪೀರಿಯಡ್. ಇನ್ನು ಆಬ್ಸಲ್ಯೂಟ್ ಎರರ್ ಅಂತಂದ್ರೆ ಒಂದು ರೀಡಿಂಗ್ ಒಳಗೆ ಒಂದು ಅಬ್ಸರ್ವೇಷನ್ದಾಗ ಏನು ಎರರ್ ಆಗಿತ್ತಲ್ಲ ಅದಕ್ಕೆ ನಾವು ಆಬ್ಸಲ್ಯೂಟ್ ಎರರ್ ಅಂತ ಹೇಳಿ ಕರಿತೀವಿ. ಇದನ್ನು ಹೆಂಗೆ ತೆಗಿತೀವಿ ಅಂತಂದ್ರೆ ನಾವು ನಿಮಗೆ ಆಬ್ಸಲ್ಯೂಟ್ ಎರರ್ ಬೇಕಾಗಿತ್ತಂದ್ರೆ ವಿಚ್ ಇಸ್ ಡೆಲ್ಟಾ ಟಿ, ನೀವೇನು ಮಾಡಬೇಕು ಅಬ್ಸರ್ವೇಷನ್ದೇನು ವ್ಯಾಲ್ಯೂ ಐತ್ಲ, ರೀಡಿಂಗ್ದೇನು ವ್ಯಾಲ್ಯೂ ಐತ್ಲ, ಇಂಡಿವಿಜುವಲ್ ರೀಡಿಂಗ್ ಇಂಡಿವಿಜುವಲ್ ರೀಡಿಂಗ್ ಅಂತಂದ್ರೆ ಏನು ಹೇಳ್ರಿ, ನಮ್ಗೆ ಒಂದೇ
ರೀಡಿಂಗ್ ಒಳಗೆ ಎಷ್ಟು ಎರರ್ ಆಗಿ ಅಂತ ಹೇಳಿ ಗೊತ್ತಾಗಬೇಕು. ಹಂಗಾದ್ರೆ ಈ ಎರರ್ದಾಗ ಏನು ಮಾಡ್ಬೇಕು, ಈ ಒಂದು ವ್ಯಾಲ್ಯೂ ಒಳಗೆ ಎವರೇಜ್ ವ್ಯಾಲ್ಯೂನ ಮೈನಸ್ ಮಾಡಬೇಕು. ಇಂಡಿವಿಜುವಲ್ ರೀಡಿಂಗ್ದು ವ್ಯಾಲ್ಯೂದಾಗ ಏನು ಮಾಡ್ಬೇಕು ನೀವು, ಎವರೇಜ್ ವ್ಯಾಲ್ಯೂವನ್ನು ಮೈನಸ್ ಮಾಡಬೇಕು. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಅಬ್ಸಲ್ಯೂಟ್ ಎರರ್ ಬೇಕಾಗಿತ್ತಂದ್ರೆ ಯಾವುದೇ ಒಂದು ರೀಡಿಂಗ್ ಒಳಗೆ ಆ ರೀಡಿಂಗ್ದು ವ್ಯಾಲ್ಯೂ ಒಳಗೆ ಏನು ಮಾಡ್ಬೇಕು ಗೊತ್ತಾನೆ, ಆ್ಯಾವ್ರೇಜ್ ವ್ಯಾಲ್ಯೂನ ಮೈನಸ್ ಮಾಡಬೇಕು. ಸಿಂಪಲ್ ಐತಿ. ರೀಡಿಂಗ್ದು ವ್ಯಾಲ್ಯೂ ಒಳಗೆ ಎವರೇಜ್ದು ವ್ಯಾಲ್ಯೂ ಮೈನಸ್ ಮಾಡಿರಿ ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ರೀಡಿಂಗ್ ಒಳಗೆ ಏನು ಎರರ್ ಆಗಿತ್ತಲ್ಲ ಅದು ಗೊತ್ತಾಗ್ತದೆ ನಮಗೆ. ಅದಕ್ಕೆ ನಾವು ಅಬ್ಸಲ್ಯೂಟ್ ಎರರ್ ಅಂತ ಹೇಳಿ ಕರಿತೀವಿ. ಇವಾಗ ನಾನು ಫಸ್ಟ್ ರೀಡಿಂಗ್ ಇತ್ತಲ್ಲ, ಫಸ್ಟ್ ಅಬ್ಸರ್ವೇಷನ್, ಅದ್ರಾಗ ಎಷ್ಟು ಎರರ್ ಆಗಿತ್ತು ಹೆಂಗೆ ತೆಗಿತೀನಿ ಹೇಳ್ರಿ. ಡೆಲ್ಟಾ ಟಿ ಒನ್ ಅಂತಂದ್ರೆ 1ನೇ ರೀಡಿಂಗ್ ಒಳಗೆ ಅಬ್ಸಲ್ಯೂಟ್ ಎರರ್ ಎಷ್ಟೈತೆ, ಅಬ್ಸಲ್ಯೂಟ್ ಎರರ್ ನಾರ್ಮಲ್ ಎರರ್ ಅನ್ಬೋದು ನೀವು. ಇದನ್ನು ಹೆಂಗೆ ತೆಗಿತೀರಿ ಹೇಳ್ರಿ, ಆ ಇಂಡಿವಿಜುವಲ್ ರೀಡಿಂಗ್ದ ರಿಸಲ್ಟಾ ಎಷ್ಟೈತಿ 1.8 ಸೆಕೆಂಡ ಮೈನಸ್ ಎವರೇಜ್ ವ್ಯಾಲ್ಯೂ ಎಷ್ಟೈತಿ ನಮ್ದು 2.0 ಸೆಕೆಂಡ್ಸ್. ಆನ್ಸರ್ ಎಷ್ಟು ಬರ್ತದೆ ಹೇಳ್ರಿ ತರದ, ಮೈನಸ್ 0.2 ಸೆಕೆಂಡ್. ಈಸಿ ಐತಿ. ಯಾವೊಂದು ರೀಡಿಂಗ್ದು ಇಂಡಿವಿಜುವಲ್ ಎರರ್ ತೆಗಿಯತ್ತಿರಲಿಲ್ಲ ನೀವು, ಆ ಎರರ್ ಆವಾಗ ತೆಗಿಬೇಕಾದ್ರೆ ಏನು ಮಾಡ್ತೀರಿ, ಆ ಒಂದು ವ್ಯಾಲ್ಯೂ ಮತ್ತು ಅದರದ ಎವರೇಜ್ ವ್ಯಾಲ್ಯೂವನ್ನು ಮೈನಸ್ ಮಾಡಬೇಕು. ಅವಾಗ ನಿಮ್ಗೆ ಎರರ್ ಗೊತ್ತಾಗ್ತದೆ. ಸಿಂಪಲ್ ಐತಿ ನೋಡ್ರಿ. ಇಲ್ಲಿ ವ್ಯಾಲ್ಯೂ ಒಳಗೆ ಎವರೇಜ್ ವ್ಯಾಲ್ಯೂ ಮೈನಸ್ ಮಾಡಿರಿ, ಆ ಒಂದು ರೀಡಿಂಗ್ದ ಅಬ್ಸಲ್ಯೂಟ್ ಎರರ್ ಎಷ್ಟೈತೆ ಅಂತೇಳಿ ಗೊತ್ತಾಗ್ತದೆ. ಸಿಂಪಲ್ ಐತಿ ನೋಡ್ರಿ. ಇಲ್ಲಿ ಡೆಲ್ಟಾ T2 ಸೆಕೆಂಡ್ ರೀಡಿಂಗ್ ಒಳಗೆ ಎಷ್ಟು ಎರರ್ ಐತಿ ನೋಡು. 1.9 ಅದ್ರದ್ದು ವ್ಯಾಲ್ಯೂ ಐತಿ, ಎವರೇಜ್ ವ್ಯಾಲ್ಯೂ ಎಷ್ಟೈತಿ 2.0 ಸೆಕೆಂಡ್ಸ್. ಎಷ್ಟು ಬರ್ತಿದ, ಮೈನಸ್ 0.9 ಸೆಕೆಂಡ್. ನೆಕ್ಸ್ಟ್ ಡೆಲ್ಟಾ T3 ಅಂದ್ರೆ ಥರ್ಡ್ ರೀಡಿಂಗ್ ಒಳಗೆ ನಮ್ಮದು ಎಷ್ಟು ಎರರ್ ಬಂದೈತೆ ನೋಡೋಣ. ಥರ್ಡ್ ರೀಡಿಂಗ್ದು ಎರರ್ ಬೇಕಾದ್ರೆ ಅದ್ರದ್ದು ರಿಸಲ್ಟ್ ಎಷ್ಟು ಬಂದಿತ್ತು 2 ಸೆಕೆಂಡ, ಆಮೇಲೆ ಎವರೇಜ್ ವ್ಯಾಲ್ಯೂ ಅದು 2 ಸೆಕೆಂಡ್ ಐತಿ. ಸೊ 0 ಸೆಕೆಂಡ್ ಏನು ಬರೈತಿ, ಆನ್ಸರ್ ಬರೈತಿ ಇದ್ರದ್ದು. ನೆಕ್ಸ್ಟ್ ಫೋರ್ತ್ ರೀಡಿಂಗ್ ಒಳಗೆ ಎರರ್ ಎಷ್ಟು ಬಂದೈತೆ ನೋಡೋಣ. 2.1 ಮೈನಸ್ 2.0 ಸೆಕೆಂಡ್ಸ್ ವಿಚ್ ಇಸ್ 0.1 ಸೆಕೆಂಡ್ ಪ್ಲಸ್ 0.1 ಸೆಕೆಂಡ್. ನೆಕ್ಸ್ಟ್ ಫೋರ್ತ್ ರೀಡಿಂಗ್ ಒಳಗೆ ಎಷ್ಟು ಎರರ್ ಬಂದೈತೆ ನೋಡೋಣ. ಅದರದ್ದು ವ್ಯಾಲ್ಯೂ ಮತ್ತು ಎವರೇಜ್ ವ್ಯಾಲ್ಯೂ ಎಷ್ಟು ಬರ್ತೈತಿ 0.2 ಸೆಕೆಂಡ್. ಓಕೆ, ನಿಮಗೆ ಪ್ರತಿ ರೀಡಿಂಗ್ದಾಗ ಇಂಡಿವಿಜುವಲ್ ಎರರ್ ಎಷ್ಟು ಬಂದೈತಿ ಬೇಕಾದ್ರೆ ಏನು ಮಾಡ್ತೀರಿ, ಆ ಒಂದು ವ್ಯಾಲ್ಯೂ ಒಳಗೆ ಎವರೇಜ್ ವ್ಯಾಲ್ಯೂನ ಮೈನಸ್ ಮಾಡಿರಿ, ಆ ಒಂದು ರೀಡಿಂಗ್ದಾಗ ಎಷ್ಟು ಎರರ್ ಬಂದೈತಿ ಅಂತೇಳಿ ಗೊತ್ತಾಗ್ತೈತಿ. ಇನ್ನು ನಿಮಗೇನು ಡೌಟ್ ಇದ್ದಿರ್ಬೋದು ಗೊತ್ತಾನ, ಇಲ್ಲಿ ಮೈನಸ್ ಪ್ಲಸ್ ಏನು ಬರತ್ತವಲ್ಲ, ಮೈನಸ್ ಪ್ಲಸ್ ಅಂತಂದ್ರೆ ಏನ, ಇಲ್ಲಿ ಮೈನಸ್ ಪ್ಲಸ್ ಏನು ಹೇಳತ್ತಾವ ಅಂತಂದ್ರೆ ಬರೀ 1.8 ಇದ್ದ 2.0ಕ್ಕಿಂತ ಸಣ್ಣದೈತಿ ಅನ್ನ ಇಲ್ಲಿ ಮೈನಸ್ ಬಂದೈತಿ. ಹೌದು, 1.9 2ಕ್ಕಿಂತ ಸಣ್ಣದೈತಿ, ಅದ್ರ ಸಂಬಂಧ ಇಲ್ಲಿ ಮೈನಸ್ ಬಂದೈತಿ. ಮೈನಸ್ ಪ್ಲಸ್ ಏನು ಹೇಳ್ತಾವ ಅಂದ್ರೆ ಒಂದು ಕ್ವಾಂಟಿಟಿ ಇದ್ದದ ಇನ್ನೊಂದು ಕ್ವಾಂಟಿಟಿಕ್ಕಿಂತ ಸಣ್ಣದೈತು ದೊಡ್ಡದೈತು, ಇಲ್ಲಿ ಇದಷ್ಟು ಅರ್ಥ ಇರ್ತದೆ. ಓಕೆ, ಮೈನಸ್ ಪ್ಲಸ್ ಈ ಒಂದು ಸಿಚುವೇಶನ್ದಾಗ ಏನು ಅರ್ಥ ಕೊಡ್ತಾವೋ, ಈ ಕ್ವಾಂಟಿಟಿ ಇದ್ದದ್ದು ಈ ಕ್ವಾಂಟಿಟಿಗಿಂತ ಸಣ್ಣದೈತಿ, ಅದ್ರ ಸಂಬಂಧ ಇಲ್ಲಿ ಮೈನಸ್ ಬಂದೈತಿ. ಮತ್ತೇನು ಈ ಥರ ಅರ್ಥ ಇಲ್ಲ, ಅದನ್ನು ಡೈರೆಕ್ಟ್ ತಿಳ್ಕೊಕೆ. ಎರರ್ದಾಗ ಏನು ನಮಗೆ ಎರರ್ ಎಷ್ಟು ಗೊತ್ತಿತ್ತು 0.2 ಸೆಕೆಂಡ್. ಜಸ್ಟ್ ವ್ಯಾಲ್ಯೂವನ್ನು ಅಷ್ಟೇ ಇಲ್ಲಿ ಕನ್ಸಿಡರ್ ಮಾಡ್ಬೇಕು ನಾವು, ಸೈನನ್ನು ಕನ್ಸಿಡರ್ ಮಾಡಬೇಡ್ರಿ. ವ್ಯಾಲ್ಯೂ ಅಷ್ಟು 0.2 ಸೆಕೆಂಡ್ ಎರರ, 0.9 ಸೆಕೆಂಡ್. ಓಕೆ, 1 ಸೆಕೆಂಡ್ ಅಲ್ಲ, ಸಾರಿ ಮೈನಸ್ ಮಾಡೋದು ನೋಡ್ರಿ, ರಾಂಗ್ ಮಾಡೀನಿ. 0.1 ಸೆಕೆಂಡ್ ಎರರ್ ಆಗೈತಿ, 0.1 ಸೆಕೆಂಡ್ದಾಗ ಎರರ್ ಆಗೈತಿ, 0.2 ಸೆಕೆಂಡ್ ಎರರ್ ಆಗೈತಿ. ಮೈನಸ್ ಪ್ಲಸ್ ಬರೀ ಒಂದು ಕ್ವಾಂಟಿಟಿ ಇದ್ದದ್ದು ಇನ್ನೊಂದು ಕ್ವಾಂಟಿಟಿಗಿಂತ ದೊಡ್ಡದೈತು ಸಣ್ಣದೈತು ಅಷ್ಟೇ ಹೇಳ್ತಾವೆ. ನಮಗೆ ಏನು ಕನ್ಸಿಡರ್ ಮಾಡಬೇಕಿಲ್ಲಿ, ಈ ವ್ಯಾಲ್ಯೂಗಳನ್ನು ಮ್ಯಾಗ್ನಿಟ್ಯೂಡ್ ಅಂತ ಹೇಳಿ ಕರಿತೀವಿ ನಾವು. ಇನ್ನು ನೋಡ್ರಿ, ಟೀಚರ್ ಕೇಳಿದ್ದು ನಿಮಗೆ ಎಕ್ಸ್ಪೆರಿಮೆಂಟ್ದಾಗ ಎರರ್ ಎಷ್ಟಾಗೈತಿ. ಇಲ್ಲಿ ಪ್ರತಿ ಅಬ್ಸರ್ವೇಷನ್ದಾಗ ಪ್ರತಿ ರೀಡಿಂಗ್ದಾಗ ಡಿಫ್ರೆಂಟ್ ಎರರ್ಸ್ ಕಾಣತ್ತೀರಿ ನೀವು. ಪ್ರತಿ ರೀಡಿಂಗ್ದಾಗ ಏನಾಗೈತಿ, ಬೇರೆ ಬೇರೆ ಎರರ್ಸ್ ಬರತ್ತಾವ. ಇನ್ನು ಟೀಚರ್ ಕೇಳಿದಾಗ ಎರರ್ ಯಾವ್ದು ಹೇಳ್ಬೇಕು, ಇದ್ರದ್ದು ಏನು ಮಾಡ್ಬೇಕು, ನೀವು ಎವರೇಜ್ ತಗೋಬೇಕಿಲ್ಲಿ. ಎವರೇಜ್ ತಕ್ಕೊಂಡ್ ಕಿಸಿಂದ ನೀವು ಏನು ಮಾಡಬೇಕು, ಎರರನ್ನು ರಿಪ್ರೆಸೆಂಟ್ ಮಾಡಬೇಕು. ಓಕೆ, ಇವೇನಿವ ಅಬ್ಸಲ್ಯೂಟ್ ಎರರ್ಸ್ ಅನ್ಕೋತಾವ. ಅಬ್ಸಲ್ಯೂಟ್ ಎರರ್ಸ್ ಅಂತಂದ್ರೆ ಪ್ರತಿ ರೀಡಿಂಗ್ದಾಗ ಎರರ್ ಎಷ್ಟಾಗೈತಿಲ್ಲ ಅದಕ್ಕೆ ನಾವು ಅಬ್ಸಲ್ಯೂಟ್ ಎರರ್ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಟೀಚರ್ ಕೇಳಿದಾಗ ಎರರ್ ಎಷ್ಟೈತೆ ಅಂತ ಹೇಳ್ತೀರಿ. ಇಲ್ಲಿ 5 ರೀಡಿಂಗ್ಸ್ ಒಳಗೆ ಡಿಫ್ರೆಂಟ್ ಎರರ್ಸ್ ಬಂದಾವು. ಹಾಗಾದ್ರೆ ನೀವು ಎರರ್ ಯಾವ್ದು ಹೇಳ್ತೀರಿ, ನೀವು ಎರರ್ ಯಾವ್ದು ಹೇಳ್ಬೇಕಂತಂದ್ರೆ ಎವರೇಜ್ ತಗೋಬೇಕು. ಎರರ್ಸ್ದು ಎವರೇಜ್ ತಗೋಬೇಕಿನ್ನು. ಎರರ್ಸ್ದು ಎವರೇಜ್ ತಗೋಬೇಕಾದ್ರೆ ಏನು ಮಾಡ್ತೀರಿ ನೋಡ್ರಿ,
ಮೀನ್ ಆಬ್ಸಲ್ಯೂಟ್ ಎರರ್ ಅಂತ ಹೇಳಿ ಕರಿತೀವಿ ನಾವು ಅದಕ್ಕೆ. ಆ್ಯಾವ್ರೇಜ್ ಮೀನ್ ಆಬ್ಸಲ್ಯೂಟ್ ಎರರ್. ಇದನ್ನು ನಾವು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ, ಇನ್ ಕಡೆ ಆಬ್ಸಲ್ಯೂಟ್ ಎರರನ್ನು ಡೆಲ್ಟಾ ಟಿಲಿ ರಿಪ್ರೆಸೆಂಟ್ ಮಾಡತ್ತಿದ್ದು, ಇನ್ನು ಮೀನ್ ತೆಗಿಯತ್ತೀವಿ. ಮೀನ್ ಅವ್ರ ಆವ್ರೇಜ್ ಅಂತ ಎರಡು ಒಂದನ್ನ ಸೇಮನ. ಸೊ ಇಲ್ಲಿ ಬಾರ್ ಕೊಡ್ಬೇಕು ನೀವು. ಮ್ಯಾಗ್ ಬಾರ್ ಕೊಟ್ರಿ ಅಂದ್ರೆ ಏನು ರಿಪ್ರೆಸೆಂಟ್ ಮಾಡ್ತೈತಿದ, ಆವ್ರೇಜ್ ಅವ್ರ ಮೀನನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಮೀನ್ ಆಬ್ಸಲ್ಯೂಟ್ ಎರರ್ನ ಡೆಲ್ಟಾ ಟಿ ಬಾರ್ಲಿ ಏನು ಮಾಡ್ತೀವಿ, ರಿಪ್ರೆಸೆಂಟ್ ಮಾಡ್ತೀವಿ. ಇದನ್ನು ಹೆಂಗೆ ತೆಗಿತೀರ ಅಂತಂದ್ರೆ, ನೀವೇನು ಮಾಡಬೇಕು, ಪ್ರತಿಯೊಂದು ಆಬ್ಸಲ್ಯೂಟ್ ಎರರನ್ನು ಪ್ಲಸ್ ಮಾಡ್ಕೋಬೇಕು. ಡೆಲ್ಟಾ T1 ಪ್ಲಸ್ ಡೆಲ್ಟಾ T2 ಪ್ಲಸ್ ಡೆಲ್ಟಾ T3 ಪ್ಲಸ್ ಡೆಲ್ಟಾ ಜಾಗನ ಸಾಲ್ವತ್ಲ ಒಂದು ಸ್ವಲ್ಪ ಈ ಕಡೆಯಿಂದ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಣ. ಡೆಲ್ಟಾ T1 ಪ್ಲಸ್ ಡೆಲ್ಟಾ T2 ಪ್ಲಸ್ ಡೆಲ್ಟಾ T3 ಪ್ಲಸ್ ಡೆಲ್ಟಾ T4, ನಾನು ಇಲ್ಲಿ ತಳಗೆ ಬರಲಿ, ಪ್ಲಸ್ ಡೆಲ್ಟಾ T5. ಓಕೆ, ಡಿವೈಡ್ ಬೈ ನಂಬರ್ ಆಫ್ ಆಬ್ಸರ್ವೇಷನ್ಸ್. ನಂಬರ್ ಆಫ್ ಆಬ್ಸರ್ವೇಷನ್ಸ್ ಅಂತಂದ್ರೆ ಎಷ್ಟು ರೀಡಿಂಗ್ಸ್ ಅದಾವೆ, ನಂಬರ್ ಆಫ್ ರೀಡಿಂಗ್ಸ್ ಅಂತ ಕೂಡ ಅಂದ್ರೂ ಓಕೆ. ಇಲ್ಲಿ ನೋಡ್ರಿ, ಇನ್ ಡೆಲ್ಟಾ T1 ಪ್ಲಸ್ ಡೆಲ್ಟಾ T2 ಪ್ಲಸ್ ಡೆಲ್ಟಾ T3 ಪ್ಲಸ್ ಡೆಲ್ಟಾ T4 ಡೆಲ್ಟಾ T5, ಹೌದು, ಇವೆಲ್ಲ ಅಬ್ಸಲ್ಯೂಟ್ ಎರರ್ಸ್ಗಳನ್ನು ನಾವು ಪ್ಲಸ್ ಮಾಡತ್ತೀವಿ. ಇನ್ನು ಎರರ್ಸನ್ನು ಪ್ಲಸ್ ಮಾಡ್ಕೊಂಡು ಒಂದು ನೀವು ಲಕ್ಷ್ಯ ಏನು ಕೊಡ್ಬೇಕಂತಂದ್ರೆ, ಇವು ಸೈನ್ ಏನದಾವಲ್ಲ, ಸೈನನ್ನು ಕನ್ಸಿಡರ್ ಮಾಡಬೇಡ್ರಿ ಅಂತ ಹೇಳತ್ತೆ ನಾನು. ಹಾಗಾದ್ರೆ ಜಸ್ಟ್ ವ್ಯಾಲ್ಯೂಗಳನ್ನು ಅಷ್ಟು ತೊಗೊಂಡು ಕಿಶನ್ ನೀವು ಆ್ಯಡ್ ಮಾಡ್ಬೇಕು ಮ್ಯಾಗ. ಒಂದೊಂದು ಟೆಕ್ಸ್ಟ್ ಬುಕ್ದಾಗ ಏನು ಮಾಡ್ತಾರಂತಂದ್ರೆ, ಇವುಗಳ ನಡಬರ್ಕ ಮಾಡ್ ಹಚ್ತಾರೆ. ಈ ರೀತಿ ಮಾಡ್ ಹಚ್ಚೋದ್ರಿಂದ ನೀವು ಮತ್ತೆ ಇನ್ನೊಂದು ಸ್ವಲ್ಪ ತಲೆ ಕೆಡ್ಬೋದು. ಯಾಕೆ ಹೇಳ್ರಿ, ಮಾಡ್ ಯಾಕೆ ಹಚ್ತಾರಂತಂದ್ರೆ, ನೀವು ಎರರ್ಸ್ ನಮಗೆ ಮೈನಸ್ ಮತ್ತು ಪ್ಲಸ್ದಾಗ ಬಂದಿರ್ತಾವೆ. ನೀವು ಎಲ್ಲ ಮೈನಸ್ ಪ್ಲಸ್ಸನ್ನು ಕನ್ಸಿಡರ್ ಮಾಡಿ ಕಿಶನ್ ಪ್ಲಸ್ ಮಾಡಿರಿ ತಿಳ್ಕೊ, ಎಲ್ಲಕ್ಕೆಲ್ಲ ಝೀರೋ ಬಂದುಬಿಡ್ತದೆ. ಹೆಂಗೆ ನೋಡ್ರಿ, ಇಲ್ಲಿ ಮೈನಸ್ 0.2, ಆಮೇಲೆ ಮೈನಸ್ 0.1, ಆಮೇಲೆ ಪ್ಲಸ್ 0, ಆಮೇಲೆ ಪ್ಲಸ್ 0.1 ಪ್ಲಸ್ 0.2. ನಾರ್ಮಲಿ ಆ್ಯಡ್ ಮಾಡಿರಿ ಅಂತಂದ್ರೆ ಇದ್ರನ್ನ ಈ ರೀತಿ ಕಾಣ್ತತಿದೆ. ಈ ರೀತಿ ಕಾಯ್ದಾಗ ಇಲ್ಲಿ ಮೈನಸ್ ಪ್ಲಸ್ ಹೊತ್ತು, ಮೈನಸ್ ಪ್ಲಸ್ ಹೊತ್ತು ಉಳಿತೇನಿಲ್ಲಿ ಟೋಟಲ್ 0 ಬರತ್ತೆ. ಓಕೆ, ಇಲ್ಲಿ ಎರರ್ಸ್ ಅದಾವ. ಎರರ್ಸನ್ನು ಜಸ್ಟ್ ವ್ಯಾಲ್ಯೂಗಳನ್ನು ಅಷ್ಟೇ ಕನ್ಸಿಡರ್ ಮಾಡ್ಬೇಕು ನೀವು. ಅದ್ರ ಸಂಬಂಧ ಏನು ಮಾಡ್ತಾರೋ, ಮಾಡನ್ನು ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಯಾವಾಗೂ ಮಾಡ್ ಹಚ್ಚಿರ್ತಿಳ್ಕೊರಿ ಏನಾಗ್ತೈತಿ, ವ್ಯಾಲ್ಯೂ ಯಾವತ್ತೂ ಪಾಸಿಟಿವ್ ಆಗ್ತೈತಿ. ಅದ್ರ ಸಂಬಂಧ ಟೆಕ್ಸ್ಟ್ ಬುಕ್ದಾಗ ಏನು ಮಾಡಿರ್ತಾರೋ, ಮಾಡ್ ಹಚ್ಕಿಸಿಂದ ಇದ್ರಾಗ ಕೊಟ್ಟಿರ್ತಾರೆ ನಿಮಗೆ. ಮಾಡ್ ಏನು ಹೇಳ್ತೈತೆ ಹೇಳ್ರಿ, ಯಾವುದೇ ಒಂದು ನಂಬರ್, ಇದು ಮಾಡ, ಇದಕ್ಕೆ ಮಾಡ್ ಅಂತ ಕರಿತೀವಿ. ಎರಡು ಬಡಿಗೆ ಇದ್ದು ಅಂತಂದ್ರೆ ಅದಕ್ಕೆ ಮಾಡ್ ಅಂತ ಕರಿತೀವಿ. ಯಾವುದೇ ಒಂದು ನಂಬರ್ ಈ ಮಾಡ್ ಒಳಗೆ ಸಿಕ್ಕೋದು ತಿಳ್ಕೊರಿ, ಆ ನಂಬರ್ ಏನಾಗ್ತೈತಿ, ಪಾಸಿಟಿವ್ ಆಗಿ ಹೊರಗೆ ಬರ್ತೈತಿ. ಪಾಸಿಟಿವ್ ನಂಬರ್ ಆಗಿ ಹೊರಗೆ ಬರ್ತೈತಿ. ಹೆಂಗಂತಂದ್ರೆ, ಈ ಒಂದು ಎರಡು ಕಟ್ಟಿಗೆ ನಡಬರ್ಕ ನಾನು -2 ಬರುತ್ತೆ ಅಂತಂದ್ರೆ, ಇದು ಹೊರಗೆ ಬರುತ್ತೆ ಮುಂದೆ ಏನಾಗಿ ಬರ್ತೈತಿ, +2 ಆಗಿ ಬರ್ತೈತಿ. ಇಷ್ಟ ಈ ಮಾಡದ ಕತಿ ಇಷ್ಟ ಈಗ. ಓಕೆ, ಹಂಗಂತ ಹೇಳಿ ಡೆಲ್ಟಾ T1 ಅಂತೂ -0.2 ಐತಿ. -0.2 ಇದ್ದದ ಮಾಡದಾಗ ಹೋಗಿ ಬತ್ತಂದ್ರೆ ಹೊರಗೆ +0.2. ನಾನು ಇದ್ರ ಬದಲಿ ನಿಮಗೆ ಏನು ಹೇಳ್ತೀನಂತಂದ್ರೆ, ಡೈರೆಕ್ಟಾಗಿ ಸೈನನ್ನು ಕನ್ಸಿಡರ್ ಮಾಡಬೇಡ್ರಿ, ಜಸ್ಟ್ ಮ್ಯಾಗ್ನಿಟ್ಯೂಡ್ಗಳನ್ನು ಕನ್ಸಿಡರ್ ಮಾಡಿಕೇಶನ್ ಆ್ಯಡ್ ಮಾಡಿಬಿಡ್ರಿ, ಡೈರೆಕ್ಟಾಗಿ ಆನ್ಸರ್ ಬರುತ್ತವ. ಇವಾಗ ಸೈನನ್ನು ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡ್ರಿ. 0.2 ಪ್ಲಸ್ 0.1 ಪ್ಲಸ್ 0 ಪ್ಲಸ್ 0.1 ಪ್ಲಸ್ 0.2 ಡೈರೆಕ್ಟ್ ನಾನು ವ್ಯಾಲ್ಯೂಗಳನ್ನು ಅಷ್ಟೇ ಕನ್ಸಿಡರ್ ಮಾಡಿ ಆ್ಯಡ್ ಮಾಡೋದು. ಹೌದು, ಟೆಕ್ಸ್ಟ್ ಬುಕ್ದಾಗ ನಿಮಗೆ ಮಾಡ್ ಎದ್ರ ಸಂಬಂಧ ಕೊಡ್ತಾರೆ ಹೇಳ್ರಿ, ಅವ್ರು ನೀವು ಈ ರೀತಿ ಪ್ಲಸ್, ಈ ರೀತಿ ಡೈರೆಕ್ಟ್ ಪ್ಲಸ್ ಮಾಡಿರಿ ಅಂತಂದ್ರೆ 0 ಬರತ್ತೈತಿ ಇನ್ನು ಕಡೆ. ಅದಕ್ಕಾಗಿ ವ್ಯಾಲ್ಯೂಗಳನ್ನು ಅಷ್ಟೇ ಪ್ಲಸ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಅವ್ರು ಮಾಡ್ ಕೊಟ್ಟಿರ್ತಾರೆ. ಹೌದು, ಮಾಡದ ಮೀನಿಂಗ್ ಇಷ್ಟ ಮತ್ತೇನಿಲ್ಲ. ಮತ್ತು ನೀವು ಮ್ಯಾಥ್ಸ್ ಒಳಗೆ ಕಲಿತೀರಿ, ಚಾಪ್ಟರ್ ಡಿಫ್ರೆಂಟ್ ಐತಿ ಇದ್ರದ. ನೆಕ್ಸ್ಟ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟು ಅದಾವು, 5. ಆ್ಯಡ್ ಮಾಡಿರಿ ಇತ್ರನ್ನ ಎಷ್ಟಾಗ್ತೈತಿ, 0.2 ಪ್ಲಸ್ 0.1, 0.3, 0.4, 0.5, 6. ಸೊ 0.6 ಡಿವೈಡ್ ಬೈ 5 ಮಾಡಿರಿ ಅಂತಂದ್ರೆ ಎಷ್ಟು ಬರ್ತೈತಿ ನಿಮ್ದು, 5, 1, 2, 0.12 ಸೆಕೆಂಡ್ಸ್. ಸೊ ನಿಮ್ಮದು ಎರರ್ ಎಷ್ಟು ಬರತ್ತಿ, ಇದೇನಿದೆ ಡೆಲ್ಟಾ ಟಿ ಬಾರ್ ಇದೆ ನೋಡ್ರಿ. ನಿಮ್ಮದು ಡೆಲ್ಟಾ ಟಿ ಬಾರ್ ಅಂತಂದ್ರೆ ಅಬ್ಸಲ್ಯೂಟ್ ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ಹೇಳಿ ಕರಿಬೋದು. 0.12 ಸೆಕೆಂಡ್ದ ಎರರ್ ಬರತ್ತೆ. ಸೊ ಫೈನಲಿ ನಮಗೇನು ಗೊತ್ತಾಯ್ತು,
ಒಂದು ಎಕ್ಸ್ಪೆರಿಮೆಂಟದ ಎವರೇಜ್ ವ್ಯಾಲ್ಯೂ ಮತ್ತು ಅದ್ರಾಗ ಟೋಟಲ್ ಎವರೇಜ್ ಎರರ್ ಎಷ್ಟಾಗೈತೆ ಅನ್ನೋದು ಗೊತ್ತಾಯ್ತು ನಮಗೆ. ಇನ್ನು ನೀವು ಫೈನಲಿ ರಿಪೋರ್ಟ್ ಹೆಂಗೆ ಮಾಡ್ತೀರಿ ಇದನ್ನು? ಏನು ಕನ್ಫ್ಯೂಷನ್ ಇರಲಿಲ್ಲ, ಡೌಟ್ ಇದ್ದು ಅಂತಂದರೆ ನೀವು ಕಮೆಂಟ್ ಬಾಕ್ಸ್ದಾಗ ಹಾಕ್ಬೋದು. ನಾನು ಆಲ್ಮೋಸ್ಟ್ ಎಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋತಾ ಹೊಂಟೇನೆ ಇಲ್ಲಿ. ಓಕೆ, ಸೊ ಫೈನಲಿ ನೀವು ಏನು ಮಾಡಬೇಕಾಗಿರ್ತೈತಿ, ಟೈಮ್ ಪೀರಿಯಡನ್ನು ರಿಪೋರ್ಟ್ ಮಾಡಬೇಕಾಗಿರ್ತೈತಿ ವಿತ್ ಎರರ್ಸ್. ಓಕೆ, ಎರರ್ಸ್ಗಳನ್ನು ಆ ರಿಪೋರ್ಟ್ದಾಗ ಏನು ಮಾಡಬೇಕು ನೀವು ಹೇಳಬೇಕು. ಇನ್ನು ರಿಪೋರ್ಟ್ ಆಫ್ ಟೈಮ್ ಪೀರಿಯಡನ್ನು ರಿಪೋರ್ಟ್ ಹೆಂಗೆ ಮಾಡ್ತೀರಿ ಇನ್ನು ಅದನ್ನು ನೋಡೋಣ. ಲಾಸ್ಟಿಗೆ ಆನ್ಸರ್ ಬರೀಬೇಕಲ್ಲ, ಹೆಂಗೆ ಬರೆಯವ್ರಿ ಅದನ್ನು? ಫಸ್ಟ್ ಆಫ್ ಆಲ್ ಎರರ್ ಅಂತಂದ್ರೆ ತಪ್ಪುಗಳು. ನೀವು ರಿಪೋರ್ಟ್ ಆಫ್ ಟೈಮ್ ಪೀರಿಯಡ್ ಯಾವ ರೀತಿ ರಿಪೋರ್ಟ್ ಮಾಡೋರಿನ್ನ, ಟೈಮ್ ಪೀರಿಯಡನ್ನು ರಿಪೋರ್ಟ್ ಮಾಡೋದು ಮುಂದೆ ನೋಡ್ರಿ. ಟೈಮ್ ಪೀರಿಯಡ್ ಅಲ್ಲಿ ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರಿ ಅಂತಂದ್ರೆ ಲಾಸ್ಟಿಗೆ ಏನು ರಿಸಲ್ಟ್ ಬಂದಿರ್ತೈತಿ ಆ ರಿಸಲ್ಟನ್ನು ಹೆಂಗೆ ರಿಪೋರ್ಟ್ ಮಾಡ್ತೀರಿ ನೋಡ್ರಿ. ಇಲ್ಲಿ ಫೈನಲ್ ಟೈಮ್ ಪೀರಿಯಡ್ ಏನು ಮಾಡ್ಬೇಕಂತಂದ್ರೆ ನೀವು ಎವರೇಜ್ ವ್ಯಾಲ್ಯೂ ಅದ್ರ ಜೋಡೆ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಟಿ ಬಾರ್, ಎವರೇಜ್ ವ್ಯಾಲ್ಯೂ ಮತ್ತು ಮೀನ್ ಅಬ್ಸಲ್ಯೂಟ್ ಎರರನ್ನು ಪ್ಲಸ್ ಆರ್ ಮೈನಸ್ ಜೋಡೆ ಈ ರೀತಿ ಅಟ್ಯಾಚ್ ಮಾಡ್ಕೇಸಿಂದ ಟೈಮ್ ಪೀರಿಯಡನ್ನು ರಿಪೋರ್ಟ್ ಮಾಡ್ಬೇಕು ನೀವು. ನಿಮ್ಮದು ಎವರೇಜ್ ಎಷ್ಟು ಬಂದಿತ್ತು? 2.0 ಸೆಕೆಂಡ್ಸ್. ಆಮೇಲೆ ಮೀನ್ ಅಬ್ಸಲ್ಯೂಟ್ ಎರರ್ ಎಷ್ಟು ಬಂದೈತಿ? 0.12 ಸೆಕೆಂಡ್. ಹೌದು. ಇನ್ನು ಭಾಳ ಮಂದಿಗೆ ಏನು ಡೌಟ್ ಗೊತ್ತಾ, ನೀವು ಪ್ಲಸ್ ಆರ್ ಮೈನಸ್ ಎದಕ್ಕೆ ಯೂಸ್ ಮಾಡತ್ತೇವೆ ಅಂತ ಹೇಳಿ. ನಿಮ್ಮದು ಎವರೇಜ್ ವ್ಯಾಲ್ಯೂ 2 ಸೆಕೆಂಡ್ ಐತೆ ಟೈಮ್ ಪೀರಿಯಡ್ದು, ಅದ್ರಾಗ ತಪ್ಪು ಎಷ್ಟಾಗೈತಿ? 0.12 ಸೆಕೆಂಡ್. ಇನ್ನು ತಪ್ಪ ಪ್ಲಸ್ ಆಗೋದೈತೆ ಮೈನಸ್ ಆಗೋದೈತೆ ಅಂತ ಹೇಳಕ್ಕೆ ಬರೋದಿಲ್ಲ ನಾವು. ನಮ್ಮದು ಎವರೇಜ್ ವ್ಯಾಲ್ಯೂಕ್ಕಿಂತ ನಮ್ಮದು ರಿಸಲ್ಟ್ ಮ್ಯಾಗನೂ ಇರ್ಬೋದು, ಯಾಕಂದ್ರೆ ತಪ್ಪು ಐತೆ ಇದು 0.12 ಸೆಕೆಂಡ್ ಅನ್ನೋದು ಎರರ್ ಐತೆ. ನಮ್ಮ ಎಕ್ಸ್ಪೆರಿಮೆಂಟ್ದಾಗ ಆದದ್ದು ಎರರ್ ಇದೆ. ಇನ್ನು ಎರರ್ ಮ್ಯಾಗ ಹೋಗ್ತೈತೋ ತಳಗೆ ಹೋಗ್ತೈತೋ ಹೇಳಕ್ಕೆ ಬರೋದಿಲ್ಲ. ಅದಕ್ಕಾಗಿ ಎವರೇಜ್ಗಿಂತ ನಮ್ಮದು ರಿಸಲ್ಟ್ ಫೈನಲ್ ರಿಸಲ್ಟ ಮ್ಯಾಗೂ ಇರ್ಬೋದು ಅಥವಾ ತಳಗೂ ಇರ್ಬೋದು. ಯಾಕಂತಂದ್ರೆ 0.12 ಸೆಕೆಂಡ್ ಅನ್ನೋದು ಎರರ್ ಐತಿ. ಇದ್ರಾಗ ಎರರ್ ಅಂತಂದ್ರೆ ತಪ್ಪೈತಿ, ಮಿಸ್ಟೇಕ್ಸ್ ಅದಾವೆ. ಸೊ ಎವರೇಜ್ ವ್ಯಾಲ್ಯೂಕ್ಕಿಂತ ಫೈನಲ್ ಆನ್ಸರ್ ಏನೈತಿಲ್ಲ 0.12 ಸೆಕೆಂಡ್ ಮ್ಯಾಗೂ ಇರ್ಬೋದು ಅಥವಾ ತಳಗೂ ಇರ್ಬೋದು. ಅದಕ್ಕಾಗಿ ಪ್ಲಸ್ ಆರ್ ಮೈನಸ್ ಯೂಸ್ ಮಾಡ್ತೀವಿ. ಸೊ ಫೈನಲ್ ಟೈಮ್ ಪೀರಿಯಡ್ ನಮ್ಮದು ಈ ಒಂದು ಎಕ್ಸ್ಪೆರಿಮೆಂಟ್ ಅದ ಎಷ್ಟು ಬಂತು? 2.0 ಸೆಕೆಂಡ್ಸ್ ಪ್ಲಸ್ ಆರ್ ಮೈನಸ್ 0.12 ಸೆಕೆಂಡ್. 0.12 ಸೆಕೆಂಡ್ ಅನ್ನೋದೇನಿಲ್ಲ, ನಮ್ಮ ಟೋಟಲ್ ಎಕ್ಸ್ಪೆರಿಮೆಂಟ್ದಾಗ ಆದದ್ದು ಎರರ್ ಇದೆ. ಅದಕ್ಕೆ ನಾವು ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ಹೇಳಿ ಕರಿತೀವಿ. ಓಕೆ, ನಿಮಗೆ ಆಲ್ಮೋಸ್ಟ್ ಅಲ್ಲಿ ನನಗೆ ಅನಿಸೋ ಮಟ್ಟಕ್ಕೆ ನಿಮ್ಗೆ ಎರರ್ಸ್ದು ಏನು ಕಾನ್ಸೆಪ್ಟ್ ಐತಿಲ್ಲ, ಒಂದು ಎಕ್ಸ್ಪೆರಿಮೆಂಟ್ದಾಗ ಎರರ್ ಯಾವ ರೀತಿ ತೆಗಿತೀವಿ, ಲಾಸ್ಟಿಗೆ ಫೈನಲ್ ರಿಸಲ್ಟ್ ಯಾವ ರೀತಿ ನಾವು ರಿಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಗೊತ್ತಾಗಿರಬೇಕು ಇಲ್ಲಿ ತನಕ. ಸೊ ನೀವು ನೋಟ್ ಮಾಡ್ಕೋಬೋದು. ಓಕೆ, ಪ್ಲಸ್ ಆರ್ ಮೈನಸ್ ಅದಕ್ಕೆ ಇನ್ನೂ ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ. ಎವರೇಜ್ ವ್ಯಾಲ್ಯೂ ನಮ್ಮದು ಆದದ್ದು ಎರರ್ ಇದೆ. ಓಕೆ, ನಮ್ಮದು ಫೈನಲ್ ರಿಸಲ್ಟದ ವ್ಯಾಲ್ಯೂ 2 ಸೆಕೆಂಡ್ಗಿಂತ ಮ್ಯಾಗೂ ಆಗಿರ್ಬೋದು ತಳಗೂ ಆಗಿರ್ಬೋದು. ಯಾಕೆ ಹೇಳ್ರಿ, ಅದ್ರಾಗ 0.12 ಸೆಕೆಂಡದ ಎರರ್ ಐತಿ, ಮಿಸ್ಟೇಕ್ ಐತಿ, ಅದರ ಸಂಬಂಧ. ಓಕೆ, ಅದಕ್ಕಾಗಿ ಪ್ಲಸ್ ಆರ್ ಮೈನಸ್ ಯೂಸ್ ಮಾಡ್ತೀವಿ ಅಷ್ಟೇ ರಿಪೋರ್ಟ್ ಮಾಡೋಕೆ ಮುಂದೆ. ನೋಟ್ ಮಾಡ್ಕೋಬೋದು ನೀವು. ಓಕೆ, ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿದ ಬಳಿಕ ಅದ್ರಾಗ ಎರರನ್ನು ಯಾವ ರೀತಿ ನಾವು ಫೈಂಡ್ ಔಟ್ ಮಾಡ್ತೀವಿ ಅನ್ನೋದು ನೋಡಿದ್ದು. ಇನ್ನು ನೋಡಿರಿ, ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ ಬಳಿಕ ಏನು ರಿಸಲ್ಟನ್ನು ನೀವು ಬರೀದಿರ್ತೈತಿಲ್ಲ. ಈಗ ನಾವು ಟೈಮ್ ಪೀರಿಯಡ್ದೊಂದು ಎರರ್ ತೆಗೆದಿದ್ದು. ಈಗ ಹೌದು, ಎರರ್ ಅದ್ರಾಗ ಎವರೇಜ್ ವ್ಯಾಲ್ಯೂ ಎಷ್ಟೈತಿ, ಅದ್ರಾಗ ಎರರ್ ಎಷ್ಟು ಬಂದೈತಿ ಅನ್ನೋದು ತೆಗೆದಿದ್ದು. ಹೆಂಗೆ ರಿಪೋರ್ಟ್ ಮಾಡ್ತೀರಿ ನೀವು ಲಾಸ್ಟಿಗೆ ಟೈಮ್ ಪೀರಿಯಡನ್ನು? ಎಕ್ಸ್ಪೆರಿಮೆಂಟದ ರಿಸಲ್ಟ್ ಯಾವ ರೀತಿ ರಿಪೋರ್ಟ್ ಮಾಡ್ತೀರಿ? ಫಸ್ಟ್ ಒಂದು ಎವರೇಜ್ ವ್ಯಾಲ್ಯೂನ ಬರ್ಕೋತೀರಿ. ಇಲ್ಲಿ ಎವರೇಜ್ ವ್ಯಾಲ್ಯೂ, ಆಮೇಲೆ ಏನು ಮಾಡ್ತೀರಿ? ಪ್ಲಸ್ ಆರ್ ಮೈನಸ್ ಮೀನ್ ಅಬ್ಸಲ್ಯೂಟ್ ಎರರನ್ನು ಬರೀತೀರಿ. ಮೀನ್ ಅಬ್ಸಲ್ಯೂಟ್ ಎರರನ್ನು ಏನು ಮಾಡ್ತೀರಿ? ಇಲ್ಲಿ ಬರೀತೀರಿ. ಹೌದು, ಇವೆಲ್ಲ ವರ್ಡ್ಸ್ ಅದಾವಲ್ಲ, ಮೀನ್ ಅಬ್ಸಲ್ಯೂಟ್ ಎರರ್ ಆಗಿರ್ಬೋದು, ಅಬ್ಸಲ್ಯೂಟ್ ಎರರ್ ಆಗಿರ್ಬೋದು, ಇವೆಲ್ಲ ಹೊಸ ವರ್ಡ್ಸ್ ಅದಾವೆ ನಿಮಗೆ. ಹೌದು, ಫಸ್ಟ್ ಟೈಮ್ ಕೇಳತ್ತಿದ್ದೀರಂತಂದ್ರೆ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು. ಬಟ್ ಏನು ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಅದು ಇರ್ತಾರಲ್ಲ, ಅವ್ರ ಜೋಡಿ ಈ ವರ್ಡ್ಸನ್ನು ಬರೀ ಯೂಸ್ ಮಾಡಿ ಯೂಸ್ ಟು ಆಗಿ ಟ್ರೈ ಮಾಡಿರಿ. ಇದರಿಂದ ಭಾಳ ದೌಡ್ ಯೂಸ್ ಟು ಆಗ್ತದೆ. ನೀವು ಮಾಡಿ ನೋಡ್ರಿ ಒಂದ್ಸಲಿ. ನಾವು ಅಂತರೂ ಮಾಡ್ತಿದ್ದು. ಓಕೆ, ನೀವು ಮಾಡಿರಿ. ಸೊ ಒಂದು ಎಕ್ಸ್ಪೆರಿಮೆಂಟದ ರಿಸಲ್ಟ್ ನೀವು ಯಾವ ರೀತಿ ರಿಪೋರ್ಟ್ ಮಾಡ್ತೀರಿ? ಎವರೇಜ್ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ ಮೀನ್ ಅಬ್ಸಲ್ಯೂಟ್ ಎರರ್. ಇಲ್ಲಿ ಪ್ಲಸ್ ಆರ್ ಮೈನಸ್ ಇದಕ್ಕೆ ಯೂಸ್ ಮಾಡ್ತೀವಿ. ನಿಮಗೆ ಕನ್ಫ್ಯೂಷನ್ ಇದ್ದಿರ್ಬೋದು, ಇನ್ನೂ ಅದ್ರೂ ಇರ್ತೈತೆ, ನನಗೂ ಇತ್ತು. ಅದ್ರ ಸಂಬಂಧ ನಾನು ಇದ್ರದ್ದು ಹೆಸರು ಬರೇ ತೆಗಿಯತ್ನ. ಈಗ ಲಾಸ್ಟ್ ಟೈಮು ಏನು ಮಾಡಿದ್ದು, ಟೈಮ್ ಪೀರಿಯಡನ್ನು ರಿಪೋರ್ಟ್ ಮಾಡಿದ್ದು. ನಾವು ಹೆಂಗೆ ರಿಪೋರ್ಟ್ ಮಾಡಿದ್ದು ಹೇಳ್ರಿ? ಟಿ ಈಕ್ವಸ್ ಟು ಏನು ಮಾಡಿದ್ರಿ? 2 ಸೆಕೆಂಡ್ ಪ್ಲಸ್ ಆರ್ ಮೈನಸ್ 0.12 ಸೆಕೆಂಡ್ ಅಂಥೇಳಿ ರಿಪೋರ್ಟ್ ಮಾಡಿದ್ದು ಇಲ್ಲ.
ಸೊ ಇದ್ರಾಗ ನೋಡ್ರಿ ಇದು ಎವರೇಜ್ ವ್ಯಾಲ್ಯೂ 2 ಸೆಕೆಂಡ್ ಅನ್ನೋದೇನ ನಮ್ಮ ಎಕ್ಸ್ಪೆರಿಮೆಂಟದ ಎವರೇಜ್ ವ್ಯಾಲ್ಯೂ ಅದ. ಈ ಎವರೇಜ್ ವ್ಯಾಲ್ಯೂ ಒಳಗೆ ಏನಾಗತ್ತಿತ್ತು 0.12 ಸೆಕೆಂಡದ ಎರರ್ ಬರತ್ತಿತ್ತು. ಎರರ್ ಅಂತಂದ್ರೆ ಈ ಎವರೇಜ್ ವ್ಯಾಲ್ಯೂ ಒಳಗೆ 0.12 ಸೆಕೆಂಡದ ಮಿಸ್ಟೇಕ್ ಆಗೈತೆ, ತಪ್ಪಾಗೈತೆ. ಸೊ ಇದರ ಅರ್ಥ ನಮ್ದು ಏನು ಟೈಮ್ ಪೀರಿಯಡ್ದು ರಿಸಲ್ಟ್ ಐತಲ್ಲ ಅದು ಎವರೇಜ್ ವ್ಯಾಲ್ಯೂಕ್ಕಿಂತ 0.12 ಸೆಕೆಂಡ್ ಮ್ಯಾಗೂ ಇರ್ಬೋದು, 0.12 ಸೆಕೆಂಡ್ ತೆಳಗೂ ಇರ್ಬೋದು. ಇದರ ಅರ್ಥ ಹೌದು. ಎಕ್ಸ್ಪೆರಿಮೆಂಟದ ರಿಸಲ್ಟ್ ಈ ರೀತಿ ರಿಪೋರ್ಟ್ ಮಾಡ್ತೀವಿ ನಾವು. ಯಾವುದೇ ಎಕ್ಸ್ಪೆರಿಮೆಂಟ್ ಇರೋತಕ್ಕದ ನಾವು ಟೈಮ್ ಪೀರಿಯಡ್ ತೆಗೆಯುತ್ತಿದ್ದು ಇಲ್ಲಿ ಈ ರೀತಿ ರಿಪೋರ್ಟ್ ಮಾಡಿದ್ವು. ಯಾವುದರ ಎಕ್ಸ್ಪೆರಿಮೆಂಟ್ದಾಗ ನಾವು ಲೆಂತ್ ತೆಗೆಯುತ್ತಿದ್ದು ಅಂತಂದ್ರೆ ಇದೇ ರೀತಿ ರಿಪ್ರೆಸೆಂಟೇಷನ್ ಇರ್ತೈತೆ. ವಿತ್ ಎರರ್ಸ್ ನೀವು ರಿಪ್ರೆಸೆಂಟ್ ಮಾಡೋರಿದ್ದೀರಿ ಅಂತಂದ್ರೆ ಇದೇ ರೀತಿ. ಓಕೆ, ಸೊ ಇದ್ರಾಗ ನೋಡ್ರಿ ಇದು ಟಿ ಅಂತ ಹೇಳಿ ತಿಳ್ಕೊಬೇಡ್ರಿ. ಪ್ರತಿ ಸಲ ಎಕ್ಸ್ಪೆರಿಮೆಂಟದ ರಿಸಲ್ಟ್ ಇದು ಇಲ್ಲಿ ಏನು ಬರೀರಿ ರಿಸಲ್ಟ್ ಆಫ್ ಎಕ್ಸ್ಪೆರಿಮೆಂಟ್. ಸೊ ನಾನು ರಿಸಲ್ಟ್ ಅಂತೇಳಿ ಬರೆದು ಬಿಡ್ತೀನಿ ಡೈರೆಕ್ಟ್. ಸೊ ಎಕ್ಸ್ಪೆರಿಮೆಂಟದ ರಿಸಲ್ಟನ್ನು ಎವರೇಜ್ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ ಮೀನ್ ಆಬ್ಸಲ್ಯೂಟ್ ಎರರ್ ಅಂಥೇಳಿ ರಿಪ್ರೆಸೆಂಟ್ ಮಾಡ್ತೀರಿ. ಈ ರೀತಿನೂ ನೀವು ಬರಿಬೋದು. ಹೆಂಗೆ ಹೇಳ್ರಿ, ಎವರೇಜನ್ನು ಬಾರ್ಲಿ ರಿಪ್ರೆಸೆಂಟ್ ಮಾಡ್ತೀರಿ. ಟಿ ಬಾರ್ ಆಗಿರ್ಬೋದು, ಎಲ್ ಬಾರ್ ಆಗಿರ್ಬೋದು. ಯಾವ ಸಿಚುವೇಶನ್ದಾಗ ಯಾವ ಕ್ವಾಂಟಿಟಿಗೆ ನೀವು ಎವರೇಜ್ ತೆಗಿತೀರಿ ಅದು ಡಿಪೆಂಡ್ ಆಗ್ತದೆ ಸಿಂಬಾಲ್. ಹೌದು, ಇಲ್ಲಿ ಟಿ ಬಾರ್ ಅದನ್ನು ನಾನು ಲೆಂತ್ ಫೈಂಡ್ ಔಟ್ ಮಾಡೋದು ಮುಂದೆ ಎಲ್ ಬಾರ್ ಬರೀತೀನಿ, ಲೆಂತದ ಎವರೇಜ್. ಹೌದು, ಸೊ ನೀವು ರಿಪೋರ್ಟ್ ಮಾಡೋದು ಮುಂದೆ ಏನು ಮಾಡ್ತೀರಿ, ಎವರೇಜ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಟಿ ಬಾರ್. ಡೆಲ್ಟಾ ಟಿ ಬಾರ್ ಅಂತಂದ್ರೆ ಡೆಲ್ಟಾ ಟಿ ಅಂತಂದ್ರೆ ಅಬ್ಸಲ್ಯೂಟ್ ಎರರ್, ಬಾರ್ ಹಚ್ಚಿರಿ ಅಂತಂದ್ರೆ ಮೀನ್ ಅಬ್ಸಲ್ಯೂಟ್ ಎರರ್. ಬಾರ್ ಏನು ಮಾಡ್ತೈತಿ, ಎವರೇಜ್ ಅವ್ರ ಮೀನನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಈಸಿ ಐತಿ, ಭಾಳ ಏನು ಇದ್ರದ್ದು ಡಿಫಿಕಲ್ಟ್ ಅವು ಸಿಚುವೇಶನ್ ಬರೋದಿಲ್ಲ. ನೀವು ಏನಾದರೂ ನಿಮಗೆ ಡಿಫಿಕಲ್ಟ್ ಅನ್ಸತ್ತಿತ್ತಂದ್ರೆ ಸ್ವಲ್ಪ ಹಿಂದೋಗಿ ರಿಪೀಟ್ ಮಾಡ್ಕೊರಿ, ಅದನ್ನು ರಿಪೀಟ್ ಮಾಡಿ ಕಲಿಯಾಕೆ ಟ್ರೈ ಮಾಡಿರಿ. ಸೊ ನೋಡಿರಿ, ಎರರ್ಸ್ ಒಳಗೆ ಇನ್ನೊಂದು ಟರ್ಮ್ ಬರ್ತೈತೆ ನಮ್ಮ ಕಡೆ, ಫ್ರ್ಯಾಕ್ಷನಲ್ ಎರರ್ ಅಂಥೇಳಿ. ಏನ ಫ್ರ್ಯಾಕ್ಷನಲ್ ಎರರ್ ಅಂಥೇಳಿ. ಏನು ಫ್ರ್ಯಾಕ್ಷನಲ್ ಎರರ್ ಹೊಸ ಟರ್ಮಲ್ಲಿದೆ. ಫ್ರ್ಯಾಕ್ಷನಲ್ ಎರರ್ನ ನೀವು ಯಾವ ರೀತಿ ಬರಿತೀರಿ, ಯಾವ ರೀತಿ ತೆಗಿತೀರಿ ಅಂತಂದ್ರೆ ನೀವು ಏನು ಮಾಡ್ಬೇಕು ಹೇಳ್ರಿ, ಫಸ್ಟ್ ಮೀನ್ ಆಬ್ಸಲ್ಯೂಟ್ ಎರರ, ಮೀನ್ ಆಬ್ಸಲ್ಯೂಟ್ ಎರರ್ ಮೀನ್ ಆಬ್ಸಲ್ಯೂಟ್ ಎರರನ್ನು ಎವರೇಜ್ ವ್ಯಾಲ್ಯೂನೇ ನೀವು ಡಿವೈಡ್ ಕೊಟ್ರೆ ಅಂದ್ರೆ ನಿಮ್ಗೆ ಏನಾಗಿ ಗೊತ್ತಾಗ್ತೈತಿ, ಫ್ರ್ಯಾಕ್ಷನಲ್ ಎರರ್ ಎಷ್ಟೈತೆ ಅನ್ನೋದು ಗೊತ್ತಾಗ್ತೈತಿ. ಎವರೇಜ್ ವ್ಯಾಲ್ಯೂ ನೀವೇನು ಮಾಡಬೇಕು, ಮೀನ್ ಆಬ್ಸಲ್ಯೂಟ್ ಎರರನ್ನು ಎವರೇಜ್ ವ್ಯಾಲ್ಯೂಲೇ ಡಿವೈಡ್ ಮಾಡಬೇಕು, ಅವಾಗ ನಿಮ್ಗೆ ಫ್ರ್ಯಾಕ್ಷನಲ್ ಎರರ್ ಗೊತ್ತಾಗ್ತೈತಿ. ಸೊ ಈ ಸಿಚುವೇಶನ್ದಾಗ ಯಾವ ರೀತಿ ವರ್ಕ್ ಆಗ್ತೈತಿ ಇದು ಇಲ್ಲಿ ನೋಡಿರಿ. ಮೀನ್ ಆಬ್ಸಲ್ಯೂಟ್ ಎರರ್ ಅಂದರೆ ಏನಿಲ್ಲಿ ಡೆಲ್ಟಾ ಟಿ ಬಾರ್. ಒಂದು ಎಕ್ಸಾಂಪಲ್ ಐತಲ್ಲ ನಮ್ಮ ಕಡೆ ಇಲ್ಲಿ. ಸೊ ಡಿವೈಡ್ ಬೈ ಟಿ ಬಾರ್ ಎಷ್ಟೈತೆ ನಮ್ಮ ಕಡೆ ಮೀನ್ ಆಬ್ಸಲ್ಯೂಟ್ ಎರರ್ ಇಲ್ಲಿ 0.12 ಸೆಕೆಂಡ್. ಎಕ್ಸಾಂಪಲ್ ತೊಗೊಳೋದನ್ನ ಜಸ್ಟ್ ಇಲ್ಲಿ 0.12 ಡಿವೈಡ್ ಬೈ 2.0. ಸೊ ನೀವು ಇಲ್ಲಿ ತೆಗೆದ್ರಿ ಅಂತಂದ್ರೆ 0.06 ಬರ್ತೈತಿ ಇದು. ಹೌದು, 0.06 ಏನು ಮಾಡ್ತೈತಿ ಬರ್ತೈತಿ ಇದು. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಟರ್ಮ್ ಬರ್ತೈತಿ ಪರ್ಸೆಂಟೇಜ್ ಎರರ್ ಅಂಥೇಳಿ. ಪರ್ಸೆಂಟೇಜ್ ಎರರ್ ಎರರನ್ನು ಹೆಂಗೆ ಯಾವ ರೀತಿ ತೆಗಿತೀರಿ ನೀವು, ಏನೂ ಇಲ್ಲ, ಫ್ರ್ಯಾಕ್ಷನಲ್ ಎರರ್ಗೆ ಮಲ್ಟಿಪ್ಲೈಡ್ ಬೈ 100 ಮಾಡಿರಿ ಅಂತಂದ್ರೆ ನಿಮಗೆ ಪರ್ಸೆಂಟೇಜ್ ಎರರ್ ಸಿಗ್ತೈತೆ. ಫ್ರ್ಯಾಕ್ಷನಲ್ ಎರರನ್ನು ಏನು ಮಾಡ್ಬೇಕು ನೀವು 100ಲಿ ಮಲ್ಟಿಪ್ಲೈ ಮಾಡಿರಿ ಅಂತಂದ್ರೆ ನಿಮ್ಗೆ ಪರ್ಸೆಂಟೇಜ್ ಎರರ್ ಸಿಗ್ತದೆ. ಸೊ ಈ ಸಿಚುವೇಶನ್ದಾಗ ಇದೇನು ಎಕ್ಸಾಂಪಲ್ ಐತೆ ನಮಗೆ ಟೈಮ್ ಪೀರಿಯಡ್ದ 2 ಸೆಕೆಂಡ್ ಎವರೇಜ್ ವ್ಯಾಲ್ಯೂ ಐತಿ, 0.12 ಸೆಕೆಂಡ್ದ ಮೀನ್ ಆಬ್ಸಲ್ಯೂಟ್ ಎರರ್ ಐತಿ. ಎರರ್ ಅಂತಂದ್ರು ಓಕೆ, ಬಟ್ ಎವರೇಜ್ ಎರರ್ ಐತಿ ಅದು. ಓಕೆ, ಸೊ ಇಲ್ಲಿ ನೋಡ್ರಿ ಫ್ರ್ಯಾಕ್ಷನಲ್ ಎರರ್ ಎಷ್ಟು ಬಂದಿತ್ತು ಅಂಬುದ 0.06. ಸೊ 0.06 ಫ್ರ್ಯಾಕ್ಷನಲ್ ಎರರ್ ಬಂದಿತ್ತು. ಮಲ್ಟಿಪ್ಲೈಡ್ ಬೈ 100 ಮಾಡಿರ್ತೀವೋ 6% ಬರತ್ತಿದ್ದು. ಈ 6% ಇದರ ಅರ್ಥ ಏನು ಗೊತ್ತಾನ, ನಾವು ಏನು ಟೋಟಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಿಲ್ಲ ಟೈಮ್ ಪೀರಿಯಡ್ದ ಅದ್ರಾಗ 6% ಎರರ್ ಆಗೈತೆ ಅನ್ನಂಗೆ, 6% ಮಿಸ್ಟೇಕ್ ಆಗೈತಿ. ಸೊ ಪರ್ಸೆಂಟೇಜ್ ಎರರ್ ಏನು ಮಾಡ್ತೈತಿ ಇದನ್ನ ಹೇಳ್ತೈತಿ. ಮತ್ತೇನು ಇಲ್ಲ, ಭಾಳ ಡಿಫಿಕಲ್ಟ್ ಏನಿಲ್ಲ. ಒಂದು ಎಕ್ಸ್ಪೆರಿಮೆಂಟದ ರಿಸಲ್ಟ ಎವರೇಜ್ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ ಮೀನ್ ಆಬ್ಸಲ್ಯೂಟ್ ಎರರ್ ಅಂತ ನೀವು ಬರ್ಕೋಬೇಕು ಈಚೆ ಕಡೆ. ಈ ರೀತಿ ರಿಪೋರ್ಟ್ ಮಾಡ್ತೀರಿ ಒಂದು ರಿಸಲ್ಟನ್ನು. ಅದ್ರಾಗ ಫ್ರ್ಯಾಕ್ಷನಲ್ ಎರರ್ ಹೆಂಗೆ ತೆಗಿತೀರಿ, ಮೀನ್ ಆಬ್ಸಲ್ಯೂಟ್ ಎರರ್ನ ಎವರೇಜ್ ವ್ಯಾಲ್ಯೂಲಿ ಡಿವೈಡ್ ಕೊಟ್ರಿ ಅಂತಂದ್ರೆ ನಿಮ್ಗೆ ಫ್ರ್ಯಾಕ್ಷನಲ್ ಎರರ್ ಗೊತ್ತಾಗ್ತೈತಿ. ಇಲ್ಲಿ ನೆಕ್ಸ್ಟ್ ಪರ್ಸೆಂಟೇಜ್ ಎರರ್ ಬೇಕಾದ್ರೆ ಫ್ರ್ಯಾಕ್ಷನಲ್ ಎರರ್ಗೆ ಮಲ್ಟಿಪ್ಲೈ ಬೈ 100 ಮಾಡಿರಿ ಅಂತಂದ್ರೆ ನಿಮಗೆ ಪರ್ಸೆಂಟೇಜ್ ಎರರ್ ಸಿಗ್ತದೆ. ಸೇಮ್ ಇದು ಹೆಂಗೈತೆ ಗೊತ್ತಾನ, ನೀವು 10th ಕ್ಲಾಸ್ದಾಗ ನೀವು ರಿಸಲ್ಟ್ ತೆಗೆದಿರಲ್ಲ ಲಾಸ್ಟಿಗೆ,
ನೀವು 10th ಕ್ಲಾಸದ ಬೋರ್ಡ್ ಎಕ್ಸಾಮ್ದಾಗ ಏನೋ ಒಂದು ಸ್ಕೋರ್ ಮಾಡಿರಿ, ನಿಮಗೆ ಟೋಟಲ್ ಮಾರ್ಕ್ಸ್ ಎಷ್ಟಿದ್ದು 625. ಹೌದು, ಅದ್ರಾಗ ನೀವೇನು ಮಾಡ್ತಿದ್ರಿ, ಏನೋ ಒಂದು ಸ್ಕೋರ್ ಮಾಡ್ತಿದ್ರಿ, 570 ಸ್ಕೋರ್ ಮಾಡಿರ್ತಿರ್ಗೋ. ಇದ್ರ ರೇಷಿಯೋ ಏನು ಹೇಳಕೈತಿದ, ಇದು ಫ್ರ್ಯಾಕ್ಷನಲ್. ಇದಕ್ಕೇನದು ಕರೀರಿ, ಫ್ರ್ಯಾಕ್ಷನಲ್ ಅದು ಕರೀರಿ. ಇನ್ನು ಇದ್ರ ಪರ್ಸೆಂಟೇಜ್ ಬೇಕಾದ್ರೆ ಏನು ಮಾಡ್ತಿದ್ರಿ, 100 ಮಾಡ್ತಿದ್ರಿ, ಅಲ್ಲಿ ಹಿಡ್ದು ನಿಮಗೆ ಪರ್ಸೆಂಟೇಜ್ ಗೊತ್ತಾಗ್ತೈತಿಲ್ಲ. ಹಂಗೆ ಇಲ್ಲಿಯೂ ಎರರ್ದು ಎಷ್ಟು ಪರ್ಸೆಂಟೇಜ್ ಆಗೈತಿ. ಹೌದು, ನಮ್ಮ ಎಕ್ಸ್ಪೆರಿಮೆಂಟ್ದಾಗ ಎರರ್ದು ಎಷ್ಟು ಪರ್ಸೆಂಟೇಜ್ ಇದೈತಿ ಹೆಂಗೆ ತೆಗಿಬೇಕು ನೀವೇನು ಮಾಡ್ತೀರಿ, ನಮ್ಮ ಕಡೆ ಎವರೇಜ್ ವ್ಯಾಲ್ಯೂ 2 ಸೆಕೆಂಡ್ ಐತಿ, ಅದ್ರಾಗ ಎರರ್ ಎಷ್ಟಾಗೈತಿ 0.12. ಅಲ್ಲಿ ಹಿಡ್ದು ನಿಮಗೆ ಫ್ರ್ಯಾಕ್ಷನಲ್ ಎರರ್ ಗೊತ್ತಾಗ್ತದೆ. ಅದ ಫ್ರ್ಯಾಕ್ಷನಲ್ ಎರರ್ಗೆ ಮಲ್ಟಿಪ್ಲೈ 100 ಮಾಡ್ಕಿಸಿಂದ ಪರ್ಸೆಂಟೇಜ್ ಎರರ್ ಗೊತ್ತಾಗ್ತೈತಿ. ನಮ್ಮ ಕಡೆ ಒಂದಿಷ್ಟು ಎಕ್ಸಾಂಪಲ್ಸ್ ಅದಾವು, ಅವುಗಳನ್ನು ನಾವು ಪ್ರಾಕ್ಟೀಸ್ ಮಾಡೋಣ. ಅದರಿಂದ ಏನಾಗ್ತೈತಿ, ಎರರ್ ತೆಗೆದು ಕಾನ್ಸೆಪ್ಟ್ ಏನೈತಿಲ್ಲ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗೋ ಸಾಧ್ಯತೆ ಇರ್ತೈತಿ. ಓಕೆ, ನೋಟ್ ಮಾಡ್ಕೊರಿ ನೀವು ಫಸ್ಟ್. ನೋಡಿರಿ, ಒಂದಿಷ್ಟು ಎಕ್ಸಾಂಪಲ್ಸ್ ಅದಾವು. ಎಕ್ಸಾಂಪಲ್ಸ್ ನಿಮಗೆ ಮ್ಯಾಕ್ ಕಾಣತಿರ್ಬೇಕು ಇಲ್ಲಿ. ಇಫ್ ಎನ್ ಎಕ್ಸ್ಪೆರಿಮೆಂಟ್ ಈಸ್ ಪರ್ಫಾರ್ಮ್ಡ್ ಆ್ಯಂಡ್ ರಿಸಲ್ಟ್ ಆಫ್ ಲೆಂತ್ ಇಸ್ ರಿಪೋರ್ಟೆಡ್ ಆ್ಯಸ್ 5 ± 0.05. ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಯಾರೋ, ಏನೋ ಒಂದು ಲೆಂತನ್ನು ಅವ್ರು ಏನು ಮಾಡತ್ತಿದ್ರು, ಆ ಎಕ್ಸ್ಪೆರಿಮೆಂಟದ ಕಂಡು ಹಿಡಿಯತ್ತಿದ್ರು. ಆ ಲೆಂತನ್ನು ಯಾವ ರೀತಿ ರಿಪೋರ್ಟ್ ಮಾಡ್ಯಾರ ಹೇಳ್ರಿ ಅವ್ರ, ಲೆಂತನ್ನು ಯಾವ ರೀತಿ ರಿಪೋರ್ಟ್ ಮಾಡ್ಯಾರ ಇದ್ರಾಗ, ಲೆಂತನ್ನು 5 ± 0.015 ಸೆಂಟಿಮೀಟ್ರ್ ಆಗಿರ್ಬೋದು, ಮೀಟರ್ ಆಗಿರ್ಬೋದು, 0.015. ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಯಾರೋ, ಅದ್ರಾಗ ಏನು ಮಾಡತ್ತಿದ್ರು ಅಂತಂದ್ರೆ ಅವರ ಒಂದು ಲೆಂತನ್ನು ಮೇಜರ್ ಮಾಡತ್ತಿದ್ರು. ಆ ಲೆಂತದ ರಿಪೋರ್ಟ್ ಯಾವ ರೀತಿ ಮಾಡ್ಯಾರ ಅವರು, ಲಾಸ್ಟಿಗೆ ಎಕ್ಸ್ಪೆರಿಮೆಂಟ್ ಮಾಡಿದ ಬಳಿಕ 5 ± 0.015. ಇದ್ರಾಗ ನೋಡಿರಿ, 5 ಅನ್ನೋದು ಏನಿದೆ, ನೀವು ಏನೆಲ್ಲ ಬರಿಬೇಕಾಗಿತ್ತು ಅಂತಂದ್ರೆ ಅವ್ರು ನೋಡ್ರಿ ಲಾಸ್ಟಿಗೆ ಇಲ್ಲಿ ಕೊಟ್ಟಾರ ಅವರು. ನೀವು ಏನೆಲ್ಲ ಇದ್ರಾಗ ಫೈಂಡ್ ಔಟ್ ಏನು ಮಾಡ್ಬೇಕಂತಂದ್ರೆ, ಮೀನ್ ವ್ಯಾಲ್ಯೂ ಆಫ್ ಲೆಂತ್, ಎವರೇಜ್ ವ್ಯಾಲ್ಯೂ ಆಫ್ ಲೆಂತ್ ಅನ್ಬೋದು, ಅಥವಾ ನೀವು ಬರೀರಿ ಇದನ್ನು ಎವರೇಜ್ ಆರ್ ಮೀನ್ ವ್ಯಾಲ್ಯೂ ಆಫ್ ಲೆಂತ್. ಸೊ ಈ ರಿಸಲ್ಟನ್ನು ನೋಡ್ಕಿಸಿಂದ ನೀವು ಇದ್ರನ್ನ ಫೈಂಡ್ ಔಟ್ ಮಾಡ್ಬೇಕು. ಅದ್ರಾಗ ಎವರೇಜ್ ಆರ್ ಮೀನ್ ವ್ಯಾಲ್ಯೂ ಆಫ್ ಲೆಂತ್ ಏನು ಬರ್ತದೆ ಹೇಳ್ರಿ. ಇದ್ರಾಗ ಸಿಂಪಲ್ ಅದಾವೆ ಇವೆಲ್ಲ. ಈಗ ನೋಡ್ಕೊಂಡು ಬಂದೇವು ನಾವು, ಮೀನ್ ಆಬ್ಸಲ್ಯೂಟ್ ಎರರ್ ಇನ್ ಲೆಂತ್, ಮೀನ್ ಆಬ್ಸಲ್ಯೂಟ್ ಎರರ್ ಇನ್ ಲೆಂತ್ ಈಸಿ ಐತಿ. ಹೌದು, ಫ್ರ್ಯಾಕ್ಷನಲ್ ಎರರ್ ಇನ್ ಲೆಂತ್, ಫ್ರ್ಯಾಕ್ಷನಲ್ error in length. Next, percentage error in length. Percentage error in length. ಇವು 4 ಟರ್ಮ್ಸ್ಗಳನ್ನು ನೀವು ಬರಿಬೇಕಿಲ್ಲಿ. ಸಿಂಪಲ್ ಐತಿ. ಒಂದು ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿರೋ, ಅದ್ರಾಗ ಏನೋ ಒಂದು ಲೆಂತನ್ನು ಅವ್ರು ಕಂಡು ಹಿಡಿತಿದ್ರು, ಅದ್ರ ರಿಪೋರ್ಟಿಂಗನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಎಲ್ಲ ರಿಸಲ್ಟ್ ತೆಗೆದ ಬಳಿಕ ಈ ರೀತಿ ರಿಪೋರ್ಟ್ ಮಾಡ್ಯಾರ ಅವ್ರು, 5 ± 0.015. ನಾನು ಹೇಳಿ ನಿಮ್ಗೆ, ಒಂದು ಎಕ್ಸ್ಪೆರಿಮೆಂಟದ ರಿಸಲ್ಟನ್ನು ಯಾವ ರೀತಿ ರಿಪೋರ್ಟ್ ಮಾಡ್ತಿದ್ದು ನಾವು, ಎವರೇಜ್ ವ್ಯಾಲ್ಯೂ ಮತ್ತು ಅದ್ರಾಗ ಮೀನ್ ಎರರ್ ಅಥವಾ ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ಹೇಳಿ ಕೂಡ ಕರಿಬೋದು ನಾವು. ಈ ರೀತಿ ರಿಪೋರ್ಟಿಂಗ್ ಮಾಡ್ತಿದ್ದು. ಹೆಂಗೆ ಮಾಡ್ತಿದ್ರಿ ಹೇಳ್ರಿ, ಲೆಂತ್ ಐತೆ ತಿಳ್ಕೊರಿ, ಲೆಂತನ್ನು ರಿಪೋರ್ಟ್ ಮಾಡ್ತೀವಿ ನಾವು, ಫೈನಲ್ ಲೆಂತನ್ನು. ಸೊ ಲೆಂತನ್ನು ಹೆಂಗೆ ರಿಪೋರ್ಟ್ ಮಾಡ್ತೀರಿ ನೀವು, ಎವರೇಜ್ ವ್ಯಾಲ್ಯೂ ಲೆಂತ್, ಎವರೇಜ್ ಲೆಂತ್ ಮತ್ತು ಅದ್ರಾಗ ಏನು ಮಾಡ್ತಿದ್ರಿ, ಅದ್ರದ್ದು ಮೀನ್ ಆಬ್ಸಲ್ಯೂಟ್ ಎರರ್ ಅಥವಾ ಎವರೇಜ್ ಎರರ್ ಅಂತ ತಿಳ್ಕೊರಿ ನೀವು, ಡೆಲ್ಟಾ ಎಲ್ ಬಾರ್. ಸೊ ಈ ರೀತಿ ಬರಿತಿದ್ರಿ ನೀವು. ಸೊ ಇದ್ರಾಗ ಕಂಪೇರ್ ಮಾಡಿರಿ ಅಷ್ಟೇ. 5 ಅನ್ನೋದು ಏನು ನಮ್ಮದ ಎವರೇಜ್ ಲೆಂತ್ ಆರ್ ಮೀನ್ ಲೆಂತ್, ಇದು ಎವರೇಜ್ ಆರ್ ಮೀನ್ ವ್ಯಾಲ್ಯೂ ಆಫ್ ಲೆಂತ್ ಇದಲ್ಲ. ಅದು 5 ಅನ್ನೋದು ಏನು ನಮ್ಮದ ಎವರೇಜ್ ಆರ್ ಮೀನ್ ವ್ಯಾಲ್ಯೂ ಆಫ್ ಲೆಂತ್. ನೆಕ್ಸ್ಟ್ 0.015 ಐತಿಲ್ಲ, ಏನಿದೆ ಇದು ಆ್ಯಕ್ಚುಲಿ ಏನಂತಂದ್ರೆ ಮೀನ್ ಆಬ್ಸಲ್ಯೂಟ್ ಎರರ್ ಅಂತ ಕರಿಬೋದು ಅಥವಾ ಎವರೇಜ್ ಎರರ್ ಅಂತಂದ್ರೂ ಓಕೆ. ಸೊ ಇದ್ರಾಗ ಮೀನ್ ಆಬ್ಸಲ್ಯೂಟ್ ಎರರ್ ಇನ್ ಲೆಂತ್ ಎಷ್ಟೈತಿ, 0.015 ಸೆಂಟಿಮೀಟರ್ ಆಗಿರ್ಬೋದು, ಮೀಟರ್ ಆಗಿರ್ಬೋದು. ಯೂನಿಟ್ ಅವ್ರಿಗೆ ಕೊಟ್ಟಿರಂತಂದ್ರೆ ಓಕೆ, ಇಲ್ಲ ಅಂತಂದ್ರೆ ಟೆನ್ಷನ್ ತೊಗೊಳ್ಳೋದಿಲ್ಲ ಅಷ್ಟೇನು. ಲೆಂತ್ ಬಗ್ಗೆ ಮಾತಾಡತ್ತಿ ಅದಷ್ಟು ಮಾತಾಡಿ ನಾವು. ಫ್ರ್ಯಾಕ್ಷನಲ್ ಎರರ್ ಹೆಂಗೆ ತೆಗಿತಿದ್ರಿ ನೀವು, ಫ್ರ್ಯಾಕ್ಷನಲ್ ಎರರ್ ಹೆಂಗೆ ತೆಗಿತಿದ್ರಿ ಹೇಳ್ರಿ, ಎವರೇಜ್ ಎರರ್ ಒಳಗೆ ಎವರೇಜ್ ವ್ಯಾಲ್ಯೂ ಅಂದ ಡಿವೈಡ್ ಕೊಡ್ತಿದ್ರಿ. ಓಕೆ,
ಸಾರಿ ಡೆಲ್ಟಾ ಬರಂಗಿಲ್ಲ, ಇಲ್ಲಿ ಎಲ್ ಬಾರ್ ಬರ್ತದೆ. ಹೌದು, ಮೀನ್ ಆಬ್ಸಲ್ಯೂಟ್ ಎರರ್ನ ನೀವೇನು ಮಾಡ್ತಿದ್ರಿ, ಎವರೇಜ್ ವ್ಯಾಲ್ಯೂಯಿಂದ ಡಿವೈಡ್ ಕೊಟ್ರೆ ಅಂದ್ರೆ ನಿಮಗೆ ಫ್ರ್ಯಾಕ್ಷನಲ್ ಎರರ್ ಗೊತ್ತಾಗ್ತಿತ್ತು. ಸೊ ಇಲ್ಲಿ ಆಬ್ಸಲ್ಯೂಟ್ ಎರರ್ ಎಷ್ಟೈತಿ, 0.015. ಎವರೇಜ್ ವ್ಯಾಲ್ಯೂ ಎಷ್ಟೈತಿ, 5. ಹೌದು, ಇದೇನಂತಂಬುದ ಫ್ರ್ಯಾಕ್ಷನಲ್ ಎರರ್ ಇನ್ ಲೆಂತ್. ಎಷ್ಟು ಬರ್ತದೆ ಹೇಳ್ರಿದ? ಈ ರೀತಿ ಬಂದಾಗ ಏನು ಮಾಡ್ರಿ ಗೊತ್ತಾನ, ಭಾಳ ಮಂದಿ ಕನ್ಫ್ಯೂಸ್ ಆಗ್ತೈತಿ ಇದ್ರ ಲೆಕ್ಕ ಹೆಂಗೆ ಮಾಡೋದು ಅಂತ ಹೇಳಿ. ಒಂದು ಏನು ಮಾಡಿರಿ, ಈಗ ಏನಂತ ತಿಳ್ಕೊರಿ ಗೊತ್ತಾನ, ಇಲ್ಲಿ ಏನು ಪಾಯಿಂಟ್ ಇಲ್ಲ, ಈ ಪಾಯಿಂಟ್ ಇಲ್ಲ ಅಂತ ತಿಳ್ಕೊರಿ. ಇಲ್ಲ ಅಂತ ತಿಳ್ಕೊಂಡ್ರಿ ಅಂತಂದ್ರೆ ಡೈರೆಕ್ಟಾಗಿ ಏನು ಮಾಡ್ತಿದ್ರಿ ನೀವು, 5 1 5 3 ಮಾಡ್ತಿದ್ರಿ. ರಿಸಲ್ಟ್ ಏನು ಬರ್ತಿತ್ತು, ನಿಮ್ದು 3 ಬರ್ತಿತ್ತು. ಬಟ್ ಇವಾಗ ಏನು ಬರ್ತದೆ ಗೊತ್ತಾನ, ಪಾಯಿಂಟ್ ಎಷ್ಟನೇ ಸ್ಥಾನದಾಗ ಐತೆ ನೋಡ್ರಿ. 1 2 3 ಏನು ಮಾಡ್ಬೇಕು ನೀವು, ಸ್ಥಾನಗಳನ್ನ ಬಿಡ್ಬೇಕು. ಫಸ್ಟ್ ಇಲ್ಲಿ ತೊಗೊಂಡ್ಬರಿ, 1 ಆಯಿತು, 2 ಆಯಿತು, 3 ಆಯಿತು. ಸೊ ಏನು ಮಾಡಿರಿ, 0.0, ಸೊ 3 ಬಿಡ್ಬೇಕಲ್ಲ, 1 2 ಆಯ್ತು, ಇನ್ನೊಂದು 0 ಆಗುತ್ತೆ ಸರಿ. ಸೊ ಇಲ್ಲಿ ಹಿಡ್ದು ಏನಾಗ್ತೈತಿ, ನಿಮ್ದು ರಿಸಲ್ಟ್ ಬಂದುಬಿಡ್ತೈತಿ. ಎಷ್ಟು ಬಂತು ನಿಮ್ದು, 0.003. ಫಸ್ಟ್ ಏನು ಮಾಡಿರಿ, ಕಡ್ತಾ ಹೊಡೀರಿ, ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿರಿ, 5 1 5 3. ಆಮೇಲೆ ಪಾಯಿಂಟ್ ನೋಡ್ಕೊರಿ ಎಷ್ಟು ಸ್ಥಾನಗಳನ್ನು ಬಿಟ್ಟೈತಿ ಅಂತೇಳಿ. 1 2 3 ಬಿಡ್ರಿ, 3 ಸ್ಥಾನಗಳನ್ನ ಬಿಡ್ಬೇಕು ನೀವು. 1 2 3 ಬತ್ತು ಪಾಯಿಂಟ್ ಇಲ್ಲಿ. ಸೊ ಇದೇನ ನಿಮ್ದು ಫ್ರ್ಯಾಕ್ಷನಲ್ ಎರರ್. ಸೊ ನೀವು ಪರ್ಸೆಂಟೇಜ್ ಎರರ್ ಬೇಕಾತಂದ್ರೆ ಭಾಳ ಮಂದಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗ್ತೈತೆ. ಅದ್ರ ಸಂಬಂಧ ನಾನು ಹೇಳಿ ನಿಮ್ಮನ್ನ ಪರ್ಸೆಂಟೇಜ್ ಎರರ್ ಹೆಂಗೆ ತೆಗಿತೀರಿ ಹೇಳ್ರಿ. ಫ್ರ್ಯಾಕ್ಷನಲ್ ಎರರ್ಗೆ ಫ್ರ್ಯಾಕ್ಷನಲ್ ಎರರ್ ಏನಿತ್ತು ನಿಮ್ದು, ಡೆಲ್ಟಾ ಎಲ್ ಬಾರ್ ಡಿವೈಡ್ ಬೈ ಎಲ್ ಬಾರ್, ಇದಕ್ಕೆ ಮಲ್ಟಿಪ್ಲೈ ಬೈ 100 ಮಾಡಿರಿ ಅಂತಂದ್ರೆ ಪರ್ಸೆಂಟೇಜ್ ಎರರ್ ಗೊತ್ತಾಗ್ತೈತಿ. ಸೊ ಇಲ್ಲಿ ಫ್ರ್ಯಾಕ್ಷನಲ್ ಎರರ್ ಎಷ್ಟು ಬಂದೈತಿ, 0.003. ಇದಕ್ಕೆ ಮಲ್ಟಿಪ್ಲೈ ಬೈ 100 ಮಾಡಿರಿ, ಎಷ್ಟು ಬರ್ತೈತಿ, 100 ಮಾಡಿರಿ ಅಂತಂದ್ರೆ ಪಾಯಿಂಟ್ ಈ ಕಡೆ ಸರಿತೈತಿ, 1 2 ಸರಿತೈತಿ. 100 ಮಲ್ಟಿಪ್ಲೈ ಮಾಡ್ರೆ 2 ಸಲ ಸರಿತೈತಿ, 1 2 0.3% ಎರರ್ ಆಗೈತಿ. ಈ ಒಂದು ಎಕ್ಸ್ಪೆರಿಮೆಂಟ್ದಾಗ ಎರರ್ ಎಷ್ಟಾಗೈತಿ, 0.3% ಎರರ್ ಆಗೈತಿ. ಸೊ ಈ ರೀತಿ ನಾವು ಒಂದು ರೀಡಿಂಗನ್ನು ಕೊಟ್ಟಿರಿ ಅಂತಂದ್ರೆ, ಒಂದು ರಿಸಲ್ಟನ್ನು ಕೊಟ್ಟಿರಿ ಅಂತಂದ್ರೆ ಅದ್ರಾಗ ಎವರೇಜ್ ವ್ಯಾಲ್ಯೂ ಯಾವ್ದು, ಮೀನ್ ಆಬ್ಸಲ್ಯೂಟ್ ಎರರ್ ಯಾವ್ದು, ಫ್ರ್ಯಾಕ್ಷನಲ್ ಎರರ್ ಯಾವ ರೀತಿ ತೆಗಿಬೇಕು, ನಾವು ಪರ್ಸೆಂಟೇಜ್ ಎರರ್ ಯಾವ ರೀತಿ ತೆಗಿಬೇಕು ಅನ್ನೋದು ಇಲ್ಲಿ ಹಿಡ್ದು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಐತಿ, ಅದಕ್ಕೆ ಹೋಗೋನು ಫಸ್ಟ್ ನೋಟ್ ಮಾಡ್ಕೋಬೋದು ನೀವು. ನೆಕ್ಸ್ಟ್ ಒಂದು ಕ್ವಶನ್ ಐತೆ ನೋಡ್ರಿ. ಇನ್ ಆನ್ ಎಕ್ಸ್ಪೆರಿಮೆಂಟ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಅ ಗ್ಲಾಸ್ ವಾಸ್ ಅಬ್ಸರ್ವ್ಡ್ ಟು ಬಿ 1.45, 1.56, 1.54, 1.44, 1.54 and 1.53. Calculate mean value of refractive index. Calculate mean value of refractive index ಅಂತಂದ್ರೆ ಎವರೇಜ್ ವ್ಯಾಲ್ಯೂ ಕೇಳ್ತಾರೆ. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತಂದ್ರೆ ಏನ, ನಾನು ಹೇಳಿ ನಿಮಗೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ದಾಗ ಭಾಳಷ್ಟು ರೀತಿಯಿಂದ ಫಿಸಿಕಲ್ ಕ್ವಾಂಟಿಟೀಸ್ ಹೆಸರುಗಳು ನೀವು ಕೇಳ್ತೀರಿ. ಬಟ್ ಅದ್ರ ಮೀನಿಂಗ್ ಕೇಳಕ್ಕೆ ಹೋಗ್ಬೇಡ್ರಿ ಈಗ. ಓಕೆ, ಮೀನಿಂಗ್ ನಾವು ಬರೋ ಚಾಪ್ಟರ್ಸ್ದಾಗ ಕಲಿತೀವಿ. ಇವತ್ತೇನೈತಿ, ಎರರ್ಸ್ ಟಾಪಿಕ್ ಐತಿ. ನಮ್ಗೆ ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ಮೆಜರ್ ಮಾಡ್ಯಾರವ್ರ, ಆ ಮೆಜರ್ಮೆಂಟ್ಗಳನ್ನು ಕೊಟ್ಟಾರ ನಮಗೆ. ನಾವೇನು ಮಾಡಬೇಕಾಗೈತಿ, ಅದರ ಎವರೇಜ್ ವ್ಯಾಲ್ಯೂನ ತೆಗಿಬೇಕಾಗೈತಿ. ಇದಷ್ಟ ಈ ಕ್ವಶನ್ ಅರ್ಥ ಏನ, ಅವ್ರು ನಮಗೆ ಕೇಳತ್ತಾರೇನ ಎವರೇಜ್ ವ್ಯಾಲ್ಯೂ ಅವ್ರ ಮೀನ್ ವ್ಯಾಲ್ಯೂ ಅಂತ ಹೇಳಿ ಬರ್ದಾರ ಅವರು. ಓಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋ ಒಂದು ಫಿಸಿಕಲ್ ಕ್ವಾಂಟಿಟಿ ಐತಿ, ಅದನ್ನು ಮೆಜರ್ ಮಾಡ್ಯಾರ ಅವರು. ಮೆಜರ್ ಅಂತಂದ್ರೆ ಅಳದಾರು, ಅಳತೆಯನ್ನು ಮಾಡ್ಯಾರು. ಸೊ ಅಳತೆಗಳನ್ನು ಕೊಟ್ಟಾರ ಅವರು. R1 ಎಷ್ಟೈತಿ ನಮ್ಮ ಕಡೆ, ನೀವು ಹೆಸರು ಇಟ್ಕೋಬೋದು. R1 = 1.45 ಅಂತ. ನೆಕ್ಸ್ಟ್ 1.56. ಓಕೆ, ಟ್ರೈ ಮಾಡಿರಿ ನೋಡು, ಎವರೇಜ್ ವ್ಯಾಲ್ಯೂ ತೆಗಿರಿ. 1.54, 1.44, 1.54, 1.53. Okay, these are the measurements which are given. ಸೊ ಇದು R1 ಅಂತ ತಿಳ್ಕೊರಿ, ಇದು R2 ಅಂತ ತಿಳ್ಕೊರಿ, ಇದು R3 ಅಂತ ತಿಳ್ಕೊರಿ, R4 ಅಂತ ತಿಳ್ಕೊರಿ, R5 ಅಂತ ತಿಳ್ಕೊರಿ, R6 ಅಂದ್ರೆ ಆರು ಸಲ ಏನು ಮಾಡ್ಯಾರು, ರೀಡಿಂಗ್ ತೊಗೊಂಡಾರ ಅವರು ರಿಫ್ರಾಕ್ಟಿವ್ ಇಂಡೆಕ್ಸ್. ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ ಐತಿ. ಆ ಫಿಸಿಕಲ್ ಕ್ವಾಂಟಿಟಿದು ಮೆಜರ್ಮೆಂಟ್ ಮಾಡಿರು, 6 ಸಲ ರೀಡಿಂಗ್ಸ್ ತೊಗೊಂಡಾರು. ಆ ರೀಡಿಂಗ್ಸ್ಗಳು ಇಲ್ಲಿ ಕೊಟ್ಟಾರ ಅವ್ರ. ನಮಗೇನು ಕೇಳತ್ತಾರೋ, ಮೀನ್ ವ್ಯಾಲ್ಯೂ ಆರ್ ಎವರೇಜ್ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ ನಾವು, ಹೌದಿಲ್ಲ. ಕ್ಯಾಲ್ಕುಲೇಟ್ ಮೀನ್ ವ್ಯಾಲ್ಯೂ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಮೀನ್ ವ್ಯಾಲ್ಯೂ ಕೇಳ್ತಾರೆ. ಹೆಂಗೆ ತೆಗಿತಿದ್ರಿ, ಮೀನ್ ವ್ಯಾಲ್ಯೂ ಅವ್ರ ಎವರೇಜ್ ವ್ಯಾಲ್ಯೂನ ನೀವೇನು ಮಾಡ್ತಿದ್ರಿ, ಅಬ್ಸರ್ವೇಷನ್ಸ್ ಏನು ರೀಡಿಂಗ್ಸ್ ಇದ್ದಿಲ್ಲ ಅವ್ರನ್ನೆಲ್ಲ ಪ್ಲಸ್ ಮಾಡ್ಕೊಂಡ ನಂಬರ್ ಆಫ್ ಅಬ್ಸರ್ವೇಷನ್ಸ್ಲಿ ಏನು ಮಾಡಬೇಕು, ಡಿವೈಡ್ ಕೊಡಬೇಕು. ಆವಾಗ ನಮಗೆ ಏನಾಗ್ತೈತಿ, ಎವರೇಜ್ ವ್ಯಾಲ್ಯೂ ಗೊತ್ತಾಗ್ತದೆ. ಸಿಂಪಲ್ ಐತೆ, ಹೌದಿಲ್ಲ. ಮೀನ್ ಆರ್ ಎವರೇಜ್ ವ್ಯಾಲ್ಯೂ ಹೆಂಗೆ ತೆಗಿತಿದ್ರಿ ಹೇಳ್ರಿ, ಮೀನ್ ಆರ್ ಎವರೇಜ್
ವ್ಯಾಲ್ಯೂ. ಹೆಂಗೆ ತೆಗಿನ ನಾವು ಎಲ್ಲ ರೀಡಿಂಗ್ಸ್ಗಳನ್ನು ಪ್ಲಸ್ ಮಾಡ್ಕೊರಿ. ಎಷ್ಟು ಏನೇನದಾವು 1.45 ಪ್ಲಸ್ 1.56 1.54 1.44 ಪ್ಲಸ್ ಎಲ್ಲ ಬರೋಬ್ಬರ ಬರೆಯತ್ತೇನಿಲ್ಲ. ಹಾಂ, ಆಫ್ಲೈನ್ ಆಗಿತ್ತಂದ್ರೆ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರು ಹೇಳ್ತಾರೆ ತಪ್ಪಾಗೈತೆ ಅಂತೇಳಿ. ಇಲ್ಲಿ ಯಾರು ಹೇಳಂಗಿಲ್ಲ, ನಾನು ಕ್ಲಾಸ್ ರೆಕಾರ್ಡ್ ಮಾಡಿದ ಬಳಿಕ ಗೊತ್ತಾಗ್ತೈತಿ ಏನಾದರೂ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಿದ್ರೆ. ಓಕೆ, ಸೊ ಇಲ್ಲಿ ತನಕ ಬರೆದೆ ನಾನು 1.54 ಆಮೇಲೆ 1.53. ಹಾಂ, ನೀವು ಕ್ಯಾಲ್ಕುಲೇಟ್ ಮಾಡಿರಿ. ಆನ್ಸರ್ ಬರ್ತಂದ್ರೆ ಕಮೆಂಟ್ದಾಗ ನೀವೇನು ಮಾಡ್ಬೋದು ಹೇಳ್ಬೋದು. ಈ ನಂಬರ್ ಆಫ್ ರೀಡಿಂಗ್ಸ್ ಎಷ್ಟು ತೊಗೊಂಡವ್ರವ್ರು 1 2 3 4 5 6 ರೀಡಿಂಗ್ಸ್ ತೊಗೊಂಡಿದ್ರು ಅವ್ರು. 6 ಡಿವೈಡ್ ಕೊಡ್ರಿ, ಎವರೇಜ್ ಗೊತ್ತಾಗ್ತೈತೆ ನಿಮಗೆ. ಹಾಂ, ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಇನ್ನು ನೋಡಿರಿ, ಎಲ್ಲ ಕೂಡಿಸಿದ್ದು ಅಂತಂದ್ರೆ ನಮಗೆ ಇಲ್ಲೇ ಗೊತ್ತಾಗ್ತೈತಿ. 5 6 ಎಷ್ಟಾಯಿತು? ಇಲ್ಲಿ ಕೂಡಿಸ್ಕೊರಿ. 6 4 10 ಆಯಿತು. 15 15 19 23 26. ಸೊ 26 ಇಲ್ಲಿ ಬರತ್ತಿ. ನೆಕ್ಸ್ಟ್ 5 5 10 15 20 24 28 30. ಹೌದು. ನೆಕ್ಸ್ಟ್ 1 2 3 4 5 6 6 7 3 9. ಹೌದು. ಎಷ್ಟು ಪಾಯಿಂಟ್ ಸೇರಿಸ್ತೀರಿ? 2 ಪಾಯಿಂಟ್. 9.06. ಇದ್ರನ್ನೆಲ್ಲ ಕೂಡಿಸ್ಕೊಂಡ್ರಿ ಅಂತಂದ್ರೆ 9.06 ಬರ್ತೈತಿ. ಡಿವೈಡ್ ಬೈ 6 ಮಾಡ್ಬೇಕು. ಹೆಂಗೆ ಮಾಡ್ತೀರಿ ನಿಂತನ? 9.06 ಡಿವೈಡ್ ಬೈ 6 ಪಾಯಿಂಟ್ ಇಲ್ಲ ತಿಳ್ಕೊರಿ. ಹಂಗೆ ಏನು ಮಾಡಿರಿ, ಕ್ಯಾಲ್ಕುಲೇಷನನ್ನು ಮಾಡಿರಿ. ನಾನು ಮಾಡೋದು ನೋಡ್ರಿ. 6 1 6 1. ನೆಕ್ಸ್ಟ್ ಎಷ್ಟು ಉಳಿತು? 3 ಉಳಿತಿತ್ರ 30 ಆಯ್ತು. 6 3 18, 6 4 24, 6 5 30. ನೆಕ್ಸ್ಟ್ 6 1 6. ಸೊ ಟೋಟಲ್ ಆನ್ಸರ್ ಎಷ್ಟು ಬರತ್ತಿ? 151. ಬಟ್ 2 ಪಾಯಿಂಟ್ ಸರ್ದಾವ ಇಲ್ಲಿ. ನಾವು ಏನು ಮಾಡಬೇಕು? 2 ಪಾಯಿಂಟ್ ಸರಿಸ್ಬೇಕು. ಸೊ 1.51 ಏನು ಬರತ್ತಿ? ಎವರೇಜ್ ವ್ಯಾಲ್ಯೂ ಬರತ್ತೆ ಥರದ್ದು, ಮೀನ್ ಆರ್ ಎವರೇಜ್ ವ್ಯಾಲ್ಯೂ. ಸೊ ಇದ ನಮ್ಮದೇನ ಆನ್ಸರ್ ಆಗ್ತೈತಿ ಈ ಕ್ವಶನ್ನ. ಬಟ್ ನಾನು ಇವಾಗ ನಿಮ್ಗೆ ಇಲ್ಲಿಗೆ ಬಿಡಂಗಿಲ್ಲ. ಮೀನ್ ಆರ್ ಎವರೇಜ್ ವ್ಯಾಲ್ಯೂ ಗೊತ್ತಾತು ನಮಗೆ. ಇದರಂದು ಎರರ್ ಹೆಂಗೆ ತೆಗಿತಿದ್ರಿ ಹೇಳ್ರಿ ಈಗ? ಓಕೆ, ಇದೇ ಎಕ್ಸ್ಪೆರಿಮೆಂಟ್ ಅಂತ ತಿಳ್ಕೊರಿ. ಇದು ಪ್ರತಿಯೊಂದು ರೀಡಿಂಗ್ದ ಒಂದು ಎರರ್ ತೆಗಿಬೇಕು ನೀವು. ಆಬ್ಸಲ್ಯೂಟ್ ಎರರ್ ಅಂತ ಹೇಳಿ ಕರಿತಿದ್ದು. ಒಂದು ಅಬ್ಸರ್ವೇಷನ್ದಾಗ ಅಥವಾ ಒಂದು ರೀಡಿಂಗ್ದಾಗ ಎರರ್ ಎಷ್ಟಾಗಿರ್ತೈತಲ್ಲ ಅದಕ್ಕೆ ನಾವು ಏನಂತ ಕರಿತಿದ್ದು? ಆಬ್ಸಲ್ಯೂಟ್ ಎರರ್ ಅಂತ ಕರಿತಿದ್ದು. ಅದನ್ನು ಹೆಂಗೆ ತೆಗಿತಿದ್ರಿ ನೀವು? ಅವ್ರ ಕ್ವಶನ್ ಇಲ್ಲಿ ತನಕ ಕೇಳ್ಯಾರು, ಬಟ್ ಇದ್ರ ಮುಂದೆ ನಾವು ಕಂಟಿನ್ಯೂ ಮಾಡೋಣ. ಓಕೆ, ಎವರೇಜ್ ಅವರು ಮೀನ್ ವ್ಯಾಲ್ಯೂನ ದಂಡಿಗೆ ಬರ್ಕೊಳ್ಳಿ. ನಾವು 1.51 ಬರತ್ತೆ. ನೆನಪಿಡ್ರಿ ನೀವು. ನಾನು ನೆನ್ಪಿಡ್ತೀನಿ, ಅದ್ರಾಗ ಏನಿಲ್ಲ. ಸೊ ನಮ್ಗೆ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ದ ಎವರೇಜ್ ವ್ಯಾಲ್ಯೂ ಗೊತ್ತಾಗುತ್ತೆ. ಎಷ್ಟೈತಿ? 1.51. ಇವಾಗ ಇಂಡಿವಿಜುವಲ್ ಎರರ್ಸ್, ಪ್ರತಿಯೊಂದು ರೀಡಿಂಗ್ಸ್ದಾಗ ಎರರ್ ಎಷ್ಟಾಗಿತ್ತು ನೋಡೋಣ. ಅದಕ್ಕೆ ನಾವು ಅಬ್ಸಲ್ಯೂಟ್ ಎರರ್ ಅಂತ ಹೇಳಿ ಕೂಡ ಕರಿತಿದ್ದು. ಅದನ್ನು ರಿಪ್ರೆಸೆಂಟ್ ಹೆಂಗೆ ಮಾಡ್ತಿದ್ರಿ ನೀವು? ಡೆಲ್ಟಾ ಆರ್ಲಿ. ಹೌದು. ಇನ್ನು ಎಷ್ಟನೇ ರೀಡಿಂಗ್ ಐತಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಇಲ್ಲಿ ಏನು ಬರಿತಿದ್ರು ಅಂತ ಹೇಳಿ. ನಾವು ಫಸ್ಟ್ನೇ ರೀಡಿಂಗ್ದ ಇಂಡಿವಿಜುವಲ್ ಎರರ್ ತೆಗಿಯತ್ನು. ಸೊ ಡೆಲ್ಟಾ R1 ಅಂತ ಹೇಳಿ ಬರೀತನು. ಹೆಂಗೆ ತೆಗಿತಿದ್ರಿ? ಆ ರೀಡಿಂಗ್ದಾಗ ಏನು ಮಾಡ್ತಿದ್ರಿ? ಎವರೇಜ್ ವ್ಯಾಲ್ಯೂನ ಮೈನಸ್ ಮಾಡ್ತಿದ್ರಿ. ಸೊ R1 ಮೈನಸ್ R ಬಾರ್. ಹೌದು. ಡೆಲ್ಟಾ R1 ಗೊತ್ತಾಗ್ತೈತಿ. ಡೆಲ್ಟಾ R2 ಬೇಕಾದ್ರೆ ನಿಮಗೆ ಸೆಕೆಂಡ್ ರೀಡಿಂಗ್ದಾಗ ಎರರ್ ಎಷ್ಟಾಗೈತಿ? ಸೊ R2 ಮೈನಸ್ R ಬಾರ್. ಡೆಲ್ಟಾ R3 ಬೇಕಾದ್ರೆ ಥರ್ಡ್ ರೀಡಿಂಗ್ದಾಗ ಎಷ್ಟು ಎರರ್ ಆಗೈತೆ? R3 ಮೈನಸ್ R ಬಾರ್. ಡೆಲ್ಟಾ R4 ಮೈನಸ್ R ಬಾರ್. ಡೆಲ್ಟಾ R5 ಮೈನಸ್ R ಬಾರ್. ಡೆಲ್ಟಾ R6 ಮೈನಸ್ R ಬಾರ್. ಹೌದು. ಏನು ಗೊತ್ತಾಗ್ತೈತಿ? ಪ್ರತಿ ರೀಡಿಂಗ್ದಾಗ ಎಷ್ಟು ಸಪ್ರೇಟಾಗಿ ಎರರ್ ಎಷ್ಟಾಗ್ಯಾವ ನೋಡು ನಾವು. ಸೊ ನೋಡಿರಿ, ನಿಮ್ಗೆಲ್ಲರಿಗೂ ಗೊತ್ತೈತಿ ನಾವು ಯಾವತ್ತೂ ಏನು ಮಾಡ್ಬೇಕಾಗ್ತೈತಿ? ಮಾಡ್ ಹಚ್ಚಬೇಕಾಗ್ತೈತಿ. ಲಾಸ್ಟಿಗೆ ಏನು ಮಾಡ್ಬೇಕಾಗ್ತೈತಿ? ಮಾಡ್ ಹಚ್ಚಬೇಕಾಗ್ತೈತೆ. ಅದನ್ನು ನಾನು ಹೇಳ್ತೀನಿ. ಫಸ್ಟ್ ನೋಡ್ರಿ ಇಲ್ಲಿ R1 ಎಷ್ಟೈತಿ? 1.45 ಮೈನಸ್ R ಬಾರ್ ಎಷ್ಟೈತಿ? 1.51. ಹಾಂ, ನೀವು ಮಾಡ್ಬೇಕು, ನಿಮ್ಮಿಂದ ಮಾಡ್ಬೇಕು. ನಾನು ಇಲ್ಲಿ ಬೋರ್ಡ್ ಮೇಲೆ ಅಂತೂ ಮಾಡೋದನ್ನ, ಬಟ್ ನೀವು ಅಲ್ಲಿ ಕೂತ್ಕಿಸಿನ ಜಸ್ಟ್ ಕ್ಲಾಸ್ ಅಷ್ಟೇ ಕೇಳ್ರಿ ಅಂತಂದ್ರೆ ವರ್ಕ್ ಆಗೋದಿಲ್ಲ. ಓಕೆ, ನೀವು ಕ್ಯಾಲ್ಕುಲೇಷನನ್ನು ನಿಮ್ಮ ಕೈಯಾರೆ ಮಾಡಿರಿ, ಅದರಿಂದ ಇಂಪ್ರೂವ್ ಆಗ್ತೈತಿ ಕ್ಯಾಲ್ಕುಲೇಷನ್. ಇನ್ನು 1.56 ಮೈನಸ್ 1.51. ಸೊ ನೆಕ್ಸ್ಟ್ ಥರ್ಡ್ 1.54
minus 1.51. Next 1.44 minus 1.51. Next 1.54 minus 1.51. Next 1.53 minus 1.50. ಏನು ಬರತ್ತೆ ಆನ್ಸರ್ದಾಗ ನೋಡ್ರಿ ಇಲ್ಲಿ 1.45ದಾಗ ಮೈನಸ್ 1.51 ಮಾಡಿರಿ ಅಂತಂದ್ರೆ ಏನಾಗ್ತದೆ ಮೈನಸ್ದಾಗ ಆನ್ಸರ್ ಬರ್ತೈತಿ ಮೈನಸ್ 0.06 ಮಾಡ್ರಿ. ಸೊ ಇಲ್ಲಿ 1.51 ಅನ್ನೋದು 1.45ಕ್ಕಿಂತ ದೊಡ್ಡದೈತೆ, ಅದಕ್ಕಾಗಿ ರಿಸಲ್ಟ್ ಮೈನಸ್ದಾಗ ಬರತ್ತೆ. ಸೊ ಇಲ್ಲಿ ಏನಾಗ್ತದೆ ಇಲ್ಲಿ ಪ್ಲಸ್ದಾಗ ಬರ್ತೈತಿ. ಎಷ್ಟು ಬರ್ತೈತಿ 0.05. ಸೊ ಇಲ್ಲಿ 0.03 ಪ್ಲಸ್ 0.03. ಇಲ್ಲಿ 0.06 ಉಳಿತು, ಮೈನಸ್ 0.07. ನೆಕ್ಸ್ಟ್ ಇಲ್ಲಿ 0.03 ಪ್ಲಸ್ 0.03. ನೆಕ್ಸ್ಟ್ ಇಲ್ಲಿ ಪ್ಲಸ್ ಬರ್ತದೆ ಮೈನಸ್ ಬರ್ತದೆ ಪ್ಲಸ್ ಬರ್ತದೆ 0.02. ಹಾಂ, ಕ್ಯಾಲ್ಕುಲೇಟರ್ ತೊಗೊಂಡು ಮಾಡಕ್ಕೆ ನೀವು. ಕ್ಯಾಲ್ಕುಲೇಟರ್ನ ಯೂಸ್ ಮಾಡೋದು ಕಡಿಮೆ ಮಾಡಿರಿ, ಅದರಿಂದ ಕ್ಯಾಲ್ಕುಲೇಷನ್ ಇಂಪ್ರೂವ್ ಆಗ್ತೈತೆ ನಿಮಗೆ. ಸೊ ಇನ್ನು ನಾವೇನು ಮಾಡಬೇಕು, ನಮ್ಮ ಕಡೆ ಪ್ರತಿಯೊಂದು ರೀಡಿಂಗ್ ಒಳಗೆ ಇಂಡಿವಿಜುವಲಿ ಎಷ್ಟು ಎರರ್ಸ್ ಬಂದಾವ ಗೊತ್ತಾಗ್ತದೆ. ಇದಕ್ಕೆ ನಾವು ಅಬ್ಸಲ್ಯೂಟ್ ಎರರ್ ಅಂತ ಕರಿತೀವಿ. ಇನ್ನು ಎರರ್ಸ್ ಅಂತೂ ಪ್ರತಿ ರೀಡಿಂಗ್ದಾಗ ಬೇರೆ ಬೇರೆ ಬಂದಾವು. ಇನ್ನು ಟೀಚರ್ ಕೇಳಿದ್ರೆ ಏನು ಹೇಳ್ತಿದ್ರಿ, ಎವರೇಜ್ ತಗೋತಿದ್ರಿ ಈ ಥರದ್ದೆಲ್ಲ. ಎವರೇಜ್ ತಗೋಬೇಕಾದ್ರೆ ನೋಡ್ರಿ, ಏನು ನಮ್ಮದು ಎರರ್ ಐತಿಲ್ಲ ಅಬ್ಸಲ್ಯೂಟ್ ಎರರ್ದ ಎವರೇಜ್ ತಗೋಬೇಕು. ಹೆಂಗೆ ಅಬ್ಸಲ್ಯೂಟ್ ಎರರ್ನ ಬರ್ಕೋರಿ, ಅದ್ರ ಮೇಲೆ ಬಾರ್ ಕೊಡ್ರಿ. ಹೆಂಗೆ ತೆಗಿತಿದ್ರಿ ಇದನ್ನು, ಇಂಡಿವಿಜುವಲ್ಸ್ ಎರರ್ಸನ್ನು ಆ್ಯಡ್ ಮಾಡ್ಬೇಕು ನೀವು. ಡೆಲ್ಟಾ R1 ಮಾಡ್ ಹಾಕ್ರಿ ಏನಾಗ್ತದೆ ಆ ವ್ಯಾಲ್ಯೂ ಎಲ್ಲ ಪಾಸಿಟಿವ್ ಆಗಿಬಿಡ್ತಾವೆ. ಡೆಲ್ಟಾ R2 ಮಾಡ್ ಪ್ಲಸ್ ಡೆಲ್ಟಾ R3 ಮಾಡ್ ಪ್ಲಸ್ ಡೆಲ್ಟಾ R4 ಮಾಡ್ ಪ್ಲಸ್ ಡೆಲ್ಟಾ R5 ಮಾಡ್ ಪ್ಲಸ್ ಡೆಲ್ಟಾ R6 ಮಾಡ್ ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಎಷ್ಟದಾವೆ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅವ್ರ ನಂಬರ್ ಆಫ್ ರೀಡಿಂಗ್ಸ್ 6 ಸಲ ತೊಗೊಂಡಾರ. ಸೊ ಡಿವೈಡ್ ಬೈ ಏನು ಮಾಡಬೇಕು, 6 ಡಿವೈಡ್ ಮಾಡ್ಬೇಕು ನೀವು. ಬೋರ್ಡ್ ಸಣ್ಣದು ಬೀಳ್ತದೆ ನಮಗೆ ಇವತ್ತು. ಸೊ ಆ್ಯಡ್ ಮಾಡೋನು ಅದ್ರನ್ನ ಆ್ಯಡ್ ಮಾಡ್ರಿ. ನಾನೇನು ಮಾಡ್ತೀನಿ ಇಲ್ಲಿ ಮ್ಯಾಗ್ ಆ್ಯಡ್ ಮಾಡ್ತೀನಿ. ಹೆಂಗೆ ಗೊತ್ತಾನ ನೋಡ್ರಿ, ಇಲ್ಲಿ 0.02 ಪ್ಲಸ್ 0.03 ಎಲ್ಲ ಆ್ಯಡನ್ನು ಮಾಡಿರಿ. ಒಂದೊಂದು ರಿಸಲ್ಟ್ ಏನು ಬಂದವು ಮೈನಸ್ದಾಗ ಬಂದವು, ಬಂದೈತೆ ಮೈನಸ್ದಾಗ 2 ಬಂದವು. ಇವೆಲ್ಲ ಏನದಾವು ಪಾಸಿಟಿವ್ದಾಗ ಅದಾವ ಅಂತ ತಿಳ್ಕೊರಿ. ಯಾಕಂತಂದ್ರೆ ಪ್ರತಿ ರೀಡಿಂಗಿಗೆ ಏನು ಮಾಡತ್ತೀರಿ ನೀವು, ಮಾಡ್ ಹಾಕತ್ತೀರಿ 2 ಕಡೆ. ಸೊ ಮಾಡ್ ಹಾಕಿರಿ ಅಂತಂದ್ರೆ ವ್ಯಾಲ್ಯೂ ಪಾಸಿಟಿವ್ದಾಗ ಬರ್ತೈತೆ ಯಾವತ್ತು. 2 3 5 ಆಯಿತು. 5 7ದಾಗ ಕೂಡಿತು ಅಂತಂದ್ರೆ ಎಷ್ಟು ಆಗ್ತೈತಿ 12 ಆಗ್ತೈತಿ. 12ದಾಗ 3 ಕೂಡಿತಂದ್ರೆ ಮತ್ತು 15 ಆಗ್ತೈತಿ. 15ರಾಗ 5 ಕೂಡಿಸಿದ್ರೆ 20, 26 ಆತ 0.26. ಸೊ ಎಲ್ಲ ಆ್ಯಡ್ ಮಾಡಿರಿ ಅಂತಂದ್ರೆ 0.26 ಬರತ್ತಿ. 0.26 ಡಿವೈಡ್ ಬೈ 6 ಎಷ್ಟು ಬಂದಂಥ ಆನ್ಸರ 6 4 24. 2 ಉಳಿತು, ಪಾಯಿಂಟ್ ಕೊಟ್ರಿ. 20 ಆಯಿತು. 6 3 18. ಹಾಂ, 4.33 ಬರಾಯಿತು. ಬಟ್ ನೀವೇನು ಮಾಡ್ಬೇಕಂದ್ರೆ 2 ಪಾಯಿಂಟ್ ಮೊದಲ ಸರಿಸ್ಬೇಕು ನೀವು. ಸೊ ಇಲ್ಲಿ ಬತ್ತು, ಆಮೇಲೆ ಇಲ್ಲಿ ಬತ್ತು 0.433 0.0433. ಹೌದು, ಪಾಯಿಂಟ್ ಇಲ್ಲಿ ಇತ್ತು ನಮ್ಮದು. ಫಸ್ಟ 2 ಪಾಯಿಂಟ್ ಸರ್ದದ್ದೈತೆ ಅದ. ಅದಕ್ಕಾಗಿ ಏನು ಮಾಡ್ತೀರಿ, ಈ ಪಾಯಿಂಟನ್ನು ಒಂದು ಸಲ ಸರಿಸ್ರಿ 2 ಸಲ ಸರಿಸ್ರಿ. ಸೊ 0.0433 ಆನ್ಸರ್ ಬರಾಯ್ತು ಥರದ. ಏನಿದೆ ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ಹೇಳಿ ಕರಿತಿದ್ದು ನಾವು. ಎರರ್ಸ್ದ ಎವರೇಜ್ ತೆಗಿತಿದ್ದು. ಇನ್ನು ಫ್ರ್ಯಾಕ್ಷನಲ್ ಎರರ್ ಬೇಕಾದ್ರೆ ನಮಗೇನು ಗೊತ್ತಾಯ್ತು, ಮೀನ್ ಅಬ್ಸಲ್ಯೂಟ್ ಎರರ್ ವಿಚ್ ಈಸ್ 0.0433. ನಾನು 43 ಅಷ್ಟೇ ಬರೀತೀನಿ, ಸಾಕಿಷ್ಟ, ಭಾಳ ಮುಂದೆ ಹೋಗೋದು ಅವಶ್ಯಕತೆ ಬೀಳಂಗಿಲ್ಲ ಇಲ್ಲಿ. ಸೊ ಇವಾಗ ನಾವು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ದ ರಿಸಲ್ಟ್ ತೆಗೆದು ಅದರದ್ದು ಎವರೇಜ್ ವ್ಯಾಲ್ಯೂ ತೆಗೆದು ಅದರದ್ದು ಎವರೇಜ್ ಎರರ್ ಎಷ್ಟೈತೆ ನಮ್ಗೆ ಗೊತ್ತಾಗ್ತದೆ. ಎವರೇಜ್ ಎರರ್ ಅವ್ರು ಮೀನ್ ಅಬ್ಸಲ್ಯೂಟ್ ಎರರ್ ಅಂತೇಳಿ ಕೂಡ ಕರಿತೀವಿ ನಾವು ಇದಕ್ಕೆ. ಹಾಂ, ಲೆಕ್ಚರ್ ಅಂದರೂ ಡಿಫಿಕಲ್ಟ್ ಐತೆ, ನಾ ಅದನ್ನಂತರೂ ಒಪ್ಕೋತೀನಿ.
ಬಟ್ ನೀವು ಇಲ್ಲಿ ತನಕ ನಿಲ್ತೀರಂತ ಹೇಳಿ ಏನು ಗ್ಯಾರಂಟಿ? ಪ್ರತಿಯೊಬ್ಬರು ಈಸಿ ವೇ ನೋಡ್ತಾರೆ, ಬಟ್ ಐ ಡೋಂಟ್ ಥಿಂಕ್ ಈಸಿ ವೇನ ಫಾಲೋ ಮಾಡೋಕ್ಕೆ ಹೋಗ್ಬೇಡ್ರಿ. ಹಾರ್ಡ್ ವೇ ಆಲ್ವೇಸ್ ನಿಮ್ಮನ್ನ ಏನು ಮಾಡ್ತೈತೆ ಅಂದ್ರೆ ಹಾರ್ಡ್ ಮನುಷ್ಯ ಆಗಿ ಟ್ರೈ ಹೆಲ್ಪ್ ಮಾಡ್ತೈತೆ. ಸೊ ಒಬ್ಬ ಸ್ಟ್ರಾಂಗ್ ಮೈಂಡ್ ಸೆಟದ ಮನುಷ್ಯ ಆಗಿ ಕ್ರಿಯೇಟ್ ಆಗ್ಬೇಕಾದ್ರೆ ಹಾರ್ಡ್ ಪಾತನ ನೀವು ಏನು ಮಾಡ್ಬೇಕಾಗ್ತೈತಿ, ಫಾಲೋ ಮಾಡ್ಬೇಕಾಗ್ತೈತಿ. ನನಗೆ ಗೊತ್ತೈತಿ ಈ ಒಂದು ಕ್ಲಾಸ್ ಡಿಫಿಕಲ್ಟ್ ಆಗ್ತೈತಿ ಬರ್ತಾ ಸ್ಟಾರ್ಟಿಂಗ್ದಾಗ ಏನೈತಿ ಥಿಯರಿ ಐತೆ, ಅವಾಗಂದ್ರೂ ನಾನು ಜಸ್ಟ್ ಏನು ಮಾತಾಡ್ತಿರ್ತನೋ ಅವಾಗ ಈಸಿ ಅನಿಸ್ತದೆ ನಿಮಗೆ. ಬಟ್ ಬರ್ತಾ ಕ್ಲಾಸ್ದಾಗ ಯಾವ ರೀತಿ ಕ್ವಶನ್ಸನ್ನು ನಾನು ಸಾಲ್ವ್ ಮಾಡ್ಕೊತ ಬರ್ತಾನಿಲ್ಲ ಇದ್ರಾಗ ಡಿಫಿಕಲ್ಟ್ ಅಂದರೂ ಆಗೋದ ನೀವು. ಬಟ್ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಒಂದು ಡಿಫಿಕಲ್ಟ್ ಜರ್ನಿಯನ್ನು ನೀವೇನು ಮಾಡ್ಬೋದು, ಈಸಿಲಿ ಕವರ್ ಮಾಡ್ಬೋದು. ಅದರಿಂದ ನೀವು ಹೊರಗೆ ಏನು ಬೀಳ್ತಿದ್ರಲ್ಲ, ಜರ್ನಿ ಮುಗಿಸಿಸಿಂದ ಹೊರಗೆ ಬೀಳ್ತಿರಲ್ಲ, ಅವಾಗ ಹಾರ್ಡ್ ಕೋರ್ ಮನುಷ್ಯ ಆಗಿ ಹೊರಗೆ ಬೀಳ್ತೀರಿ ನೀವು. ಓಕೆ, ವೀಕ್ ಮನುಷ್ಯ ಅಂತರೂ ಬಿಟ್ಟು ಹೋಗಿಬಿಡ್ತಾನೆ ನಡ್ಬಾರ್ದು, ನನಗೆ ಗೊತ್ತದು ಅವಂದ್ರೂ ಕುಂಡಕ್ಕಾಗೋದಿಲ್ಲ. ಸೊ ಈ ಒಂದು ಎಕ್ಸ್ಪೆರಿಮೆಂಟದ ರಿಸಲ್ಟ್ ಏನು ಬತ್ತು ನಮ್ಗೆ, ಎವರೇಜ್ ವ್ಯಾಲ್ಯೂ ಎಷ್ಟು ಬತ್ತು 1.51. ಅದ್ರಾಗ ಎರರ್ ಎಷ್ಟು ಬತ್ತು, ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ಕರೀರಿ ಅಥವಾ ಎವರೇಜ್ ಎರರ್ ಅಂತ ಕರೆದ್ರೂ ಓಕೆ. ಸೊ ಇವಾಗ ನಾನು ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಯಾವ ರೀತಿ ರಿಪೋರ್ಟ್ ಮಾಡ್ತೀನಿ ಹೇಳ್ರಿ, ಅದರದ್ದು ಎವರೇಜ್ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಆರ್ ಬಾರ್. ಎವರೇಜ್ ವ್ಯಾಲ್ಯೂ ಮೀನ್ ಅಬ್ಸಲ್ಯೂಟ್ ಎರರ್ ಜೊತೆ ರಿಪೋರ್ಟ್ ಮಾಡಬೇಕು ನೀವು ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವುದೇ ಎಕ್ಸ್ಪೆರಿಮೆಂಟದ ರಿಸಲ್ಟ್ ಇರೋತ್ತಾಗ. ಸೊ ಇವಾಗ 1.51 ಪ್ಲಸ್ ಆರ್ ಮೈನಸ್ 0.043. ಸೊ ದಿಸ್ ಈಸ್ ಮೀನ್ ಅಬ್ಸಲ್ಯೂಟ್ ಎರರ್. ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ದ ರಿಸಲ್ಟ್ ಇದೆ. ಇನ್ನು ನಿಮಗೆ ಫ್ರ್ಯಾಕ್ಷನಲ್ ಎರರ್ ಯಾರಿಗೆ ಕೇಳ್ರಿ ಅಂತಂದ್ರೆ, ಫ್ರ್ಯಾಕ್ಷನಲ್ ಎರರ್ ನಿಮ್ಗೆ ಯಾರು ಫ್ರ್ಯಾಕ್ಷನಲ್ ಎರರ್ ಕೇಳ್ರಿ ಅಂತಂದ್ರೆ ಹೆಂಗೆ ಬರೀತೀರಿ ಇದನ್ನು, ಏನು ನಮ್ಮದು ರಿಸಲ್ಟ್ ಇರ್ತೈತಲ್ಲ ಅದು ಎರರನ್ನು ಮೀನ್ ಅಬ್ಸಲ್ಯೂಟ್ ಎರರನ್ನು ಅದರದ್ದು ಎವರೇಜ್ ವ್ಯಾಲ್ಯೂಲಿ ಏನು ಮಾಡ್ತಿದ್ರಿ, ಡಿವೈಡ್ ಕೊಡ್ತಿದ್ರಿ. ಮೀನ್ ಅಬ್ಸಲ್ಯೂಟ್ ಎರರನ್ನು ಎವರೇಜ್ ವ್ಯಾಲ್ಯೂಲಿ ಡಿವೈಡ್ ಕೊಟ್ರಿ ಅಂದ್ರೆ ಫ್ರ್ಯಾಕ್ಷನಲ್ ಎರರ್ ಸಿಗ್ತದೆ ನಮಗೆ. ಮೀನ್ ಅಬ್ಸಲ್ಯೂಟ್ ಎರರ್ ಎಷ್ಟಿತ್ತು ನಮ್ಮದು 0.043 ಡಿವೈಡೆಡ್ ಬೈ 1.51. ಹೌದು, ಇದೇನು ನಮ್ಮದ ಫ್ರ್ಯಾಕ್ಷನಲ್ ಎರರ್ ಇದೆ. ಹಾಂ ನೋಡ್ರಿ ಇಲ್ಲಿ ನಮ್ದು ಏನು ಬತ್ತು, ಫ್ರ್ಯಾಕ್ಷನಲ್ ಎರರ್ ಬತ್ತ. ಇನ್ನು ನಿಮಗೆ ಪರ್ಸೆಂಟೇಜ್ ಎರರ್ ಬೇಕಾದ್ರೆ ಏನು ಮಾಡಿರಿ, ಫ್ರ್ಯಾಕ್ಷನಲ್ ಎರರ್ಗೆ ಡೆಲ್ಟಾ ಆರ್ ಬಾರ್ ಡಿವೈಡ್ ಬೈ ಆರ್ ಬಾರ್ ಮಲ್ಟಿಪ್ಲೈಡ್ ಬೈ 100. ಫ್ರ್ಯಾಕ್ಷನಲ್ ಎರರ್ಗೆ 100ಲಿ ಮಲ್ಟಿಪ್ಲೈ ಮಾಡಿ ನೀವೇನು ಮಾಡ್ಬೋದು, 0.043 ಡಿವೈಡ್ ಬೈ 1.51 ಇಂಟು 100 ವಿಚ್ ಈಸ್ ಪರ್ಸೆಂಟೇಜ್ ಎರರ್. ಸೊ ಎಕ್ಸ್ಪೆರಿಮೆಂಟ್ ಅದ್ರ ಆನ್ಸರ್ ಅಂತರೂ ಇಲ್ಲೇ ಮುಗ್ದಿತ್ತದ ಎವರೇಜ್ ವ್ಯಾಲ್ಯೂ ತೆಗೆದು ಬಳಕ ನಾನು ಇಲ್ಲಿ ತೊಗೊಂಡು ಬಂದೆ ಅದನ್ನು. ಓಕೆ, ಇದರಿಂದ ನಮಗೆ ಕಲಿಯಾಕೆ ಸಿಗ್ತದೆ. ನೀವು ಈ ರೀತಿ ಕ್ಯಾಲ್ಕುಲೇಷನನ್ನು ಮಾಡ್ಬೋದು, ಎಕ್ಸಾಮಿನೇಷನ್ದಾಗ ಬಂದ್ರೆ ಮಾಡಿರಿ, ಬರ್ಲಿಕ್ಕಂತಂದ್ರೆ ಓಕೆ ಕಲ್ತೀವಲ್ಲ ಸಾಕು. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ, ಫಸ್ಟ್ ನೋಟ್ ಮಾಡ್ಕೋಬೋದು ನೀವು. ಇನ್ನೊಂದು ಕ್ವಶನ್ ಲಾಸ್ಟ. A student measures the time period of 100 oscillations of a simple pendulum 4 times. The data set is 90 seconds, 91 seconds, 95 seconds, 92 seconds. If the minimum division in the measuring clock is 1 second, then the reported mean time should be. ಹಾಂ, ರೀಡಿಂಗ್ ಅಂತೂ ಹೆವಿ ಐತಿ ಥರದ. ಸೊ ಕ್ವಶನ್ ಸ್ಟೇಟ್ಮೆಂಟ್ ಅಂದರೂ ಭಾಳ ಹೆವಿ ಕೊಟ್ಟಾರು. ಬಟ್ ನಮಗೋದ ಥಿಯರಿ ಏನೈತೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಷನನ್ನು ಮಾಡೋಕೆ ಕಲ್ತೀವಿ ಈಗ. ಸೊ ಈ ಕ್ವಶನನ್ನು ನಾವು ಸಾಲ್ವ್ ಮಾಡ್ಬೋದು, ಹೌದಿಲ್ಲ? ಸೊ ಟ್ರೈ ಮಾಡ್ತೀರಿ ನೀವೆಲ್ಲ. ಸೊ ವಿಡಿಯೋನ ಪಾಸ್ ಮಾಡಿ ಒಂದ್ಸಲ ಟ್ರೈ ಮಾಡಿರಿ, ಬರ್ಲಿಕ್ಕಂತಂದ್ರೆ ಆಮೇಲೆ ವಿಡಿಯೋ ಸೊಲ್ಯೂಷನನ್ನು ನೋಡ್ಬೋದು ನೀವು. ಸೊ ನೋಡಿರಿ, ಒಂದು ಸ್ಟೂಡೆಂಟ್ ಇದ್ದಾವ, ಒಂದು ಎಕ್ಸ್ಪೆರಿಮೆಂಟನ್ನು ಮಾಡತ್ತಾನ, ಟೈಮ್ ಪೀರಿಯಡ್ ಅದಲ್ಲ, ಎಕ್ಸಾಂಪಲ್ ತೊಗೊಂಡಿದ್ದು ನಾವು. ಸೊ ಈ ಸಲ ಏನು ಮಾಡ್ತಾನೆ ಗೊತ್ತಾನವ, ಟೈಮನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾನೆ ಹೇಳ್ರವ. ನಮ್ಮ ಕಡೆ ಏನೈತಿ, ಈ ರೀತಿ ಪೆಂಡುಲಮ್ ಇರ್ತೈತಿ, ಹೌದು, ಇದು ಬಾಬ್ ಇದೆ. ಈ ಬಾಬ್ ಏನು ಮಾಡ್ತೈತಿ, ಆಸಿಲೇಟ್ ಮಾಡ್ತಿರ್ತೈತಿ ಈ ರೀತಿ, ಹೌದು. ವಂಕ್ ಐತನ್, ಸ್ವಲ್ಪ ವಂಕ್ ಆಗ್ತೈತಿ ಯಾವಾಗ್ರಿ. ಒಂದು ಬಾಲನ್ನು ಏನು ಮಾಡಿರ್ತಾರೋ ಈ ರೀತಿ ದಾರ್ಲೆ ಕಟ್ಟ್ಯಾರವ್ರ, ದಾರ್ಲೆ ಕಟ್ಟಿ ಕಿಶನ್ನ ಸ್ವಲ್ಪ ಬೇರೆ ರೀತಿಯಿಂದ ತಿಳಿಸೋಣ ಒಂದ್ಸಲ. ನೋಡ್ರಿ ಇಲ್ಲಿ ಒಂದು ಬಾಲನ್ನು ಏನು ಮಾಡ್ಯಾರು, ಈ ರೀತಿ ತೂಗ್ಬಿಟ್ಟಾರು, ಇದು ಬಾಬ್ ಇದೆ, ಹೌದು. ಇದನ್ನು ಬಿಟ್ಟಾಗ ಏನಾಗ್ತೈತಿ, ಬಿಟ್ಟು ಬಳಿಕ ಈ ರೀತಿ ಇದೇನು ಮಾಡ್ತೈತಿ, ಆಸಿಲೇಷನ್ನ ತೊಗೋತೈತಿ. ಸೊ ಈ ಕಡೆ ಮತ್ತೇನಾಗ್ತೈತಿ, ಈ ಕಡೆ ವಾಪಸ್ ಹೋಗ್ತೈತಿ.
ಹಿಂಗೆ ಬಂದು ಹಿಂಗೆ ಓದ್ತಂದ್ರೆ ಒಂದು ಆಸೋಲೇಷನ್ ಅಂತ ಕರಿತೀವಿ. ಸೊ ಸ್ಟೂಡೆಂಟ್ ಏನು ಮಾಡತ್ತಾನೋ ಮೆಜರ್ಮೆಂಟ್ ಎಕ್ಸ್ಪೆರಿಮೆಂಟ್ ಮಾಡತ್ತಾನೋ, ಈ ಎಕ್ಸ್ಪೆರಿಮೆಂಟ್ದಾಗ ಏನು ಮಾಡತ್ತಾನೋ ಗೊತ್ತಾನೋ 100 ಆಸೋಲೇಷನ್ ಆಗೋ ತಕ್ಕ ಟೈಮನ್ನು ಕ್ಯಾಲ್ಕುಲೇಟ್ ಮಾಡತ್ತಾನ. ಸೊ ಏನಾಗಬೇಕಿದ ಬಾಲ್ ಇದ್ದದ 1 ಸಲ ಹೋಗ್ಬತ್ತು, 2 ಸಲ ಹೋಗ್ಬತ್ತು, 3 ಸಲ ಹೋಗ್ಬತ್ತು, 4 ಸಲ ಹೋಗ್ಬತ್ತು, 5 ಸಲ ಹೋಗ್ಬತ್ತು, ಹಿಂಗೆ 100 ಸಲ ಮಾಡಿದಾಗ ಏನು ಟೈಮ್ ಪೀರಿಯಡ್ ಬರ್ತದಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಯಾನ ನಾವು. ನೋಡ್ರಿ ಅದ್ರಾಗ ಫಸ್ಟ್ ರೀಡಿಂಗ್ ಬಂದೈತೆ ಒಂದು 90 ಸೆಕೆಂಡ್ಸ್. ಅಂದ್ರೆ T1 ಎಷ್ಟು ಬಂದೈತಿ 90 ಸೆಕೆಂಡ್ಸ್ ಅಂತ, T2 ಎಷ್ಟು ಬಂದೈತಿ 91 ಸೆಕೆಂಡ್ಸ್, T3 ಎಷ್ಟು ಬಂದೈತಿ 95 ಸೆಕೆಂಡ್ಸ್. ಹಾಂ, ಒಂದು ಸ್ವಲ್ಪ ಸ್ಟೇಟ್ಮೆಂಟ್ ಅಷ್ಟೇ ಏನೈತಿ ಒಂದು ಸ್ವಲ್ಪ ಡಿಫಿಕಲ್ಟ್ ಐತಿ, ಬಟ್ ಕ್ವಶನ್ ಅಂತೂ ಈಸಿಲಿ ಮಾಡ್ಬೋದು ನಾವು. 92 ಸೆಕೆಂಡ್ಸ್. T5 ಇಲ್ಲ. ಹಾಂ, 4 ಸಲ ಏನು ಮಾಡ್ಯಾನ ನಾವು ರೀಡಿಂಗನ್ನು ತೊಗೊಂಡಾನ. ಏನಿಲ್ಲ, ಅವ ಏನು ಮಾಡತ್ತಾನ ಗೊತ್ತಾನ 100 ಸಲ ಆಸೋಲೇಷನ್ಸ್ ಮಾಡ್ಸತ್ತಾನ, ಅದರ ಟೈಮ್ ಎಷ್ಟು ಬರ್ತದೆ ಕ್ಯಾಲ್ಕುಲೇಟ್ ಮಾಡತ್ತಾನ. ಸೊ 100 ಸಲ ಆಸೋಲೇಷನ್ಸ್ ಮಾಡಿದಾಗ ಫಸ್ಟ್ನೇ ಸಲ ಒಂದು ಟೈಮ್ ಪೀರಿಯಡ್ ಎಷ್ಟು ಬಂತು 90 ಸೆಕೆಂಡ್. ಎರಡನೇ ಸಲ ಎರಡನೇ ಎಕ್ಸ್ಪೆರಿಮೆಂಟ್ ಮಾಡಿದ ಮತ್ತು 100 ಸಲ ಆಸೋಲೇಷನ್ಸ್ ಮಾಡಿಸಿದ 91 ಸೆಕೆಂಡ್ ಬತ್ತ. ಮತ್ತು 100 ಸಲ ಆಸೋಲೇಷನ್ಸ್ ಮಾಡಿಸಿದ 95 ಸೆಕೆಂಡ್ ಬತ್ತ. 95 ಸೆಕೆಂಡ್ದಾಗ 100 ಆಸೋಲೇಷನ್ ಕಂಪ್ಲೀಟ್ ಮಾಡಾಯ್ತದ. ಓಕೆ, ಮತ್ತು ಮಾಡಿದ 92 ಸೆಕೆಂಡ್ ಬತ್ತ. ಇದ್ರಾಗ ಏನು ಕೇಳತ್ತಾರ ಗೊತ್ತಾರ ಅವ್ರು ಏನು ಕೇಳ್ತಾರೆ ಅಂತಂದ್ರೆ, ನೀವು ಫೈನಲ್ ರಿಸಲ್ಟನ್ನು ನೀವೇನು ಮಾಡಿರಿ ರಿಪೋರ್ಟ್ ಮಾಡಿರಿ ಅಂತ ಹೇಳತ್ತಾರ ಅವ್ರು ಆ್ಯಕ್ಚುಲಿ ಹೇಳ್ಯಾರ ಏನಂತಂದ್ರೆ ಲಾಸ್ಟಿಗೆ ಕ್ವಶನ್ದಾಗ ಏನು ಹೇಳ್ಯಾರ ರೀಡ್ ಮಾಡ್ರಿ ನೋಡು. ದೆನ್ ದ ರಿಪೋರ್ಟೆಡ್ ಮೀನ್ ಟೈಮ್ ಶುಡ್ ಬಿ. ಲಾಸ್ಟಿಗೆ ಟೈಮನ್ನು ಯಾವ ರೀತಿ ರಿಪೋರ್ಟ್ ಮಾಡ್ತಿದ್ರಿ ನೀವು ರಿಪೋರ್ಟ್ ಮಾಡ್ತೀರಿ. ಸೊ ನೋಡಿರಿ ಅವ್ರು ಆಪ್ಷನ್ಸ್ ಕೊಟ್ಟಾರ ಇಲ್ಲಿ 4. ನಾನು ಇಲ್ಲಿ ಏನು ಮಾಡ್ತೀನೋ ಆಪ್ಷನ್ಸನ್ನು ಬರೀತೀನಿ ನಿಮ್ಗೆ. ಫಸ್ಟ್ ಆಪ್ಷನ್ ಏನೈತೆ ಅಂದ್ರೆ 92 ± 1.8 ಸೆಕೆಂಡ್. ನೆಕ್ಸ್ಟ್ 92 ± 3 ಸೆಕೆಂಡ್. 92 ± 2 ಸೆಕೆಂಡ್. 92 ± 5 ಸೆಕೆಂಡ್ಸ್. ಸೊ ಏನಿಲ್ಲ, ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಐತಿ. ಆ ಎಕ್ಸ್ಪೆರಿಮೆಂಟನ್ನು ರಿಸಲ್ಟ್ ಕೊಟ್ಟಾರೋ, ನೀವೇನು ಮಾಡಬೇಕು ಟೈಮ್ ಪೀರಿಯಡನ್ನು ರಿಪೋರ್ಟ್ ಮಾಡಬೇಕು. ಲಾಸ್ಟಿಗೆ ಫೈನಲ್ ರಿಸಲ್ಟನ್ನು ರಿಪೋರ್ಟ್ ಮಾಡಿರಿ, ಯಾವ್ದು ಮ್ಯಾಚ್ ಆಗ್ತಿಲ್ಲ ಅದು ಕರೆಕ್ಟ್. ಹೌದು, 4 ಆಪ್ಷನ್ಸ್ ಅದಾವೆ ನಮ್ಮ ಕಡೆ. ಇನ್ನು ನೋಡಿರಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸಿಂಪಲಿ. ಒಬ್ಬ ಹುಡುಗಿದ್ದವ ಎಕ್ಸ್ಪೆರಿಮೆಂಟ್ ಮಾಡಿದ, ಆ ಎಕ್ಸ್ಪೆರಿಮೆಂಟದ ರಿಸಲ್ಟನ್ನು ನಮಗೆ ಕೊಟ್ಟಾರು. ಒಂದು ಲಾಸ್ಟಿಗೆ ಏನು ಮಾಡಬೇಕು, ಈ ಎಕ್ಸ್ಪೆರಿಮೆಂಟದ ರಿಸಲ್ಟನ್ನು ನಾವು ಬರಿಬೇಕಾಗಿತ್ತು. ಹೆಂಗೆ ಬರಿತೀರಿ, ಫಸ್ಟ್ ಎವರೇಜ್ ವ್ಯಾಲ್ಯೂ ತಗೋರಿ, ಆಮೇಲೆ ಅದ್ರಾಗ ಎರರ್ ಎಷ್ಟಾಗೈತೆ ನೋಡು. ನಾವು ಎವರೇಜ್ ವ್ಯಾಲ್ಯೂ ಹೆಂಗೆ ತೆಗಿತಿದ್ರಿ ಹೇಳ್ರಿ ನೀವು. ಎವರೇಜ್ ವ್ಯಾಲ್ಯೂ ಅವ್ರ ಮೀನ್ ವ್ಯಾಲ್ಯೂನ ಹೆಂಗೆ ತೆಗಿತಿದ್ರಿ, ಎವರೇಜ್ ಆರ್ ಮೀನ್ ಅಂತ ಕರಿಬೋದು. ಹೌದು, ಅದನ್ನು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀರಿ, ಟಿ ಬಾರ್. ಟೈಮ್ ಪೀರಿಯಡ್ ಇರುತ್ತಲ್ಲ ಇದು ಟಿ ಬಾರ್, ಟೈಮ್ ಪೀರಿಯಡ್ ಎವರೇಜ್ ವ್ಯಾಲ್ಯೂ. ಸೊ ಹೆಂಗೆ ತೆಗಿತೀರಿ ಅದನ್ನು ಎಲ್ಲ ಪ್ಲಸ್ ಮಾಡ್ಕೊರಿ. T1 + T2 + T3 + T4 ಡಿವೈಡ್ ಬೈ 4 ಸಲ ಮಾಡ್ಯಾರು ರೀಡಿಂಗ್ಸನ್ನು 4 ಸಲ ತೊಗೊಂಡರು ಡಿವೈಡ್ ಬೈ 4. ಹೌದು, 90 + 91 95 92 91 92 95. ಆಮೇಲೆ ನಾನೆಲ್ಲ ಉಲ್ಟಾ ಪಲ್ಟಾ ಬರ್ಕೊಳತ್ತೀನಿ. 90 91 95 ನೆಕ್ಸ್ಟ್ 92 ಡಿವೈಡ್ ಬೈ 4. ಎವರೇಜ್ ವ್ಯಾಲ್ಯೂ ಹಿಂಗೆ ತೆಗಿತಿದ್ದು ನಾವು. ನೋಡಿರಿ, ಆ್ಯಡ್ ಮಾಡೋಣ ಎಷ್ಟು ಬರ್ತೈತೆ ಎಲ್ಲ ಕೂಡಿ. ನಾನು ಇಲ್ಲೇ ಆ್ಯಡ್ ಮಾಡ್ತೀನಿ. ನಾನು 1 6 ಆಯಿತು, 7 8 ಆಯಿತು. ಸೊ 9 4 36 368 ಬರೋಯ್ತು. ನಾನು ನಿಮ್ದು ಎಷ್ಟು ಬರೋಯ್ತು, ಇಷ್ಟೇ ಬರೋಯ್ತಿ 368 ಡಿವೈಡ್ ಬೈ 4. ಹೆಂಗೆ ಮಾಡ್ತೀರಿ, 4 1 4 9 36 4 2 8 92 ಸೆಕೆಂಡ್ಸ್ ಎವರೇಜ್ ವ್ಯಾಲ್ಯೂ ಬರೋಯ್ತು ನಮಗೆ. ಟಿ ಬಾರ್ ಏನು ಬರೋಯ್ತಿ 92 ಸೆಕೆಂಡ್ಸ್. ಇನ್ನೇನು ಮಾಡ್ಬೇಕು ನೀವು, ಎರರನ್ನು ತೆಗಿಬೇಕು. ಯಾಕೆ ಹೇಳ್ರಿ, ಎಲ್ಲ ಆಪ್ಷನ್ಸ್ದಾಗ ನೋಡ್ರಿ 4 ಆಪ್ಷನ್ ಅದಾವಲ್ಲ, 4 ಆಪ್ಷನ್ದಾಗ ಎವರೇಜ್ ವ್ಯಾಲ್ಯೂ 92 ಸೆಕೆಂಡನ್ನು ಕೊಟ್ಟಾರ. ಇನ್ನು ನಾವು ಎರರ್ ತಗೋಬೇಕು, ಮೀನ್ ಆಬ್ಸಲ್ಯೂಟ್ ಎರರನ್ನು ತಗೋಬೇಕು. ಹೆಂಗೆ ತೆಗಿತಿದ್ರಿ ಮೀನ್ ಆಬ್ಸಲ್ಯೂಟ್ ಎರರನ್ನು, ಫಸ್ಟ್ ಆಬ್ಸಲ್ಯೂಟ್ ಎರರನ್ನು ತಗೋಬೇಕು ನೀವು. ಆಬ್ಸಲ್ಯೂಟ್ ಎರರ್ ಅಂತಂದ್ರೆ ಡೆಲ್ಟಾ T1. ಹೆಂಗೆ ತೆಗಿತೀರಿ ಡೆಲ್ಟಾ T1ಅನ್ನು, T1ದಾಗ ಏನು ಮಾಡಬೇಕು, ಎವರೇಜ್ ವ್ಯಾಲ್ಯೂವನ್ನು ಮೈನಸ್ ಮಾಡಬೇಕು. ಅದರಿಂದ ನಮಗೇನು ಸಿಗ್ತೈತಿ, ಡೆಲ್ಟಾ T1 ಸಿಗ್ತೈತಿ. ನೋಡ್ರಿ ಡೈರೆಕ್ಟಾಗಿ ಮಾಡ್ತೀನಿ ನಾನು. ಡೆಲ್ಟಾ T1
90 ಸೆಕೆಂಡ್ದಾಗ ಮೈನಸ್ 92 ಸೆಕೆಂಡ್ಸನ್ನು ಮೈನಸ್ ಮಾಡಿರಿ. ಆಮೇಲೆ ಡೆಲ್ಟಾ T2 90 ಬಂದಾಗ ಏನು ಮಾಡಿರಿ, ಮೈನಸ್ 92 ಸೆಕೆಂಡ್ಸನ್ನು ಮೈನಸ್ ಮಾಡಿರಿ. ಡೆಲ್ಟಾ T3 95ದಾಗ 92 ಮೈನಸ್ ಮಾಡಿರಿ. ಆಮೇಲೆ 92ದಾಗ 92 ಡೆಲ್ಟಾ T4. ಓಕೆ, ಆನ್ಸರ್ಸ್ ಬರ್ಕೊಳ್ಳೋಣ. ಇನ್ನು ಏನು ಬಂತು, -2 ಸೆಕೆಂಡ್ಸ್. ಇಲ್ಲೇನು ಬರತ್ತಿ, -1 ಸೆಕೆಂಡ್. ಇಲ್ಲೇನು ಬರತ್ತಿ, +3 ಸೆಕೆಂಡ್. ಇಲ್ಲೇನು ಬರತ್ತಿ, 0 ಸೆಕೆಂಡ್ಸ್. ಸೊ ಮೈನಸ್ ಪ್ಲಸ್ ಏನು ಕನ್ಸಿಡರ್ ಮಾಡೋಕ್ಕೆ ಹೋಗ್ಬೇಡ್ರಿ, ಸೈನ್ ಕನ್ಸಿಡರ್ ಮಾಡೋಂಗಿಲ್ಲ ನಾವು ಯಾವಾಗೂ. ನಾವು ಜಸ್ಟ್ ವ್ಯಾಲ್ಯೂವನ್ನು ನೋಡ್ತೀವಿ ಇಲ್ಲಿ. ಸೊ ಇವೇನ ಪ್ರತಿ ರೀಡಿಂಗ್ದಾಗ ಎಷ್ಟು ಎರರ್ ಆಗೈತೆ ಅನ್ನೋದು ಗೊತ್ತಾಗೈತೆ. ಫಸ್ಟ್ ರೀಡಿಂಗ್ದಾಗ 2 ಸೆಕೆಂಡ್ದು ಎರರ್ ಆಗೈತಿ, ಸೆಕೆಂಡ್ ರೀಡಿಂಗ್ದಾಗ 1 ಸೆಕೆಂಡ್ದು ಎರರ್ ಆಗೈತಿ, ಥರ್ಡ್ ರೀಡಿಂಗ್ದಾಗ 3 ಸೆಕೆಂಡ್ದು ಎರರ್ ಆಗೈತಿ, ಫೋರ್ತ್ ರೀಡಿಂಗ್ದಾಗ ಎರರನ್ನ ಆಗಿಲ್ಲ. ಸೊ ಪ್ರತಿ ರೀಡಿಂಗ್ದಾಗ ಏನು ಎರರ್ ಇರ್ತೈತೆ ಅದಕ್ಕೆ ನಾವು ಅಬ್ಸಲ್ಯೂಟ್ ಎರರ್ ಅಂತ ಹೇಳಿ ಕರಿತೀವಿ. ಸೊ ಇವಾಗ ನಮ್ಗೆ 4 ಡಿಫ್ರೆಂಟ್ ರೀಡಿಂಗ್ಸ್ ಒಳಗೆ ಬೇರೆ ಬೇರೆ ಎರರ್ಸ್ ಗೊತ್ತಾದವು. ಈಗ ನಮಗೆ ಒಂದು ಫೈನಲ್ ಎರರ್ ಬೇಕು ರಿಪೋರ್ಟ್ ಮಾಡೋಕೆ. ಅವಾಗ ಎರರ್ಸ್ದು ಎವರೇಜ್ ತೊಗೋಬೇಕು ನೀವು. ಎರರ್ಸ್ದ ಎವರೇಜ್ ಹೆಂಗೆ ತೊಗೋತೀರಿ, ನಿಮ್ಗೆ ಮೀನ್ ಅಬ್ಸಲ್ಯೂಟ್ ಎರರ್ ಬೇಕಾಗೈತೆ. ಅದನ್ನು ತೆಗ್ಯಾಕೆ ಏನು ಮಾಡ್ತೀರಿ, ಪ್ರತಿಯೊಂದು ಎರರನ್ನು ಪ್ಲಸ್ ಮಾಡ್ಕೋಬೇಕು. ಹೌದು, ಡೆಲ್ಟಾ T1 ಪ್ಲಸ್ ಡೆಲ್ಟಾ T2 ಪ್ಲಸ್ ಡೆಲ್ಟಾ T3 ಪ್ಲಸ್ ಡೆಲ್ಟಾ T4. ಅದು ಮಾಡ್ ಹಚ್ಕಿಸನ್. ಮಾಡ್ ಯಾಕೆ ಹಚ್ತೀರಿ ಗೊತ್ತಾನ, ಮಾಡ್ ಹಚ್ಚಲ್ದ ಎಲ್ಲ ಪ್ಲಸ್ ಮಾಡ್ಕೊಂಡ್ರೆ ಅಂತಂದ್ರೆ ಎಲ್ಲ ರಿಸಲ್ಟ್ 0 ಬಂದುಬಿಡ್ತೈತಿ. ನೋಡಿರ್ಬೇಕಾದ್ರೆ ಮಾಡ್ ಹಚ್ಚಲ್ದ ಡೈರೆಕ್ಟ್ ಪ್ಲಸ್ ಮಾಡಿರಿ, -2 -1 -3 ಆಗ್ತೈತಿ, +3 ಆತಂದ್ರೆ ಕ್ಯಾನ್ಸಲ್ ಔಟ್ ಆಗಿಬಿಡ್ತೈತಿ. ಸೊ ಅದಕ್ಕಾಗಿ ಮಾಡ್ ಹಚ್ತಾರೆ. ಇಲ್ಲಿ ಎಲ್ಲ ಟೆಕ್ಸ್ಟ್ ಬುಕ್ದಾಗ ಕೊಟ್ಟಿರ್ತಾರೆ ಹಿಂಗೆ ಮಾಡ್ ಅಂತ ಹೇಳಿ. ನೀವು ಮಾಡ್ ಹಚ್ಬೇಕು. ಡೆಲ್ಟಾ T2 ಪ್ಲಸ್ ಡೆಲ್ಟಾ T3 ಪ್ಲಸ್ ಡೆಲ್ಟಾ T4 ಡಿವೈಡ್ ಬೈ 4. ಮಾಡ್ ಹಚ್ಚಿರ ಏನಾಗ್ತೈತಿ, ಮೈನಸ್ ಇದ್ದದ್ದು ವ್ಯಾಲ್ಯೂ ಕೂಡ ಪ್ಲಸ್ ಆಗಿಬಿಡ್ತೈತಿ. -2 ಐತಿ, ಅದು +2 ಆಗ್ತೈತಿ. 2 1 3 3 ಆಯಿತು, 6 ಆಯಿತು. ಟೋಟಲ್ ಆ್ಯಡ್ ಮಾಡಿರಿ ಅಂತಂದ್ರೆ 6 ಬರ್ತೈತಿ. 6/4 ವಿಚ್ ಈಸ್ ಮೀನ್ ಅಬ್ಸಲ್ಯೂಟ್ ಎರರ್. ಎಷ್ಟು ಬಂತು ಹೇಳ್ರಿ, ಇದು 4 ಒಂದಲೇ 4, 2 ಉಳಿತು, ಪಾಯಿಂಟ್ ಕೊಟ್ಟರೆ 20 ಆಯಿತು, 4 5 20. ಸೊ 1.5 ಸೆಕೆಂಡ್ ಬರತ್ತೆ. ಎಷ್ಟು ಬರತ್ತೆ, 4 5 20 ಬರಬರೈತಿ. ಸೊ ಮೀನ್ ಅಬ್ಸಲ್ಯೂಟ್ ಎರರ್ ಇಲ್ಲಿ 1.5 ಸೆಕೆಂಡ್ ಬರತ್ತೆ. ಹೌದು, ಡೆಲ್ಟಾ T ಬಾರ್ ವಿಚ್ ಇಸ್ 1.5 ಸೆಕೆಂಡ್. ಸೊ ಟೋಟಲ್ ಟೈಮ್ ಪೀರಿಯಡನ್ನು ನೀವು ಯಾವ ರೀತಿ ರಿಪೋರ್ಟ್ ಮಾಡ್ತೀರಿ, ಈಗ ಟೈಮ್ ಪೀರಿಯಡನ್ನು ನೀವೇನು ಮಾಡ್ತೀರಿ, ಡೆಲ್ಟಾ T ಬಾರ್ ಎವರೇಜ್ ವ್ಯಾಲ್ಯೂ ಮತ್ತು ಅದ್ರ ಜೋಡಿ ಎವರೇಜ್ ಎರರ್ ಜೋಡಿ ಏನು ಮಾಡಬೇಕು, ರಿಪೋರ್ಟ್ ಮಾಡಬೇಕು. ಸೊ ಎವರೇಜ್ ವ್ಯಾಲ್ಯೂ ಎಷ್ಟು ಬಂದೈತಿ, 92. ಎರರ್ ಎಷ್ಟು ಬಂದೈತಿ, ಮೀನ್ ಅಬ್ಸಲ್ಯೂಟ್ ಎರರ್ ಎಷ್ಟು ಬಂದೈತಿ ನಮ್ಮ ಕಡೆ, 1.5. ಇದ್ರಾಗ ಕರೆಕ್ಟ್ ಯಾವುದಿರಲಿ, ಯಾವುದು ಮ್ಯಾಚನ ಆಗುತ್ತಾ, ಸಮೀಪ ಯಾವುದೈತಿ 1.8 ಸೆಕೆಂಡ್. ಇನ್ನೆಲ್ಲರೂ ಏನು ಮಾಡ್ತಾರೋ 1.8 ಸೆಕೆಂಡಿಗೆ ಓಡ್ತಾರೆ. ಹೌದು, 1.5 ಸಮೀಪ ಅಂತರೂ 1.8 ಐತಿ, ಆಮೇಲೆ ಅಂತರೂ ಎಲ್ಲ ದೂರ ಇದಾವೆ. ಹಾಗಾದ್ರೆ ನಿಮ್ದು ಆನ್ಸರ್ ಏನಾಗ್ತೈತಿ, ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಹಾಂ, ಅವಶ್ಯಕತೆಯಲ್ಲಿ ನಿಮಗೆ ಅಕ್ಯುರೇಟ್ ಆನ್ಸರ್ ಬರ್ತೈತೆ ಅಂತೇಳಿ ಒಂದೊಂದ್ಸಲ ಸಮೀಪದ ಆನ್ಸರ್ಗೆ ಏನು ಮಾಡಬೇಕಾಗ್ತೈತಿ, ಆನ್ಸರ್ ಟಿಕ್ ಮಾಡಬೇಕಾಗ್ತೈತಿ. ಇವಾಗ ನೋಡ್ರಿ, ಆನ್ಸರ್ ಬಂದ ಬಳಕು ನಮ್ಮ ಕೈಲಿ ತಪ್ಪಾಗೋ ಸಿಚುವೇಶನ್ ಬರ್ತೈತೆ. ಆ್ಯಕ್ಚುಲಿ ಏನೈತೆ ಗೊತ್ತಾ, ಫಸ್ಟ್ ಆಪ್ಷನ್ ರಾಂಗ್ ಐತಿ. ಇಲ್ಲಿ ಹೆಂಗೆ ಹೇಳ್ತೀನಿ ಕೇಳ್ರಿ. ಈ ಒಂದು ಕ್ವಶನ್ದಾಗ ಒಂದು ಲಾಸ್ಟಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ. ಏನು ಸ್ಟೇಟ್ಮೆಂಟ್ ಐತಿ ಗೊತ್ತಾನ, ಇಫ್ ದ ಮಿನಿಮಮ್ ಡಿವಿಷನ್ ಇನ್ ದ ಮೆಜರಿಂಗ್ ಕ್ಲಾಕ್ ಈಸ್ 1 ಸೆಕೆಂಡ್. ಈ ಏನು ಎಕ್ಸ್ಪೆರಿಮೆಂಟ್ ಮಾಡತ್ತಿರಲ್ಲ, ಈ ಎಕ್ಸ್ಪೆರಿಮೆಂಟ್ ಮಾಡೋಕೆ ಟೈಮ್ ತೆಗೆತಿದ್ರು. ಆ್ಯಕ್ಚುಲಿ ಟೈಮ್ ಪೀರಿಯಡ್ ಅಂತಂದ್ರೆ ಟೈಮನ್ನಲ್ಲ, ಟೈಮನ್ನು ಕ್ಯಾಲ್ಕುಲೇಟ್ ಮಾಡೋಕೆ ವಾಚ್ ಯೂಸ್ ಮಾಡ್ತಾರೆ. ಹೌದು, ಅದು ಏನು ಕ್ಲಾಕ್ ಐತಿಲ್ಲ ನಮ್ಮ ಕಡೆ, ವಾಚ್ ಅನ್ಬೋದು, ಕ್ಲಾಕ್ ಅನ್ಬೋದು. ಆ ಕ್ಲಾಕ್ ಏನೈತಿಲ್ಲ ಮಿನಿಮಮ್ 1 ಸೆಕೆಂಡನ್ನು ಮೆಜರ್ಮೆಂಟ್ ಮಾಡ್ಬೋದು. ಅದು ಮಿನಿಮಮ್ ಏನು ಮಾಡ್ಬೋದು, 1 ಸೆಕೆಂಡ್ ಮೆಜರ್ಮೆಂಟ್ ಮಾಡ್ಬೋದು. ಈ ಥರ ಅರ್ಥ. ನಾರ್ಮಲ್ ನಮ್ಮ ಮನ್ಯಾಗ ಏನು ವಾಚ್ ಇರ್ತಾವಲ್ಲ, ಕ್ಲಾಕ್, ವಾಲ್ ಕ್ಲಾಕ್ ಆಗಿರ್ಬೋದು, ಏನು ಗಾಡಿ ವಾಚ್ ಇರ್ತೈತೆ, ಅದನ್ನು ಲಕ್ಷ ಕೊಟ್ಟು ನೋಡ್ರಿ ನೀವು. ಆ 1 ಸೆಕೆಂಡದ ಮುಳ್ಳು ಏನಿರ್ತೈತಿಲ್ಲ, ಆ ಸೆಕೆಂಡದ ಮುಳ್ಳ ಅದು ಮೂವ್ ಆಗ್ತೈತಿ. 1 ಸೆಕೆಂಡನ್ನು ಡೈರೆಕ್ಟ್ ಮೆಜರ್ ಮಾಡ್ತೈತೆ. ಆ 0.1 ಸೆಕೆಂಡ್ ಮೆಜರ್ಮೆಂಟ್ ಮಾಡ್ತೈತೆ ಮತ್ತು ಇಲ್ಲ, ಡೈರೆಕ್ಟ್ 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡನ್ನು ಏನು ಮಾಡ್ತೈತದ ಮೆಜರ್ಮೆಂಟ್ ಮಾಡ್ತೈತೆ. ಸೊ ಈ ಎಕ್ಸ್ಪೆರಿಮೆಂಟ್ದಾಗೂ ಏನು ಕ್ಲಾಕ್ ಯೂಸ್ ಮಾಡ್ಯಾರಲ್ಲ ಅವ್ರು, ವಾಚನ್ನು ಏನು ಯೂಸ್ ಮಾಡ್ಯಾರಲ್ಲ, ಗಡಿಯಾರವನ್ನು, ಆ ಗಡಿಯಾರ ಏನು ಮಾಡಾಯ್ತಂದ್ರೆ ಮಿನಿಮಮ್ 1 ಸೆಕೆಂಡನ್ನು ಮೆಜರ್ಮೆಂಟ್ ಮಾಡ್ಬೋದು ಅದು. ಹೌದು, ಮಿನಿಮಮ್ 1 ಸೆಕೆಂಡ್ ಅಂದ್ರೆ 1 ಸೆಕೆಂಡ್ ಆದ್ಮೇಲೆ ಡೈರೆಕ್ಟ್ 2 ಸೆಕೆಂಡ್ ಅದು. ಹೌದು, ಇಲ್ಲಿ ನೋಡ್ರಿ ಆಪ್ಷನ್ದಾಗ ಯಾವಾಗೂ ಈ ಕ್ಲಾಕ್ ಇದ್ದದ 1.8 ಸೆಕೆಂಡ್ ಅಂತೂ ಮೆಜರ್ಮೆಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ.
ಯಾಕಂತಂದ್ರೆ 1 ಸೆಕೆಂಡ್ ಆದ್ಬೇಕು ಡೈರೆಕ್ಟ್ 2 ಸೆಕೆಂಡನ್ನು ಆ ಕ್ಲಾಕ್ ಮೆಜರ್ಮೆಂಟ್ ಮಾಡ್ಬೋದು. 1.8 ಸೆಕೆಂಡನ್ನು ಹೆಂಗೆ ಮಾಡೋಕ್ಕೆ ಸಾಧ್ಯತೆ? ಆ್ಯಕ್ಚುಲಿ ಆನ್ಸರ್ ಏನೈತೆ ಗೊತ್ತಾನೆ ಇಲ್ಲಿ ನೋಡಿರಿ, 1.5 ಅನ್ನಂತರೂ ಮೆಜರ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. 1.5 ಮೆಜರ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ ಬಳಿಕ ಕ್ಲಾಕ್ ಏನು ಮಾಡ್ಬೋದು, 1 ಸೆಕೆಂಡನ್ನು ಮೆಜರ್ಮೆಂಟ್ ಮಾಡ್ಬೋದು ಅಥವಾ 2 ಸೆಕೆಂಡ್, ಡೈರೆಕ್ಟ್ 2 ಸೆಕೆಂಡಿಗೆ ಹೋಗ್ತದೆ. ಸೊ ಇಲ್ಲಿ 90 ± 2 ಸೆಕೆಂಡ್ ಆನ್ಸರ್ ಆಗ್ತದೆ. ನಿಮ್ಮ ಕ್ಲಾಕ್ ಅಂತೂ 1.8 ಸೆಕೆಂಡ್ ಮೆಜರ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಮಿನಿಮಮ್ ಅದು 1 ಸೆಕೆಂಡನ್ನು ಮೆಜರ್ಮೆಂಟ್ ಮಾಡ್ಬೋದು. 1 ಸೆಕೆಂಡ್ ಆದ್ಬೇಕು ಡೈರೆಕ್ಟ್ 2 ಸೆಕೆಂಡಿಗೆ ಜಂಪ್ ಆಗ್ತದೆ. ಸೊ 1.8 ಸೆಕೆಂಡ್ ಅಂತೂ ಆನ್ಸರ್ ಎಲ್ಲ ಇಲ್ಲಿ. ಸೊ ಆದಂತ 3 ಸೆಕೆಂಡ್ ಅಂತೂ ಭಾಳ ದೂರ ಐತಿ. ನೆಕ್ಸ್ಟ್ ಬರೋದಾ 2 ಸೆಕೆಂಡ್, 5 ಸೆಕೆಂಡು ಭಾಳ ದೂರ ಐತಿ. ಸೊ ಆನ್ಸರ್ ಏನು ಗೊತ್ತಲ್ಲ ಇಲ್ಲಿ, ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಈ ಕ್ವಶನ್ದಾಗ ನಿಮ್ಮ ಜೋಡಿ ಆಟ ಆಡ್ಯಾರವ್ರು. ಫಸ್ಟ್ ಕನ್ಫ್ಯೂಸ್ ಮಾಡೋಕ್ಕೆ ಟ್ರೈ ಮಾಡಿರು ಲ್ಯಾಂಗ್ವೇಜ್ಲಿ. 100 ಆಸೋಲೇಷನ್ಸ್ ಏನು ಮಾಡ್ಯಾರು, ಟೈಮ್ ಪೀರಿಯಡ್ ತೆಗೆದಾರು, ಅಲ್ಲಿ ಫಸ್ಟ್ ಕನ್ಫ್ಯೂಸ್ ಮಾಡಿರು. ಆಮೇಲೆ ಲಾಸ್ಟಿಗೆ ಆನ್ಸರ್ ಬಂದ್ಬೇಕು. ಭಾಳಷ್ಟು ಅಮಾಯಕ ಸ್ಟೂಡೆಂಟ್ಗಳು ಏನು ಮಾಡ್ತಾರೋ ಫಸ್ಟ್ ಆಪ್ಷನನ್ನು ಕರೆಕ್ಟ್ ಮಾಡ್ತಾರೆ. ಬಟ್ ಆಪ್ಷನ್ ಯಾವ್ದು ಕರೆಕ್ಟ್ ಹೇಳಿರಲಿ, ಥರ್ಡ್ ಆಪ್ಷನ್. ಯಾಕೆ ಒಂದು ಸ್ಟೇಟ್ಮೆಂಟ್ಲೆ ನಿಮ್ಮನ್ನೆಲ್ಲ ಏನು ಮಾಡಿರೋರ ಕೆಡವಿಬಿಟ್ರು. ಹೆಂಗೆ ಕೆಡ್ರು ಅಂತಂದ್ರೆ ಪಾಪ ನೀವು ಆನ್ಸರ್ ಬಂದ ಬಳಕು ಏನಾಗತ್ತಿ, ಇಲ್ಲಿ ಆಪ್ಷನ್ನ ರಾಂಗ್ ಟಿಕ್ ಮಾಡಿ ಬರತ್ತೀರಿ. ಕ್ಲಾಕ್ ಅಂತರೂ 1 ಸೆಕೆಂಡ್ ಆದ್ಬೇಕು ಡೈರೆಕ್ಟ್ 2 ಸೆಕೆಂಡಿಗೆ ಜಂಪ್ ಆಗ್ತದೆ. ಹಾಗಾದ್ರೆ 1.5 ಸೆಕೆಂಡ್ ಆಗಲಿ ಅಥವಾ 1.8 ಸೆಕೆಂಡ್ ಆಗಲಿ ಮೆಜರ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಡೈರೆಕ್ಟ್ ಅದು 1 ಸೆಕೆಂಡ್ ಇದ್ದದ್ದು 2 ಸೆಕೆಂಡಿಗೆ ಜಂಪ್ ಆಗೋದು. ಹಾಗಾದ್ರೆ 92 ± 2 ಸೆಕೆಂಡ್ ಆನ್ಸರ್ ಬರ್ತೈತಿ. ಹೌದು, 1.8 ಆರ್ 1.5 ಈ ಕ್ಲಾಕ್ ಇದ್ದದ್ದು ಮೆಜರ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲರೇ ಆಪ್ಷನ್ದಾಗ 92 ± 1 ಸೆಕೆಂಡ್ ಇತ್ತು, ಅದು ಆನ್ಸರ್ ಆಗ್ಬೋದಿತ್ತು. ಬಟ್ ಆದಂತರೂ ಇಲ್ಲಿ 2 ಸೆಕೆಂಡ್ ಸಮೀಪಿಂದ ವ್ಯಾಲ್ಯೂ ಐತಿ. ಡೈರೆಕ್ಟ್ 1 ಸೆಕೆಂಡ್ ಆದ್ಬೇಕು 2 ಸೆಕೆಂಡಿಗೆ ಜಂಪ್ ಆಗ್ತೈತೆ. ನೀವು ನಿಮ್ಮ ಮನ್ಯಾಗ ಕ್ಲಾಕ್ ಇರ್ತಾವಲ್ಲ, ಕ್ಲಾಕ್ ಅಥವಾ ವಾಚ್ ಇರ್ಬೋದು, ನೀವು ಅದನ್ನು ಲಕ್ಷ್ಯ ಕೊಟ್ಟು ನೋಡಿರಿ. 1 ಸೆಕೆಂಡ್ದೇನು ಮುಳ್ಳು ಇರ್ತದಲ್ಲ, 1 ಸೆಕೆಂಡ್ ಬತ್ತು ಡೈರೆಕ್ಟ್ 2 ಸೆಕೆಂಡಿಗೆ ಜಂಪ್ ಆಗ್ತೈತೆ. ಅದು ನಡಬಾರ್ಕಿನ ವ್ಯಾಲ್ಯೂಗಳನ್ನು ಮೆಜರ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಮೊಬೈಲ್ದಾಗ ನೋಡ್ಬೋದು. ಮೊಬೈಲ್ದಾಗ ನೀವು ಏನು ಮಾಡ್ಬೋದು, 1 ಸೆಕೆಂಡ್ಕ್ಕಿಂತನೂ ಕಡಿಮೆ ಏನು ಮಾಡ್ಬೋದು, ಟೈಮನ್ನು ಮೆಜರ್ಮೆಂಟ್ ಮಾಡ್ಬೋದು. ಅದ್ರಾಗ 0.11 ಸೆಕೆಂಡ್, 0.12 ಸೆಕೆಂಡ್ ಈ ರೀತಿ ಚಾಲು ಆಗ್ತೈತೆ ಮೊಬೈಲ್ದಾಗ. ಬಟ್ ನಾರ್ಮಲ್ ವಾಚ್ ಇರ್ತಾವೆ ಅಲ್ಲಿ ಹಾಗಲ್ಲ, ಡೈರೆಕ್ಟ್ 1 ಸೆಕೆಂಡ್ ಇದ್ದದ್ದು 2 ಸೆಕೆಂಡಿಗೆ ಜಂಪ್ ಆಗ್ತೈತೆ. ಸೊ ಈ ಕ್ವಶನ್ದಾಗ ಅಂತರೂ ನೇಟಾಗಿ ತಿಳಿತಿದ್ದಾರೆ ನಿಮ್ಮದು. ಲಾಸ್ಟಿಗೆ ಆನ್ಸರ್ ಬಂದ ಬಳಿಕ ಏನಾಗ್ಬೋದು, ನಮ್ಮ ಕೈಲಿ ಟಿಕ್ ಮಾಡೋದ್ರ ಮುಂದೆ ಆನ್ಸರ ರಾಂಗ್ ಆಗ್ಬೋದು. ಸೊ ಭಾಳ ಲಕ್ಷ್ಯ ಕೊಟ್ಟು ನೀವು ಆ ಕ್ವಶನನ್ನು ರೀಡ್ ಮಾಡಬೇಕು. ರೀಡ್ ಮಾಡಿ ಅದನ್ನು ಅನಲೈಸ್ ಮಾಡ್ಬೇಕು. ನೀವು ಏನು ಕೇಳ್ಯಾರೋ ನಾವು ಏನು ರಿಪೋರ್ಟ್ ಮಾಡಬೇಕಾಗೈತಿ. ಸೊ ಪ್ಲೀಸ್ ಇದ್ರ ಮೇಲೆ ಏನು ಮಾಡಿರಿ, ಲಕ್ಷ್ಯ ಕೊಡ್ರಿ. ಸೊ ಈ ಒಂದು ಲೆಕ್ಚರನ್ನು ನಾವು ಇಲ್ಲಿ ಎಂಡ್ ಮಾಡೋಣ. ಬಹಳ ಹೆವಿ ಲೆಕ್ಚರ್ ಆಗಿರ್ಬೋದು ನಿಮ್ಗೆ. ಸೊ ಪ್ಲೀಸ್ ನೋಟ್ಸ್ ಎಲ್ಲ ಕರೆಕ್ಟಾಗಿ ಬರ್ಕೋರಿ, ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿರಿ, ರಿವೈಸ್ ಮಾಡಿರಿ. ಮತ್ತು ನೆಕ್ಸ್ಟ್ ಲೆಕ್ಚರ್ದಾಗ ಭೇಟಿ ಆಗೋಣ. ಸೊ ಬಾಯ್ ಬಾಯ್.